ಆತ್ಮೀಯ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಬೆಂಚರ್ಸ್ ಕಾರ್ನರ್ಗೆ ತಮಗೆಲ್ಲ ಸ್ವಾಗತ. ಇನ್ನೇನು ನೀವು ಎಕ್ಸಾಮಿನೇಷನ್ನ ಕೊನೆಯ ಹೊಸ್ತಿಲಲ್ಲಿದ್ದೀರಿ, ಕೊನೆಯ ಪ್ರಿಪ್ರೇಷನ್ನ ನಡೆಸಿರ್ತೀರಿ. ಅದರಲ್ಲೂ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ 80 ಅಂಕಗಳನ್ನು ಪಡಿಬೇಕನ್ನುವಂಥ ಆತುರತೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿರತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಇದು ಒಂದೇ ವಿಡಿಯೋದಲ್ಲಿ ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು, ಕಾಂಪೋಸಿಷನ್, ಪ್ರೋಸ್, ಪೋಯಟ್ರಿ ಆ್ಯಂಡ್ ಸಪ್ಲಿಮೆಂಟ್ ರೀಡಿಂಗ್ ಎಲ್ಲವನ್ನು ಒಳಗೊಂಡಂತೆ ಬಹಳ ಕ್ವಿಕ್ಕಾಗಿ ನಿಮಗೆ ಎಲ್ಲೆಲ್ಲಿ ಡಿಫಿಕಲ್ಟೀಸ್ ಇದ್ದಾವೋ ಆ ಡಿಫಿಕಲ್ಟಿ ಏರಿಯಾಗಳನ್ನು ಸುಲಭ ಮಾಡಲಿಕ್ಕೆ ಈ ವಿಡಿಯೋಗಳನ್ನ ಮಾಡಿರ್ತಕ್ಕಂಥದ್ದಿಲ್ಲಿ. ಸೊ ಇದನ್ನು ಲಾಸ್ಟ್ ಮೂಮೆಂಟಲ್ಲಿ ನೀವು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು, ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಆಗ್ತಕ್ಕಂಥ ಮಿಸ್ಟೇಕ್ಸ್ಗಳನ್ನು ಸರಿದೂಗಿಸ್ಕೊಂಡು 80 ಈಸಿಯಾಗಿ ನೀವು ಪಡಿತಕ್ಕಂಥ ಒಂದು ಅವಕಾಶ ಈ ವಿಡಿಯೋದಲ್ಲಿ ಸಿಗ್ತದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಅದನ್ನು ಅಂದ್ಕೊಂಡೆ ಈ ವಿಡಿಯೋದನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ತುಂಬ ಉಪಯೋಗಕಾರಿ ಆಗ್ತೈತಿ ಅನ್ನುವಂಥ ವಿಚಾರ ನನ್ನದು. ಈ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೋ ಅದೇ ರೀತಿ ಅನಲೈಸ್ ಮಾಡ್ತಾ ಪ್ರತಿಯೊಂದು ಕ್ವಶನ್ ಕೂಡ ನಿಮಗೆ ಟ್ರಿಕ್ಸ್ ಕೊಡ್ತಾ ಹೋಗಿರ್ತಕ್ಕಂಥದ್ದಲ್ಲಿ. ಮೊದಲೇ ಪ್ರಶ್ನೆ ಕ್ವಶನ್ ಟ್ಯಾಗ್ ಬಗ್ಗೆ ನೋಡಿದಾಗ ಸಾಮಾನ್ಯವಾಗಿ ರೂಲ್ಸ್ಗಳು ನಮಗೆ ಗೊತ್ತಿರಬೇಕಾಗ್ತದೆ. ಮೊದಲೇದು ಏನು ಅಂತಾರೆ, ಪಿಕ್ ದ ಹೆಲ್ಪಿಂಗ್ ವರ್ಬ್, ಅಂದರೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಿಂದ ಹೆಲ್ಪಿಂಗ್ ವರ್ಬನ್ನು ಮೊದಲು ತೆಗೆದುಕೊಳ್ಬೇಕು. ಅದೇನಾದರೂ V1 ಇದ್ದರೆ ರೈಟ್ ಅಂತಿದ್ದಾಗ ಡೂ ಬರಿಬೇಕು, ರೈಟ್ಸ್ ಅಂತ ಬಂದರೆ ಡಸ್ ಬರಿಬೇಕು. V2 ಇತ್ತು ಅಂತಂದರೆ ರೋಟ್ ಅಂತ ಬಂದಾಗ ಡಿಡ್ ಅನ್ನೋದನ್ನು ನಾವು ಮಾಡ್ಕೋಬೇಕಾಗ್ತದೆ. ಇನ್ನು ಎರಡನೇ ರೂಲ್ ಏನಪ್ಪ ಅಂತಂದರೆ ಆ್ಯಡ್ ನೆಗೆಟಿವ್ ಫಾರ್ಮ್ ಟು ಹೆಲ್ಪಿಂಗ್ ವರ್ಬ್. ನಾಟ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು, ನಾಟ್ ಅನ್ನುವಂಥ ನೆಗೆಟಿವ್ ಫಾರ್ಮನ್ನು ಆ್ಯಡ್ ಮಾಡಬೇಕು ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ಪಾಸಿಟಿವ್ ಇದ್ದಾಗ. ಇನ್ನು ಅಕಸ್ಮಾತ್ ಏನಾದರೂ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಲ್ರೆಡಿ ನೆಗೆಟಿವ್ನಲ್ಲಿ ಇತ್ತು ಅಂದರೆ ನೋ, ನಾಟ್, ನೆವರ್ ಅನ್ನುವಂಥ ವರ್ಡ್ಸ್ಗಳನ್ನ ಬಳಸಿದರೆ ನಾಟ್ ಅನ್ನುವಂಥದ್ದನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಬಂದಿರತಕ್ಕಂಥ ವರ್ಡನ್ನು ನಾವು ಬರಿಬೇಕಾದಾಗ ಅದರ ಪ್ರೊನೌನನ್ನೇ ಬರಿಬೇಕಾಗಿರ್ತಕ್ಕಂಥದ್ದು ಕಂಪಲ್ಸರಿ. ಇದು ಪ್ರೊನೌನ್ ಕೊಟ್ಟಿದ್ರೆ ಓಕೆ ಅದನ್ನೇ ಬರಿತೀವಿ, ಪ್ರೊನೌನ್ ಕೊಡದೇ ಹೋದಾಗ ಸಾಮಾನ್ಯವಾಗಿ ಹೆಸರುಗಳಿದ್ದರೆ ಅದರ ಪ್ರೊನೌನನ್ನು ನಾವು ಬರಿಬೇಕಾಗ್ತದೆ. ಇದು 4th ರೂಲ್ ಇದು. ಸೊ ಫಾರ್ ಎಕ್ಸಾಂಪಲ್ ನೋಡಿದಾಗ ಹೀ ಈಸ್ ಅ ಡಾಕ್ಟರ್. ಸೊ ಈ ಎಕ್ಸಾಂಪಲ್ನಲ್ಲಿ ಫಸ್ಟ್ ಹೆಲ್ಪಿಂಗ್ ವರ್ಬ್ ತೊಗೊಳ್ತೀವಿ. ಈಸ್ ಅದ ಬ್ಲ್ಯಾಕ್ ಒಂದು ಕಲರಲ್ಲಿ ಈಸ್ ಅಂತ ಬರೆದಿದ್ದೀವಿ. ದೆನ್ ನಾಟ್ ಸೇರಿಸ್ಬೇಕು. ಇದು ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನಾಟ್ ಅಂತ ಬರಿಬೇಕು. ಈಸಂಟ್ ಆಯಿತು. ದೆನ್ ಹೀ ಪ್ರೊನೌನ್ ಆಲ್ರೆಡಿ ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ಬರೆದು ಕ್ವಶನ್ ಮಾರ್ಕ್ ಇಟ್ಟರೆ ಮುಗೀತು ಕೆಲಸ. ಸೊ ಈ ರೀತಿ ನಾವು ಬರಿಬೇಕಾಗ್ತದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದರೆ ನಿಮಗೆ ಇದನ್ನು ಕೊಟ್ಟೇ ಬಿಟ್ಟಿರ್ತಾರೆ, ಈಸಿಯಾಗಿ ಬರಿಬೋದು. ಮಲ್ಟಿಪಲ್ ಚಾಯ್ಸ್ ಬರದೇ ಹೋದರೂ ಕೂಡ ಬರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡಿ, ರಾಮ ಈಸ್ ಅ ಡಾಕ್ಟರ್. ಈಸ್ ಅನ್ನೋದು ಬರೀತೀರಿ, ನಾಟ್ ಸೇರಿಸಿದ್ರಿ, ಈಸಂಟ್ ಆಯಿತು. ದೆನ್ ರಾಮ, ದೆರ್ ಈಸ್ ಅ ನೌನ್, ದೆರ್ ಈಸ್ ಅ ನೇಮಿಂಗ್ ವರ್ಡ್, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ಇಟ್ಸ್ ಪ್ರೊನೌನ್ ಹೀ. ಇಲ್ಲಿ ರೂಲನ್ನು ನೆನಪಿಟ್ಕೊಳ್ಳಿ. ಯು ಆರ್ ಅಂತೇಳಿ ಸ್ಟಾರ್ಟ್ ಆಗಿತ್ತು ನಮ್ಮ ಸೆಂಟೆನ್ಸ್ ಅಂದಾಗ, ಸೊ ಅದ್ರ ಕ್ವಶನ್ ಟ್ಯಾಗ್ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡ್ಬಿಡೋದು. ಆರಂಟ್ ಯು, ವಿ ಆರ್, ಆರಂಟ್ ವಿ, ದೇ ಆರ್, ಆರಂಟ್ ದೇ. ಈ ರೀತಿ ಅಕಸ್ಮಾತ್ ಕೊಟ್ಟಿರ್ತಕ್ಕಂಥವೇ ನೆಗೆಟಿವಲ್ಲಿ ಇದ್ದು ಅಂತಂದಾಗ ಯು ಆರ್ ನಾಟ್ ಅಂತ ಬಂದಿತ್ತಂದರೆ ಆರ್ ಯು, ವಿ ಆರ್ ನಾಟ್ ಇದ್ರೆ ಆರ್ ವಿ, ದೇ ಆರ್ ನಾಟ್ ಇದ್ದರೆ ಆರ್ ದೇ ಅನ್ನುವಂಥದ್ದು ಬರೀಬೇಕು. ಅದೇ ರೀತಿ ಹಿ ಈಸ್, ಈಸಂಟ್ ಹಿ, ಶಿ ಈಸ್, ಈಸಂಟ್ ಶಿ, ಇಟ್ ಈಸ್, ಈಸಂಟ್ ಇಟ್. ಇನ್ನು ಎಕ್ಸೆಪ್ಷನಲ್ ತೆಗೆದುಕೊಂಡಾಗ ಐ ಆಮ್ ಬಂದಾಗ ಆರಂಟ್ ಐ ಅಂತ ಬರೀರಿ, ಶಿ ವಿಲ್ ಬಂದಾಗ ಓಂಟ್ ಶಿ ಅಂತ ಬರೀರಿ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಏನಪ್ಪ ಅಂತಂದರೆ ಕ್ವಶನ್ ಟ್ಯಾಗನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ. ಈ ರೂಲ್ಗಳನ್ನು ಪದೇ ನೋಡ್ಕೊಳ್ಳಿ, ನಿಮ್ಮ ಕನ್ಫ್ಯೂಷನ್ನೇ ಆಗೋದಿಲ್ಲ. ದೆನ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲಿ ಡೈರೆಕ್ಟ್ ಐ ಕಮ್, V1 ಕೊಟ್ಬಿಟ್ಟಾರ. ಸೊ ಐ ಇರೋದ್ರಿಂದ ಸಬ್ಜೆಕ್ಟ್ ಪ್ಲೇಸಲ್ಲಿ ಡೋಂಟ್ ಐ ಅಂತ ಬರಿಬೇಕಾಗ್ತದೆ. ದೆನ್ ವಿ ಕಮ್, ಡೋಂಟ್ ವಿ, ಯು ಕಮ್, ಡೋಂಟ್ ಯು, ದೇ ಕಮ್, ಡೋಂಟ್ ದೇ. ಈ ರೀತಿ ಬರಿತಾ ಹೋಗಬೇಕು. ಅಕಸ್ಮಾತ್ ಕೊಟ್ಟಿರ್ತಕ್ಕಂಥದ್ದು ನೆಗೆಟಿವ್ ಬಂದಾಗ ಐ ಡು ನಾಟ್ ಅಂತ ಇರ್ತದೆ, ಅಲ್ಲಿ ಡೋಂಟ್ ಐ ಅಂತಷ್ಟೇ ತೊಗೋಬೇಕು. ಹೀ ಸೀಟ್ ಬಂತಂದಾಗ ಹೀ ಕಮ್ಸ್ ಅದ, ಡಸಂಟ್ ಹೀ ಅಂತ ಬರಿಬೇಕು. ಅಕಸ್ಮಾತ್ ಹೀ ಡಸ್ ನಾಟ್ ಕಮ್ ಅಂತ ಬಂದಿದ್ದರೆ ಡಸ್ ತೊಗೊಂಡು ಹೀ ಬರಿಬೇಕು, ಡಸ್ ಹೀ ಅಷ್ಟೇ ಬರಿಬೇಕು, ನಾಟ್ ಬಿಟ್ಬಿಡಬೇಕು. ವೆರಿ ಸಿಂಪಲ್. ಅದೇ ರೀತಿ ಶಿ ಕಮ್ಸ್, ಡಸಂಟ್ ಶಿ, ಇಟ್ ಕಮ್ಸ್, ಡಸಂಟ್ ಇಟ್. ದೆನ್ ಹೀ ಕೇಮ್, ಇಲ್ಲಿ V2 ಆಯ್ತು ನೋಡಿರಿ. V2 ಆಯಿತು ಅಂತಂದಾಗ ಡಿಡ್ ತೊಗೋಬೇಕಂತ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಡಿಡ್ ಹೀ, ಡಿಡಂಟ್ ಹೀ, ಅಲ್ಲಿ ಐ ಅಂತಾಗಿದೆ, ಅದನ್ನು ಡಿಡಂಟ್ ಹೀ ಅಂತ ಮಾಡ್ಕೊಳ್ಳಿ. ದೆನ್ ಐ ಕೇಮ್, ಡಿಡಂಟ್ ಐ ಅಂತ ಆಗಬೇಕು, ಅಲ್ಲಿ ಶಿ ಆಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆ. ದೆನ್ ಲ್ಯಾಂಗ್ವೇಜ್ ಫಂಕ್ಷನಿಗೆ ಬಂದಾಗ, ಸೊ ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಯಾವ ವರ್ಡ್ಸ್ ಬರ್ತಾವೆ, ನಾವು ಯಾವ ರೀತಿ ಮಾಡಬೇಕು, ವಾಕ್ಯಗಳನ್ನ ಅರ್ಥ ಮಾಡ್ಕೋಬೇಕಲ್ಲಿ. ಇಲ್ಲಿ ಡೈಲಾಗ್ ರೂಪದಲ್ಲಿ ಇರ್ತವೆ. ಇಲ್ಲಿ ನಾನು ನಿಮಗೆ ಮೇನ್ ವರ್ಡ್ಸ್ಗಳನ್ನ ಅಷ್ಟೇ ಕೊಟ್ಟಿದ್ದೀನಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಬಂದಾಗ ಪ್ಲೀಸ್ ಅನ್ನುವಂಥ ವರ್ಡ್ ಆ ಸೆಂಟೆನ್ಸ್ನಲ್ಲಿ ಇತ್ತಂದರೆ ದಟ್ ಈಸ್ ರಿಕ್ವೆಸ್ಟ್. ಇದು ಫಿಕ್ಸ್, ಇದು ನೆನಪಿಟ್ಕೊಂಡ್ಬಿಡಬೇಕು. ಪ್ಲೀಸ್ ಗಿವ್ ಯುವರ್ ನೋಟ್ಸ್, ಪ್ಲೀಸ್ ಗಿವ್ ಯುವರ್ ಪೆನ್, ಲೈಕ್ ದ್ಯಾಟ್. ದೆನ್ ಎಕ್ಸೆಪ್ಟಿಂಗ್ ರಿಕ್ವೆಸ್ಟ್, ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಸ್ವೀಕಾರ ಮಾಡಿದ್ದೀವಿ ಅಂದರೆ. ಸೊ ದ್ಯಾಟ್ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಎಸ್, ಇಟ್ ಈಸ್ ಮೈ ಪ್ಲೆಸರ್
ಅನ್ನುವಂಥ ವರ್ಡ್ಗಳು ಪ್ರಾರಂಭ ಎಸ್ದಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಇರ್ತವೆ. ಇನ್ನು ರಿಜೆಕ್ಟಿಂಗ್ ರಿಕ್ವೆಸ್ಟ್, ಆ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡಿದ್ರಿ ಅಂತಂದರೆ ಇಲ್ಲಿ ವಾಕ್ಯ ಯಾವ ರೀತಿ ಸ್ಟಾರ್ಟ್ ಆಗ್ತದೆ ಅಂದರೆ ಸಾರಿ, ಐ ಡೋಂಟ್. ಸಾರಿ ಅನ್ನುವಂಥ ವರ್ಡ್ನ ಸ್ಟಾರ್ಟ್ ಆಗಿತ್ತು ಅಂದರೆ ದಟ್ ಈಸ್ ರಿಜೆಕ್ಟಿಂಗ್ ರಿಕ್ವೆಸ್ಟ್ ಅನ್ನೋದು ಕನ್ಫರ್ಮ್ ಆಗಿರ್ತದೆ. ದೆನ್ ಅದೇ ರೀತಿ ಮುಂದಿನ ಎಕ್ಸಾಂಪಲ್ ನೋಡಿದಾಗ ಆಫರಿಂಗ್ ಹೆಲ್ಪ್, ನೀವು ಯಾರಿಗೂ ಸಹಾಯ ಮಾಡಬೇಕು ಅಂದ್ಕೊಂಡಾಗ ಯಾವ ರೀತಿ ವಾಕ್ಯಗಳು ಬರ್ತಾವೆ? ಮೇ ಐ ಹೆಲ್ಪ್ ಯು, ಮೇ ಲಿಫ್ಟ್ ದಿಸ್ ಬ್ಯಾಗ್ ಫಾರ್ ಯು, ಮೇ ಐ ಡ್ರಾಪ್ ಯು, ಕ್ಯಾನ್ ಐ ಗಿವ್ ಡ್ರಾಪ್ ಟು ಯು ಅಂಥೇಳಿ ಈ ರೀತಿ ಏನಪ್ಪ ಅಂತಾರೆ ವಾಕ್ಯಗಳು ಬಂದಾಗ ಸಾಮಾನ್ಯವಾಗಿ ಆಫರಿಂಗ್ ಹೆಲ್ಪ್, ಇನ್ನೊಬ್ಬರಿಗೆ ಸಹಾಯ ಮಾಡುವಿದ್ದು ಅಂತಂದರೆ ದಟ್ ಈಸ್ ಆಫರಿಂಗ್ ಹೆಲ್ಪ್. ದೆನ್ ಆರ್ಡರ್, ಆಜ್ಞೆ ಮಾಡೋದು. ಆಜ್ಞೆ ಅಂತಂದಾಗ ಸಾಮಾನ್ಯವಾಗಿ ಗೊತ್ತಾಗ್ತದೆ, ಒಬ್ಬ ಟೀಚರ್ ಸ್ಟೂಡೆಂಟಿಗೆ ಮಾಡಬೇಕಾದಾಗ ಸ್ಟ್ಯಾಂಡ್ ಅಪ್, ಗೆಟ್ ಔಟ್, ಡೋಂಟ್ ಟಾಕ್, ಶಟ್ ಯುವರ್ ಮೌತ್, ಕ್ಲೋಸ್ ದ ಡೋರ್, ಓಪನ್ ದ ವಿಂಡೋ, ಈ ರೀತಿ ವಾಕ್ಯಗಳನ್ನು ಸಾಮಾನ್ಯವಾಗಿ ಕಾಣ್ತೀವಿ. ದೆನ್ ಇನ್ ಸೀಕಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ವಶನಿಂಗ್, ಅಂದರೆ ಒಂದು ಯಾವುದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತೀವಿ, ಸೊ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಏನಾಗಿರ್ತವೆ WH ಕ್ವಶನ್ಸ್ ಇರ್ತವೆ, WHದಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ವೆರ್ ಈಸ್ ದಿಸ್ ಬುಕ್ ಆರ್ ವೆರ್ ಈಸ್ ದ ಬುಕ್, ವಾಟ್ ಆರ್ ಯುವರ್ ಫಾದರ್ ಈಸ್ ಡೂಯಿಂಗ್, ವಾಟ್ ಆರ್ ಯು ಡೂಯಿಂಗ್, ಈ ರೀತಿ ಬರ್ತಕ್ಕಂಥದ್ದು. ಇನ್ನು ಸಿಂಪತಿ, ಒಂದು ಕರುಣೆ ತೋರಲಿಕ್ಕೆ, ಅವರ ನೋವನ್ನು ನಾವು ಅರ್ಥ ಮಾಡ್ಕೊಂಡಾಗ ಐ ಆಮ್ ಟ್ರೂಲಿ ಸಾರಿ ಟು ಹಿಯರ್ ದಿಸ್ ಅಂಥೇಳಿ ನಾವು ವಾಕ್ಯಗಳನ್ನು ಮಾಡ್ತೀವಿ. ದೆನ್ ಮತ್ತಷ್ಟು ಎಕ್ಸಾಂಪಲ್ ನೋಡಬೇಕಾದ್ರೆ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಇವೆಲ್ಲ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥವೇ. ದೆನ್ ಎಬಿಲಿಟಿ ಅಂದರೆ ಸಾಮರ್ಥ್ಯ, ಐ ಕ್ಯಾನ್ದಿಂದ ಬಂದಿರತಕ್ಕಂಥದ್ದು ಇರ್ತದೆ. ಐ ಕ್ಯಾನ್ ಕ್ಲೈಮ್ ದ ಹಿಲ್, ಐ ಕ್ಯಾನ್ ಡೂ ದ್ಯಾಟ್, ಐ ಕ್ಯಾನ್ ಲಿಫ್ಟ್ ದಿಸ್ ಬಾಕ್ಸ್ ಲೈಕ್ ದಿಸ್. ಸೀಕಿಂಗ್ ಪರ್ಮಿಷನ್, ಕ್ಯಾನ್ ಐ ಯೂಸ್ ಯುವರ್ ಪೆನ್, ಪರ್ಮಿಷನ್ ಅಂದರೆ ಸೀಕಿಂಗ್ ಪರ್ಮಿಷನ್ ಕೇಳಾಕತ್ತೀವಿ ಅಂತ, ಪರ್ಮಿಷನ್ ಅವರಿಂದ ಪಡಿತಾ ಇದ್ದೀವಿ. ಮೇ ಐ ಕಮ್ ಇನ್, ಈ ರೀತಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ವಾಕ್ಯಗಳಿವು. ಇನ್ನು ಸೀಕಿಂಗ್ ಪರ್ಮಿಷನ್ ಆದಮೇಲೆ ಅಡ್ವೈಸ್ ಆರ್ ಸಜೆಷನ್ ಅಂದರೆ ಸಲಹೆ ಕೊಡೋದು. ಸೊ ಇಲ್ಲಿ ಸಲಹೆ ಕೊಡಬೇಕಾದಾಗ ಸಾಮಾನ್ಯವಾಗಿ ಗೋ ಸ್ಲೋಲಿ, ರೈಟ್ ನೀಟ್ಲಿ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಕನ್ಸಲ್ಟ್ ಅ ಡಾಕ್ಟರ್ ಲೈಕ್ ದಿಸ್. ದೆನ್ ಗಿವಿಂಗ್ ಡೈರೆಕ್ಷನ್, ಒಬ್ರು ಯಾರು ನಿಮ್ಮನ್ನ ಅಡ್ರೆಸ್ ಕೇಳಿದರು, ಯಾವ ಕಡೆ ಹೋಗಬೇಕು ಅಂತ ಕೇಳಿದಾಗ ಸಾಮಾನ್ಯವಾಗಿ ನಾವು ಡೈರೆಕ್ಷನ್ ಹೇಳ್ತಿರ್ತೀವಿ. ಗೋ ಸ್ಟ್ರೈಟ್, ಗೋ ಅಲಾಂಗ್ ದ ರೋಡ್, ಟೇಕ್ ರೈಟ್ ಟರ್ನ್, ಲೆಫ್ಟ್ ಟರ್ನ್. ಸೊ ಈ ರೀತಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಪದಗಳಿವು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಗಿವಿಂಗ್ ಡೈರೆಕ್ಷನ್. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಗ್ರ್ಯಾಟಿಟ್ಯೂಡ್. ಸಾಕಷ್ಟು ಬಾರಿ ಗ್ರ್ಯಾಟಿಟ್ಯೂಡ್ ಬಗ್ಗೆ ಕೇಳಿದಾರೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಪದಗಳು ಬಂದರೆ ದಟ್ ಈಸ್ ಗ್ರ್ಯಾಟಿಟ್ಯೂಡ್. ದೆನ್ ಎಕ್ಸ್ಪ್ರೆಸ್ಸಿಂಗ್ ಒಪಿನಿಯನ್, ನಿಮ್ಮ ಅಭಿಪ್ರಾಯ ಹೇಳಬೇಕಾದಾಗ ಸ್ಟಾರ್ಟಿಂಗಲ್ಲಿ ಏನಾಗ್ತವೆ ಐ ಥಿಂಕ್ ಅಂತ ಶುರು ಆಗ್ತದೆ. ಇಟ್ ಈಸ್ ಬೆಟರ್ ಟು ಗೋ ದೇರ್, ಇಟ್ ಈಸ್ ಬೆಟರ್ ಟು ಕನ್ಸಲ್ಟ್ ಅ ಡಾಕ್ಟರ್. ಸೊ ಈ ರೀತಿ ನಾವು ಹೇಳ್ತೀವಿ. ದೆನ್ ಒಬೇಯಿಂಗ್ ಅಂದರೆ ನಾವು ವಿಧೇಯತೆಯನ್ನು ತೋರಿಸ್ತಕ್ಕಂಥದ್ದು. ಸೊ ಆಗ ಓಕೆ ಸರ್ ಐ ವಿಲ್ ಡೂ ದಿಸ್, ನಾನು ಇದನ್ನು ಮಾಡ್ತೀನಿ ಸಾರ್ ಅಂತ ಹೇಳಬೇಕಾದಾಗ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಪದಗಳಿವು. ಈ ರೀತಿ ನಾವು ಇವುಗಳನ್ನು ಅರ್ಥ ಮಾಡ್ಕೋಬೇಕು. ಲ್ಯಾಂಗ್ವೇಜ್ ಫಂಕ್ಷನ್ಗೆ 1 ಮಾರ್ಕ್ಸ್ ಇರ್ತದೆ. ದೆನ್ ಇವೆಲ್ಲ ತುಂಬ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾವೆ ಅಂತ ಅಂದ್ಕೊಳ್ತೀನಿ ನಾನು. ಇನ್ನು 3ನೇ ಕ್ವಶನ್ಗೆ ಬಂದಾಗ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಇದು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು, ಡೈರೆಕ್ಟಾಗಿ ಬರಲಿಕ್ಕೂ ಕೂಡ ನಿಮ್ಗೆ ಕೇಳ್ಬೋದು. ಸೊ ಇಲ್ಲಿ ನಾನು 3rd ಕ್ವಶನ್ ಅಂತ ಇದನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ರೂಲ್ಸ್ ವಿತ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಸ್ವಲ್ಪ ಗಮನ ಕೊಟ್ಟು ಕೇಳಿದರೆ ನಿಮಗೆ ಅನುಕೂಲ ಆಗ್ತದೆ. ಮೊದಲನೇದಾಗಿ ರೂಲ್ ಏನು ಫಸ್ಟ್ ಅಂತಂದರೆ ರೈಟ್ ಆಬ್ಜೆಕ್ಟ್ ಇನ್ ಸಬ್ಜೆಕ್ಟ್ ಪ್ಲೇಸ್, ಅಂದರೆ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಿಗೆ ತೊಗೋಬೇಕು. ಆಬ್ಜೆಕ್ಟಲ್ಲಿ ಕೊಟ್ಟಿರೋ ವರ್ಡನ್ನು ಸಬ್ಜೆಕ್ಟ್ ತೊಗೋಬೇಕು. ದೆನ್ ರೈಟ್ ಸೂಟೇಬಲ್ ಹೆಲ್ಪಿಂಗ್ ವರ್ಬ್, ಆಮೇಲೆ ಅದಕ್ಕೆ ಹೆಲ್ಪ್ ಆಗ್ತಕ್ಕಂಥ ಸೂಟೇಬಲ್ ಆಗ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು ಅಕಾರ್ಡಿಂಗ್ ಟು ಟೆನ್ಸ್ ಅದು. ದೆನ್ ಅಕಾರ್ಡಿಂಗ್ ಟು ಪರ್ಸನ್ಸ್. ದೆನ್ ರೈಟ್ ದ ಮೇನ್ ವರ್ಬ್ ಇನ್ V3 ಫಾರ್ಮ್, ಅಂದರೆ ಅದನ್ನು ಪಾಸ್ಟ್ ಪಾರ್ಟಿಸಿಪಲಲ್ಲಿ ನಾವು ಬರೀಬೇಕಾಗ್ತದೆ. ದೆನ್ ರೈಟ್ ಸಬ್ಜೆಕ್ಟ್ ಇನ್ ಆಬ್ಜೆಕ್ಟ್ ಪ್ಲೇಸ್ ಫಾಲೋಡ್ ಬೈ, ಅಂದರೆ ಬೈ ಬರೆದ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಪ್ಲೇಸಲ್ಲಿ ಬರೀಬೇಕು. ಸೊ ಇಲ್ಲಿ ಎಕ್ಸಾಂಪಲ್ ಅದನ್ನು ರಾಹುಲ್ ಈಟ್ಸ್ ಅ ಫ್ರೂಟ್, ರಾಹುಲ್ ಸಬ್ಜೆಕ್ಟ್ ಅಲ್ಲದ, ಈಟ್ಸ್ ವರ್ಬ್ ಅದ, ಅ ಫ್ರೂಟ್ ಆಬ್ಜೆಕ್ಟ್ ಅದ. ಆಬ್ಜೆಕ್ಟನ್ನು ಮೊದಲು ಬರೆದ್ರೆ ಆ ಫ್ರೂಟ್ ಬರ್ದೀವಿ, ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ತೊಗೊಂಡಿವಿ, ಯಾಕಂದರೆ ಈಟ್ಸ್ ಇದ್ದಿದ್ದು ಪ್ರೆಸೆಂಟ್ ಟೆನ್ಸ್ ಅಲ್ಲದ, V1 ಅಲ್ಲದ, ಈಸ್ ಬರ್ದೀವಿ. ದೆನ್ ಈಟ್ಸ್ ಬಿಕೇಮ್ V3 ಈಟನ್. ದೆನ್ ಬೈ ಬರೆದ್ಮೇಲೆ ರಾಹುಲ್ ಅನ್ನೋದನ್ನು ಕೊನೆಗೆ ಯಾವ ರೀತಿ ಯಥಾಸ್ಥಿತಿ ಇಟ್ಬಿಡಬೇಕು. ಸೆಕೆಂಡ್ ಎಕ್ಸಾಂಪಲ್, ಸಿ ಹ್ಯಾಸ್ ರಿಟನ್ ಅ ಸ್ಟೋರಿ. ಹ್ಯಾಸ್ ರಿಟನ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲದ, ಅ ಸ್ಟೋರಿ ಹ್ಯಾಸ್ ಬೀನ್. ಯಾವಾಗ ಹ್ಯಾಸ್ ರಿಟನ್ ಬಂತೋ ಹ್ಯಾಸ್ ಬೀನ್ ಮಾಡ್ಕೋಬೇಕು, ಹ್ಯಾವ್ ಬಂದಾಗೂ ಬೀನ್ ಮಾಡ್ಕೋಬೇಕು, ಹ್ಯಾಡ್ ಬಂದಾಗೂ ಬೀನ್ ಮಾಡ್ಕೋಬೇಕು. ಅಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಬೀನ್ ಅನ್ನೋದನ್ನು ಆ್ಯಡ್ ಮಾಡ್ಕೋಬೇಕು. ರಿಟರ್ನ್. ದೆನ್ ಬೈ ಶಿ ಬಿಕಮ್ಸ್ ಹರ್, ಅಂದರೆ ಪ್ರನೌನ್ಗಳು ಏನಾಗ್ತಾವೆ ಅಂದರೆ ಚೇಂಜ್ ಆಗ್ತವೆ. ಯಾವ ರೀತಿ ಪ್ರನೌನ್ಗಳು ಚೇಂಜ್ ಆಗ್ತಾವೆ ಅನ್ನೋ ಕಾನ್ಸೆಪ್ಟ್ ಕೂಡ ನಮಗೆ ಗೊತ್ತಿರಬೇಕು ಇಲ್ಲಿ. ಸೊ ಚೇಂಜಸ್ ಆಫ್ ಪ್ರನೌನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಏನಾದರೂ ಸಪೋಸ್ ಐ ಬಂದಿದ್ರೆ ಮೀ ಆಗ್ತದೆ, ವಿ ಬಿಕಮ್ಸ್ ಅಸ್, ಯು ಅಂತ ಉಳಿತದ, ದೇ ಬಿಕಮ್ಸ್ ದೆಮ್, ಹಿ ಬಿಕಮ್ಸ್ ಹಿಮ್, ಶಿ ಬಿಕಮ್ಸ್ ಹರ್, ಆ್ಯಂಡ್ ಇಟ್ ಬಿಕಮ್ಸ್ ಇಟ್ ಓನ್ಲಿ. ಸೊ ಇನ್ನು ಟೆನ್ಸ್ ವೈಸ್ ನೋಡ್ತಾ ಹೋದಾಗ ಸಿಂಪಲ್ ಪ್ರೆಸೆಂಟಲ್ಲಿ ರಾಮ ರೈಟ್ಸ್ ಅ ಸ್ಟೋರಿ,
ನೋಡಿ ರಾಮ ರೈಟ್ಸ್ ವಿ ಒನ್ ಕಾನ್ಸೆಪ್ಟ್ ಎಲ್ಲ ಇಟ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಆ ಸ್ಟೋರಿ ಈಸ್ ರಿಟರ್ನ್, ಯಾಕಂದರೆ ವಿ1 ಬಂದಾಗ ಆ ಸ್ಟೋರಿ ಈಸ್ ಇನ್ ಸಿಂಗ್ಯುಲರ್, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ಈಸ್ ರಿಟರ್ನ್ ಬೈ ರಾಮ. ದೆನ್ ಪ್ರೆಸೆಂಟ್ ಕಂಟಿನ್ಯೂಸ್, ರಾಮ ಈಸ್ ರೈಟಿಂಗ್ ಅ ಸ್ಟೋರಿ. ಇಲ್ಲಿ ಚೇಂಜ್ ಆಯಿತು, ಅಲ್ಲಿ ವಿ1 ಇತ್ತು, ಇಲ್ಲಿ ಈಸ್ ರೈಟಿಂಗ್ ಅಂತ ಆಯಿತು. ಈಸ್ ರೈಟಿಂಗ್ ಇದ್ದಾಗ ಇದನ್ನು ಅಸ್ಯೂಮ್ ಮಾಡಬೇಕಾದಾಗ ಆ ಸ್ಟೋರಿ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಿಗೆ ತೊಗೊಂಬಂದ್ರಿ, ಈಸ್ ಬರೆದ್ರಿ, ಅಲ್ಲಿ ರೈಟಿಂಗ್ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಬೀಯಿಂಗ್ ತೆಗೆದ ರಿಟರ್ನ್ ಬೈ ರಾಮ ಅಂತ ಬರೀಬೇಕು. ದೆನ್ ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್, ರಾಮ ಹ್ಯಾಸ್ ರಿಟರ್ನ್ ಅ ಸ್ಟೋರಿ ಹ್ಯಾಸ್ ಬೀನ್, ನೋಡಿರಿ ಇಲ್ಲಿ ಹ್ಯಾಸ್ ರಿಟರ್ನ್ ಇದ್ದಿದ್ದು ಹ್ಯಾಸ್ ಬೀನ್ ರಿಟರ್ನ್ ಬೈ ರಾಮ. ಸೊ ಈ ರೀತಿ ಆಬ್ಜೆಕ್ಟ್ ಸಬ್ಜೆಕ್ಟನ್ನು ರಿಪ್ಲೇಸ್ ಮಾಡಿದ್ರೆ ಸಾಕಿಲ್ಲಿ. ದೆನ್ ಸಿಂಪಲ್ ಫಾಸ್ಟಲ್ಲಿ ಸಿ ಪ್ಲಕ್ಡ್ ವಿ2 ಅದ ನೋಡಿರಿ, ದ ಫ್ಲವರ್ಸ್ ಫ್ಲೂರಲ್ ಅದ, ದ ಫ್ಲವರ್ಸ್ ವರ್, ಯಾಕಂದರೆ ವಿ2 ಇದ್ದಾಗ ಫಾಸ್ಟ್ ಟೆನ್ಸಲ್ಲಿ ವರ್ ಬರಬೇಕು, ಇಲ್ಲಿ ಪ್ಲೂರಲ್ ಫ್ಲವರ್ಸ್ ಅದ. ದೆನ್ ಪ್ಲಕ್ಡ್ ವಿ3 ಬೈ ಶಿ ಬಿಕಮ್ಸ್ ಹರ್. ಸೊ ಶಿ ವಾಸ್ ಪ್ಲಕ್ಕಿಂಗ್ ಫ್ಲವರ್ಸ್. ಸೊ ಫ್ಲವರ್ಸ್ ವರ್, ಯಾಕೆ ಫ್ಲವರ್ಸ್ ವರ್ ಬಂತು ನೋಡ್ರಿ, ಇಲ್ಲಿ ಫಾಸ್ಟ್ ಕಂಟಿನ್ಯೂಸ್ ಇದ್ದಾಗ ಪ್ಲಕ್ಕಿಂಗ್ ಅಂತದ, ಫ್ಲವರ್ಸ್ ವರ್ ಆಯಿತು, ಫ್ಲವರ್ಸ್ ಪ್ಲೂರಲ್ ಇರೋದ್ರಿಂದ ವರ್ ತೊಗೊಂಡ್ರಿ, ಬೀಯಿಂಗ್ ಬರೆದ್ರಿ, ಯಾಕಂದರೆ ಪ್ಲಕ್ಕಿಂಗ್ ಕಂಟಿನ್ಯೂಸ್ ಟೆನ್ಸ್ ಅದ, ಬೀಯಿಂಗ್ ಪ್ಲಕ್ಡ್ ಬೈ ಹರ್, ಹೂಗಳು ಅವಳಿಂದ ಕೀಳಲ್ಪಟ್ಟವು ಅಂತೇಳಿ ಅರ್ಥ ಆಗ್ತದೆ ಇಲ್ಲಿ. ದೆನ್ ಫಾಸ್ಟ್ ಪರ್ಫೆಕ್ಟ್ನಲ್ಲಿ ಶಿ ಹ್ಯಾಡ್ ಪ್ಲಕ್ಡ್ ಫ್ಲವರ್ಸ್, ನೋಡ್ರಲ್ಲಿ ಹ್ಯಾಸ್ ಬಂದಿತ್ತು, ಇಲ್ಲಿ ಹ್ಯಾಡ್ ಅದ, ಸೇಮ್ ಇಲ್ಲಿ ಕೂಡ ಬೀನ್ ತೊಗೋಬೇಕು, ಫ್ಲವರ್ಸ್ ಹ್ಯಾಡ್ ಬೀನ್ ಪ್ಲಕ್ಡ್ ಬೈ ಹರ್. ಇನ್ನು ಸಿಂಪಲ್ ಫ್ಯೂಚರ್ ತೊಗೊಂಡಾಗ ವಿಲ್ ಮತ್ತು ಶಾಲ್ ಬಳಸ್ತೀವಿ. ದೇ ವಿಲ್ ಆಸ್ಕ್ ಕ್ವಶನ್ಸ್ ಅದ, ಕ್ವಶನ್ಸ್ ಮೊದಲು ತೊಗೊಂಡ್ರಿ, ವಿಲ್ ಬಂದಾಗ ವಿಲ್ ಬಿ ಮಾಡ್ಕೋಬೇಕು, ಶಾಲ್ ಬಂದರೆ ಶಾಲ್ ಬಿ ಮಾಡ್ಕೋಬೇಕು ಅವನ್ನ. ಸೊ ಡಿಪೆಂಡ್ ಅಪಾನ್ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಮೇಲೆ ಡಿಪೆಂಡ್ ಆಗ್ತದೆ. ವಿಲ್ ಬಿ ಆಸ್ಕ್ಡ್ ಬೈ ದೇ ಬಿಕಮ್ಸ್ ದೆಮ್ ಹಿಯರ್. ದೆನ್ ಫ್ಯೂಚರ್ ಪರ್ಫೆಕ್ಟ್ನಲ್ಲಿ ದೇ ವಿಲ್ ಹ್ಯಾವ್ ಆಸ್ಕ್ಡ್ ಕ್ವಶನ್ಸ್ ಅಂತದ. ಸೊ ಕ್ವಶನ್ಸ್ ವಿಲ್ ಹ್ಯಾವ್ ಬೀನ್ ಆಸ್ಕ್ಡ್ ಬೈ ದೆಮ್, ನೋಡ್ರಿ ವಿಲ್ ಹ್ಯಾವ್ ಬಂದಾಗ ಇಲ್ಲಿ ಬೀನ್ ತೊಗೋಬೇಕಷ್ಟೆ. ದೆನ್ ಇಂಪರೇಟಿವ್ ಸೆಂಟೆನ್ಸ್ ಇದ್ದರೆ ಕ್ಲೋಸ್ ದ ಡೋರ್, ಇಲ್ಲಿ ದ ಡೋರ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ನಲ್ಲಿದೆ, ಅದನ್ನು ಸಬ್ಜೆಕ್ಟ್ ಮಾಡ್ಕೋಬೇಕಾಗ್ತದೆ. ಅದಕ್ಕಿಂತ ಬಿಫೋರ್ ಲೆಟ್ ಅನ್ನುವಂಥ ವರ್ಡನ್ನು ಸೇರಿಸಬೇಕು. ಲೆಟ್ ದ ಡೋರ್ ಬಿ ಕ್ಲೋಸ್ಡ್, ಇಟ್ ಈಸ್ ಇನ್ ವಿ3, ಈ ರೀತಿಯೇ ಮಾಡ್ಕೋಬೇಕು ಅವನ್ನ. ಇನ್ನು ಮಾಡೆಲ್ಗಳು ಕ್ಯಾನ್, ಕುಡ್, ಮೇ, ಮೈಟ್ ಬಂದಾಗ ಇಲ್ಲೂ ಕೂಡ ಬಿ ಸೇರಿಸಿದ್ರೆ ಸಾಕು. ದ ಹಿಲ್ ಕ್ಯಾನ್ ಬಿ ಕ್ಲೈಂಬ್ಡ್ ಬೈ ರಾಮ, ಈ ರೀತಿ ಮಾಡೆಲ್ಸ್ಗಳು ಬಂದಾಗ ಕೂಡ ನಾವು ಬರೆದ್ರೆ 1 ಮಾರ್ಕ್ಸನ್ನು ಈಸಿ ತೊಗೋಬೋದು. ಸ್ವಲ್ಪ ರಿಪೀಟೆಡ್ ಆಗಿ ನೋಡಿ, ನಿಮ್ಗೆ ಏನು ಡೌಟ್ಸ್ ಅದನ್ನೆಲ್ಲ ಬರ್ಕೊಂಡು ಬಿಟ್ರೆ ಕ್ಲಿಯರ್ ಆಗ್ತದೆ. ದೆನ್ ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಇಫ್ ಕ್ಲಾಸ್, ಆ್ಯಂಡ್ ಆಲ್ಸೋ ವೆರಿ ಈಸಿ ಫಾರ್ ಟು ಗೆಟ್ 1 ಮಾರ್ಕ್. ಹೌದಾ, ಬಹಳ ಈಸಿ ಇದು. ಸಾಮಾನ್ಯವಾಗಿ ನಿಮಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, 3 ರೂಲ್ಗಳು ಬರ್ತವೆ. ಪಾಸಿಬಲ್ ಅನ್ನುವಂಥದ್ದು ಮೊದಲಿದ್ದು, ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಅಂದರೆ ವಿ1 ಇದ್ದಾಗ ನಾವು ವಿಲ್ಲನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ಇಟ್ ರೈನ್ಸ್, ಇಟ್ ಈಸ್ ಇನ್ ವಿ1, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ಐ ವಿಲ್ ನಾಟ್ ಕಮ್, ಇಸಂಟ್ ಇಟ್. ಇನ್ ಪ್ರೊಬೇಬಲ್ ಬಂತಂದಾಗ ಇಫ್ ಪ್ಲಸ್ ಸಿಂಪಲ್ ಪಾಸ್ಟ್ ಆಗಿರ್ತದೆ, ವಿ2 ಆಗಿರ್ತದೆ, ಇಲ್ಲಿ ವುಡ್ ಅನ್ನೋದನ್ನು ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ಇಫ್ ಇಟ್ ರೈನ್ಡ್ ಇಟ್ ಈಸ್ ಇನ್ ವಿ2, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ಇನ್ ದ ಬ್ಲ್ಯಾಂಕ್ ವುಡ್. ವಿ2 ಬಂದರೆ ವುಡ್ ಬರೀಬೇಕು, ವಿ1 ಬಂದರೆ ವಿಲ್ ಬರೀಬೇಕು ಅಷ್ಟೇ. ಇಂಪಾಸಿಬಲ್ ಅನ್ನುವಂಥದ್ದು ಥರ್ಡ್ ಆ್ಯಂಡ್ ಪಾರ್ಟ್ ಅದನೋ, ಥರ್ಡ್ ಕೈಂಡ್ ಅದನೋ, ಇದು ಪ್ರತಿ ವರ್ಷ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥದ್ದು ಫಿಕ್ಸ್. ಇದನ್ನು ನೆನಪಿಟ್ಕೊಂಬಿಡಿ ರೂಲನ್ನು. ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಬಂದಿರ್ತದೆ, ವಿ3 ಇರ್ತದೆ, ವುಡ್ ಹ್ಯಾವನ್ನು ತುಂಬಬೇಕಿಲ್ಲಿ. ಇಫ್ ಐ ಹ್ಯಾಡ್ ರೈನ್ಡ್ ಐ ಡ್ಯಾಶ್ ನಾಟ್ ಕಮ್, ಅಂದರೆ ಮಳೆ ಬಂದಿದ್ರೆ ನಾ ಬರ್ತಿದ್ದಿಲ್ಲ ಅನ್ನುವಂಥದ್ದು ಆಗ್ತದೆ ಅರ್ಥದಲ್ಲಿ. ವುಡ್ ಹ್ಯಾವ್ ಅನ್ನೋದು ಬರೀಬೇಕು. ಇಲ್ಲಿ ಒಂದನ್ನು ನೀವು ವೆರಿ ಕ್ಲಿಯರ್ ಮಾಡ್ಕೋಬೇಕು. ಕೆಲವು ಸಾರಿ ಏನಾಗ್ತದೆ, ಆಪ್ಷನಲ್ಲಿ ವುಡ್ ಹ್ಯಾವ್ ಒಂದೇ ಬಂದಿತ್ತು ಅಂದರೆ ದಟ್ ಈಸ್ ರೈಟ್, ವುಡಂಟ್ ಹ್ಯಾವ್ ಒಂದೇ ಕೊಟ್ಟಿದ್ರೆ ಅದು ಕೂಡ ಸರಿಯೇ. ಆದರೆ ಇಲ್ಲಿ ಎಕ್ಸಾಂಪಲ್ಸ್ ನೋಡಿದ್ದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ವುಡ್ ಹ್ಯಾವ್ ಇತ್ತು, ವುಡಂಟ್ ಹ್ಯಾವ್ ಇತ್ತು, ಸ್ವಲ್ಪ ಅರ್ಥ ಮಾಡ್ಕೊಂಡು ತುಂಬಿ. ಫಸ್ಟ್ ಎಕ್ಸಾಂಪಲ್ ನೋಡಿಲಿ, ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್, ನೀವು ತುಂಬ ಪರಿಶ್ರಮಪಟ್ಟು ಕೆಲಸ ಮಾಡಿದರೆ, ಓದಿದರೆ, ಯು ವುಡ್ ಹ್ಯಾವ್ ಸ್ಕೋರ್ಡ್ ವೆಲ್, ಒಳ್ಳೆ ಮಾರ್ಕ್ಸನ್ನು ತೆಗಿಬಲ್ಲವರಾಗಿದ್ರಿ ಅಂತ ಹೇಳ್ತಾರೆ. ಇನ್ನು ಸೆಕೆಂಡ್ ಎಕ್ಸಾಂಪಲ್ ನೋಡಿರಿ, ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್, ಇಲ್ಲೂ ಕೂಡ ಅಭ್ಯಾಸ ಚೆನ್ನಾಗಿ ಮಾಡಿದ್ರಿ, ಯು ಡ್ಯಾಶ್ ಡ್ಯಾಶ್ ಫೇಲ್, ಅಲ್ಲಿ ಸ್ಕೋರ್ಡ್ ಅದ, ಇಲ್ಲಿ ಫೇಲ್ಡ್ ಎಕ್ಸಾಮ್, ಅದರ ಅಪೋಸಿಟ್ ಆ್ಯಕ್ಷನ್ ಆಯ್ತು, ಇಲ್ಲಿ ರಿಯಾಕ್ಷನ್ ಆಯ್ತು. ಇಲ್ಲಿ ಅವಾಗೇನು ಬರೀಬೇಕು ನಾವಿಲ್ಲಿ ವುಡ್ ನಾಟ್ ಹ್ಯಾವ್ ಫೇಲ್ಡ್ ಅಂತ ಬರೀಬೇಕಾಗ್ತದೆ, ಯಾಕಂದರೆ ಹಾರ್ಡ್ ವರ್ಕ್ ಮಾಡಿದರೆ ನೀವು ಫೇಲ್ ಆಗೋದಿಲ್ಲ ಅನ್ನಂಗಿದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ, ಇಫ್ ಶಿ ಹ್ಯಾಡ್ ರನ್ ಫಾಸ್ಟ್ ಶಿ ವುಡ್ ಹ್ಯಾವ್ ಗಾಟ್ ದ ಬಸ್, ಇಫ್ ಶಿ ಹ್ಯಾಡ್ ರನ್ ಫಾಸ್ಟ್ ಶಿ ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್, ಅಲ್ಲಿ ಗಾಟ್ ದ ಬಸ್, ಇಲ್ಲಿ ಮಿಸ್ಡ್ ದ ಬಸ್. ಹಿಂಗೆ ಅಪೋಸಿಟ್ ಬಂದಾಗ ವುಡಂಟ್ ಹ್ಯಾವ್ ಮತ್ತು ವುಡ್ ಹ್ಯಾವ್ ಅನ್ನೋದನ್ನು ಕೇರ್ಫುಲ್ಲಾಗಿ ತುಂಬಬೇಕು. ಇದು ಭಾಳ ಇಂಪಾರ್ಟೆಂಟ್, ಇದು ಗಮನ ಕೊಡಬೇಕಿಲ್ಲ. 2 ಆಪ್ಷನ್ ಬಂದಾಗ ಸ್ವಲ್ಪ ಮೈ ತುಂಬ ಕಣ್ಣಿರಲಿ, ಕರೆಕ್ಟಾಗಿ ಬರೀರಿ, 1 ಮಾರ್ಕ್ಸ್ ಬಂದೇ ಬರ್ತದೆ ನಿಮಗೆ. ದೆನ್ ದ ಫಿಫ್ತ್ ಕ್ವಶನ್ ಈಸ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆರ್ ದ ವರ್ಡ್ ಫಾರ್ಮ್ ಅಂಥೇಳಿ ಬರ್ಬೋದು. 2 ರೀತಿ 2 ಕ್ವಶನ್ ಇರ್ತಾವೆ ಇಲ್ಲಿ, 2ಕ್ಕೂ ಒಂದೇ ಎಕ್ಸಾಂಪಲ್ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ವರ್ಡ್ ಫಾರ್ಮ್ ಅಂದರೆ ಕೂಡ ಅವೇ ಬರ್ತವೆ, ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಕೂಡ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾನೆ, ಸರಿಯಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ರೋಹಿತ ವಾಸ್ ಪ್ರೈಸ್ಡ್ ಫಾರ್ ಹಿಸ್ ಬ್ರೇವರಿ.
ಸೊ ದ ಆಪ್ಷನ್ಸ್ ಆರ್ adverb, adjective, noun, adverb. ಆಲ್ರೆಡಿ ಆನ್ಸರ್ ಮಾಡಲಾಗಿದೆ ಇಲ್ಲಿ. ಬ್ರೇವರಿ ಇದು ನೌನ್ ಆಗಿರ್ತದೆ. ಯಾಕೆ ನೌನ್ ಇದು ಅನ್ನೋದನ್ನು ಇಲ್ಲಿ ನಾವು ನೆಕ್ಸ್ಟ್ ಒಂದೊಂದಾಗಿ ಅವುಗಳನ್ನು ನೋಡ್ತಾ ಹೋಗೋಣ. ಅಂದರೆ ವರ್ಡ್ ಫಾರ್ಮ್ಸ್ಗಳನ್ನು ಮಾಡಬೇಕಾದಾಗ ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಐಡೆಂಟಿಫೈ ಮಾಡಬೇಕಾದಾಗ ಆ ಕೊಟ್ಟಿರ್ತಕ್ಕಂಥ ವರ್ಡ್ ಇದ್ದಿದ್ದು ಇಟ್ ಈಸ್ ಇನ್ ವಿಚ್ ಫಾರ್ಮ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಆ್ಯಂಡ್ ವೇರ್ ಟು ಯೂಸ್ ಆ್ಯಂಡ್ ಹೌ ಟು ಯೂಸ್ ಅನ್ನುವಂಥದ್ದು ಅರ್ಥ ಮಾಡ್ಕೊಂಡಾಗ ಬರಲಿಕ್ಕೆ ಸಾಧ್ಯ. ಸೊ ಇಲ್ಲಿ ನೌನ್ ಇದ್ದಾಗ ಯಾವಾಗಲೂ ಏನಾಗಿರ್ತದೆ ಅಂದರೆ ನೌನ್ ಅನ್ನುವಂಥ ವರ್ಡ್ ಅಥವಾ ನೇಮಿಂಗ್ ವರ್ಡ್ ಇದ್ದಿದ್ದು ಸಾಮಾನ್ಯವಾಗಿ ನಾವು ಬಳಸಬೇಕಾದಾಗ ಸಫಿಕ್ಸ್ ಆ್ಯಡ್ ಮಾಡಿದಾಗ ಕೂಡ ಅದು ನೌನ್ ಆಗಿರ್ತದೆ ಕೆಲವು ಬಾರಿ. ದೆನ್ ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್ ಈ ನಾಲ್ಕಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಕೇಳಬೇಕಾದಾಗ ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಶ್ನೆಗಳಿವು. ಸೊ ಇಲ್ಲಿ ಮೊದಲೇ ಎಕ್ಸಾಂಪಲ್ನ ನಾವು ನೋಡ್ತಾ ಹೋದಾಗ ಬ್ರೇವರಿ ಅನ್ನೋದೇನು ನೋಡಿದ್ದೀವೋ ಅದನ್ನೇ ನೋಡೋಣ ನಾವೀಗ. ಈಗ ನೌನ್ ಆಗಿರ್ತಕ್ಕಂಥ ಬ್ರೇವ್ ಅನ್ನುವಂಥ ವರ್ಡ್ಗೆ RY ಸೇರಿಸಿದಾಗ ಬ್ರೇವರಿ ಅಂತ ಆಗ್ತದೆ. ಏನು ಮಾಡೀವಿ ಇಲ್ಲಿ ಬ್ರೇವ್ ಅನ್ನೋದಕ್ಕೆ RY ಅನ್ನೋಂಥ ಸಫಿಕ್ಸ್ ಸೇರಿಸಿವಿ. ಸೊ ದಟ್ಸ್ ವೈ ಇಟ್ ಬಿಕೇಮ್ ಹಿಯರ್ ನೌನ್. ದೆನ್ ಅಡ್ಜೆಕ್ಟಿವ್ ಬ್ರೇವ್ ನೋಡಿ, ಸಾಮಾನ್ಯವಾಗಿ ಹೇಳಬೇಕಾದ್ರೆ ಬ್ರೇವ್ ಮ್ಯಾನ್, ಬ್ರೇವ್ ಬಾಯ್, ಬ್ರೇವ್ ಗರ್ಲ್ ಅಂದರೆ ಒಂದು ನೌನನ್ನು ಇದು ಡಿಫೈನ್ ಮಾಡ್ತಿರ್ತದೆ. ಸೊ ಅದಕ್ಕಾಗಿ ಇದು ಅಡ್ಜೆಕ್ಟಿವ್ ಆಗಿರ್ತದೆ. ಎಡ್ವರ್ಬ್ ಆಗಬೇಕಾದಾಗ ಬ್ರೇವ್ಲಿ, ಕೊನೆಗೆ LY ಹೆಚ್ಚಿದ್ರೆ ಎಡ್ವರ್ಬ್. ಈ ಮೂರು ಫಾರ್ಮ್ನಲ್ಲಿ ಬಂದಾಗ ಮಾಡ್ಕೊಳ್ಳಿ. ಬ್ರೇವರಿ ಬಂದರೆ ನೌನ್ ಆಗಿರ್ತದೆ, ಬ್ರೇವ್ ದಟ್ ಈಸ್ ಅನ್ ಅಡ್ಜೆಕ್ಟಿವ್ಸ್, ಬ್ರೇವ್ಲಿ ದಟ್ ಈಸ್ ವರ್ಬ್ ಎಡ್ವರ್ಬ್. ಇಷ್ಟನ್ನು ನೀವು ಅರ್ಥ ಮಾಡ್ಕೋಬೇಕು. ದೆನ್ ಇಂಪ್ರೂವ್ಮೆಂಟ್. ಸೊ ಫಾರ್ ದ ವರ್ಡ್ ಇಂಪ್ರೂವ್ ದರ್ ಈಸ್ ದ ಸಫಿಕ್ಸ್ ಮೆಂಟ್, ಇಂಪ್ರೂವ್ಮೆಂಟ್. ದಟ್ಸ್ ವೈ ದಟ್ ಈಸ್ ನೌನ್. ಇಂಪ್ರೂವ್ಡ್, ಕೆಲವು ಬಾರಿ ಇಂಪ್ರೂವ್ಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿಯೂ ಕೂಡ ಬಳಸ್ತೀವಿ. ಇಂಪ್ರೂವ್ಡ್ ಏರಿಯಾ ಅಂತ ಬರೆದಾಗ ಏರಿಯಾ ಬಗ್ಗೆ ಹೇಳ್ತಕ್ಕಂಥದ್ದು ಇಂಪ್ರೂವ್ಡ್ ಇಟ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಆ್ಯಂಡ್ ವರ್ಬ್ ಆಗಿ ಬಳಸಿದಾಗ V1 ಆರ್ V2 ಅಲ್ಲಿ ಬಳಸ್ತೀವಿ ಅಥವಾ V3 ಅಲ್ಲಿ ಬರಿತೀವಿ. ಇಂಪ್ರೂವ್ ಅನ್ನುವಂಥ ವರ್ಡ್ ಇದ್ದಿದ್ದು ವರ್ಬ್ ಆಗಿ ಬಳಸ್ತೀವಿ. ಇಂಪ್ರೂವ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ, ನಿನ್ನಷ್ಟಕ್ಕೆ ಮೊದಲು ಇಂಪ್ರೂವ್ ಆಗು ಅಂತೇಳಿ ಬಳಸ್ತಕ್ಕಂಥದ್ದು. ಸೊ ಈ ರೀತಿ ಬಂದಾಗ ಇದು ವರ್ಬ್ ಆಗಿರ್ತದೆ. ಇನ್ನು ಇದನ್ನೇ ನಾವೇನಾದರೂ ಅಕಸ್ಮಾತ್ ಎಡ್ವರ್ಬ್ ಆಗಿ ಕೊಟ್ಟಾಗ ಇಂಪ್ರೂವಿಂಗ್ಲಿ ಅಂತೂ ಕೂಡ ಬಳಸ್ತೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದಿಷ್ಟೇ. ನಿಮಗೆ ಆಪ್ಷನ್ಸ್ ಕೊಟ್ಟಾಗ ನೌನ್, ಅಡ್ಜೆಕ್ಟಿವ್, ವರ್ಬ್, ಎಡ್ವರ್ಬ್ ಆಗ್ತದನೋ ಅನ್ನೋ ತಿಳ್ಕೊಬೇಕು. ಒಂದು ಇಲ್ಲ ಡ್ಯಾಶ್ ಕೊಟ್ಟು ವರ್ಡ್ ಫಾರ್ಮ್ ಬರೀರಿ, ಬ್ರೆಕೆಟಲ್ಲಿ ಒಂದು ವರ್ಡ್ ಕೊಟ್ಟಾಗ ಬ್ರೇವ್ ಕೊಟ್ಟಾಗ ಬ್ರೇವ್ರಿ ಆಗ್ತದನೋ ಬ್ರೇವ್ಲಿ ಆಗ್ತದನೋ ಅರ್ಥ ಮಾಡ್ಕೊಂಡು ಬರೀಬೇಕಿಲ್ಲಿ. ದೆನ್ ಇಂಟ್ರೆಸ್ಟಿಂಗ್ ಸಾಮಾನ್ಯವಾಗಿ ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ. ಇಂಟ್ರೆಸ್ಟೆಡ್ ಅಂಥೇಳಿ ವರ್ಬ್ ಆಗಿನೂ ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ. ಸಮ್ಟೈಮ್ ಇದೇನಪ್ಪ ಅಂತಂದರೆ ಇಂಟ್ರೆಸ್ಟಿಂಗ್ಲಿ ಅಂತೂ ಕೂಡ ಯೂಸ್ ಮಾಡ್ತೀವಿ. ನೋಡಿರಿ, ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದಾಗ ಆ ಸ್ಟೋರಿ ಬಗ್ಗೆ ಕ್ವಾಲಿಫೈ ಮಾಡ್ತದೆ ಇದು. ಸೊ ಅವಾಗ ಅಡ್ಜೆಕ್ಟಿವ್ ಆಗಿರ್ತದೆ. ಆ ಇಂಟ್ರೆಸ್ಟೆಡ್ ಅಂದಾಗ ವರ್ಬ್ ಆಗಿರ್ತದೆ. ಇಂಟ್ರೆಸ್ಟಿಂಗ್ಲಿ ಅಂತಂದಾಗ ಎಡ್ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವರ್ಡ್ ಹ್ಯಾಪಿನೆಸ್ ತೆಗೆದುಕೊಂಡಾಗ ಹ್ಯಾಪಿನೆಸ್ NESS ಹಚ್ಚಿದಾಗ ಸಫಿಕ್ಸ್ ಆ್ಯಡ್ ಮಾಡಿವಿ, ನೌನ್ ಆಗ್ತದೆ. ಹ್ಯಾಪಿ ಮ್ಯಾನ್ ಅಡ್ಜೆಕ್ಟಿವ್ ಆಗಿರ್ತದೆ. ಹ್ಯಾಪಿಲಿ, ಸಿಂಗ್ಸ್ ಹ್ಯಾಪಿಲಿ ಅಂತ ಬಂದಾಗ ಎಡ್ವರ್ಬ್ ಆಗಿರ್ತದೆ. ಈ ರೀತಿ ಅರ್ಥ ಮಾಡ್ಕೋಬೇಕು. ದೆನ್ ವಿಸ್ಡಮ್, ವೈಸ್ ಅನ್ನೋ ವರ್ಡ್ ಇಲ್ಲಿ ವಿಸ್ಡಮ್ ಆಗಿರ್ತದೆ. ಸೊ ವಿಸ್ಡಮ್ ಅಂದಾಗ ದಟ್ ಈಸ್ ನೌನ್. ಆ್ಯಂಡ್ ದೆನ್ ಅಡ್ಜೆಕ್ಟಿವ್ ಈಸ್ ವೈಸ್, ದೆನ್ ಎಡ್ವರ್ಬ್ ಈಸ್ ವೈಸ್ಲಿ. ಸೊ ಇಲ್ಲಿ ವಾಕ್ಯ ಕೊಟ್ಟಾಗ ಅದ್ರ ಮೇಲೆ ಅರ್ಥ ಮಾಡಿಕೊಂಡು ಏನು ಬರಿಬೇಕು ಅದನ್ನು ನಾವು ಕರೆಕ್ಟಾಗಿ ಆ್ಯಡ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಹೋದಾಗ ಕ್ವಶನ್ ನಂಬರ್ 6 ಇಲ್ಲಿ ಚೇಂಜಿಂಗ್ ಫ್ರಾಮ್ ಪಾಸಿಟಿವ್ ಟು ಅದರ್ ಡಿಗ್ರೀಸ್. ಎಕ್ಸಾಮಿನೇಷನಲ್ಲಿ 1 ಮಾರ್ಕ್ಗೆ ನಿಮಗೆ ಇದೊಂದು ಕ್ವಶನ್ ಇದ್ದೇ ಇರ್ತದೆ. ಇದು ಪಾಸಿಟಿವ್ ಕೊಟ್ಟರೆ ಅದನ್ನು ಕಂಪ್ಯಾರಿಟಿವ್ ಅಥವಾ ಸೂಪರ್ಲೇಟಿವ್ ಮಾಡಿರಿ ಅಂತ ಕೊಡ್ಬೋದು. ಪಾಸಿಟಿವಲ್ಲಿದ್ದಾಗ ಈ ಸೆಂಟೆನ್ಸ್ ಹೇಗಿರ್ತದೆ ಅಂದರೆ ನೋ ಅದರ್ ಆ್ಯನಿಮಲ್ ಈಸ್ ಆ್ಯಸ್ ಬಿಗ್ ಆ್ಯಸ್ ಆ್ಯನ್ ಎಲಿಫೆಂಟ್. ಇದೊಂದು ಕೊಟ್ಟಿರ್ತಕ್ಕಂಥ ಪಾಸಿಟಿವ್ ಡಿಗ್ರಿ ಅಂದರೆ ನೋ ಅದರಿಂದ ಸ್ಟಾರ್ಟ್ ಆಗುತ್ತೆ ತಿಳ್ಕೋಬೇಕು. ಆಮೇಲೆ ಕಾಮನ್ ಆಗಿ ಯಾವುದ್ರ ಬಗ್ಗೆ ಮಾತಾಡಿವಿ, ಎನಿಮಲ್ ತೊಗೋಬೇಕು. ದೆನ್ ಹೆಲ್ಪಿಂಗ್ ವರ್ಬ್ ಬರೀಬೇಕು. ಆ್ಯಸ್ಗಳ ಮಧ್ಯೆ ನಮ್ಗೆ ಯಾವಾಗಲೂ ಅಡ್ಜೆಕ್ಟಿವ್ ಇರಬೇಕು, ಆ್ಯಸ್ ಬಿಗ್ ಆ್ಯಸ್ ಅಂತೇಳಿ. ದೆನ್ ಯಾವುದ್ರ ಬಗ್ಗೆ ಮಾತಾಡಿರ್ತಾರೋ ಅದನ್ನು ಬರೀಬೇಕು. ಇಲ್ಲಿ ಎಲಿಫೆಂಟ್ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ಹಿಂದಿನ ವಿಡಿಯೋದಲ್ಲಿ ಬಹಳ ಸವಿಸ್ತಾರವಾಗಿ ಇದನ್ನು ಹೇಳ್ತಕ್ಕಂಥದ್ದು ಕೂಡ ಅದ, ಅಲ್ಲಿ ಕೂಡ ನೀವು ನೋಡ್ಕೋಬೋದು ಅದನ್ನು. ವೆನ್ ವಿ ಆರ್ ಚೇಂಜಿಂಗ್ ದಿಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ, ಫಸ್ಟ್ ವಿ ಹ್ಯಾವ್ ಟು ರೈಟ್ ಹಿಯರ್ ಆ್ಯನ್ ಎಲಿಫೆಂಟ್. ಇದು ಕ್ಯಾಪಿಟಲ್ ಮಾಡ್ಕೋಬೇಕು, ಆ್ಯನ್ ಎಲಿಫೆಂಟ್ ಬರೀಬೇಕು. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ಪಿಂಗ್ ಅವ್ರು ಪ್ರೆಸೆಂಟ್ ಅಲ್ಲದನ್ನು ಫಾಸ್ಟ್ ಅದನ್ನು ಸೇಮ್ ಅದನ್ನೇ ತೊಗೋಬೇಕಾಗ್ತದೆ ಇಲ್ಲಿ ಈಸ್. ದೆನ್ ಬಿಗ್ ಆ್ಯಸ್ದಲ್ಲಿ ಇದು ಕಂಪ್ಯಾರಿಟಿವ್ನಲ್ಲಿ ಬಿಗ್ಗರ್ ಆಗ್ತದೆ. ಬಿಗ್ಗರ್ ಆದ ತಕ್ಷಣ 3 ಶಬ್ದ ಮರಿಲಾರ್ದೆ ಬರೀಬೇಕು. ದ್ಯಾನ್ ಎನಿ ಅದರ್, ಯಾಕೆಂದರೆ ಇಲ್ಲಿ ನೋ ಅದರ್ ಇರೋದ್ರಿಂದ ಇಲ್ಲಿ ನಾವು ಅದನ್ನು ಏನು ಮಾಡಬೇಕು, ದ್ಯಾನ್ ಎನಿ ಅದರ್ ಅನ್ನೋದನ್ನು ಬರೀಬೇಕು. ದೆನ್ ಎನಿಮಲ್. ಸೊ ದ ಆನ್ಸರ್ ಈಸ್ an elephant is bigger than any other animal. So when we are writing this into superlative degree, same comparative degree ಇದ್ದಿದ್ದಲ್ಲೇ ಸೇಮ್ ತೊಗೋಬೇಕು. an elephant is ಬಿಗ್ಗರ್ ಬಿಕಮ್ಸ್ ದ ಬಿಗ್ಗೆಸ್ಟ್ ಆಗಬೇಕು. ಇಲ್ಲಿ ದ ಅಂತ ಬರಲೇಬೇಕು. ಸ್ಮಾಲ್ ಬಂದಾಗ ಸ್ಮಾಲರ್ ಆಗ್ತದೆ. ದೆನ್ ಸ್ಮಾಲೆಸ್ಟ್ ಅಂತ ತೊಗೋಬೇಕು. ದ ಅನ್ನೋದು ಬರೀಬೇಕು. ಆ್ಯನಿಮಲ್ ಬರೆದ್ರೆ ಮುಗೀತು. ಸೊ ಹೀಗೆ ನಾವು ಇನ್ನೊಂದು ಎಕ್ಸಾಂಪಲನ್ನು ನೋಡ್ತಾ ಹೋದಾಗ ಇಲ್ಲೊಂದು ಎಕ್ಸಾಂಪಲ್ ಅದ ನೋಡಿರಿ. ನೋ ಅದರ್ ಬಿಲ್ಡಿಂಗ್ ಇನ್ ಇಂಡಿಯಾ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ರಾಮ್ ಮಂದಿರ್.
ಸೊ ನೋ ಅದರ್ ಬಿಲ್ಡಿಂಗ್ ಇನ್ ಇಂಡಿಯಾ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್. ಇಲ್ಲಿ ಅಬ್ಜೆಕ್ಟಿವ್ ಯಾವುದಾದ ಬ್ಯೂಟಿಫುಲ್. ಬ್ಯೂಟಿಫುಲ್ನ ಕಂಪ್ಯಾರಿಟಿವ್ ಮತ್ತು ಸೂಪರೇಟಿವ್ ಮಾಡಬೇಕಾದಾಗ ಏನು ಚೇಂಜ್ ಆಗಬೇಕು ಅರ್ಥ ಮಾಡ್ಕೋಬೇಕು. ಎಲ್ಲಕ್ಕೂ ಈ ಆರ್ ಅಷ್ಟೇ ಹಚ್ಚಬಾರ್ದು. ಕೆಲವು ಬಾರಿ ಮೋರ್ ಮತ್ತು ಮೋಸ್ಟ್ ಅಂತ ತೆಗೆದುಕೊಳ್ತವೆ. ಬ್ಯೂಟಿಫುಲ್ ಕೂಡ ಹಾಗೇ. ಇಲ್ಲಿ ಕಂಪ್ಯಾರಿಟಿವ್ ಬರೆದಾಗ ಏನಾದರೂ ನೋಡಿ, ರಾಮ ಮಂದಿರ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾಮ್ ಮಂದಿರ್ ಈಸ್ ಮೋರ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಇದ್ದೇನಾಯ್ತು ಇಲ್ಲಿ ಮೋರ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಬರೆದ ಮೇಲೆ 3 ವರ್ಡ್ ಬರೀಬೇಕಂತ ಹೇಳಿದೆ, ದ್ಯಾನ್ ಎನಿ ಅದರ್ ಬಿಲ್ಡಿಂಗ್ ಇನ್ ಇಂಡಿಯಾ. ಸೊ ಇಲ್ಲಿ ಮೇಲಿನ ವಾಕ್ಯಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಏನೇನು ಚೇಂಜಸ್ ಮಾಡೀವಿ, ಯಾವ್ಯಾವ ಎಲ್ಲೆಲ್ಲಿ ಪ್ಲೇಸ್ ಮಾಡೀವಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಬರಿಬೋದು. ದೆನ್ ಇನ್ ಸೂಪರ್ಲೇಟಿವ್ ಡಿಗ್ರಿ, ರಾಮ್ ಮಂದಿರ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಇನ್ ಇಂಡಿಯಾ. ಡನ್, ಮುಗೀತು ಇಷ್ಟು ಬರೆದ್ರೆ. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಕಂಪೇರಿಟಿವ್ ಡಿಗ್ರಿ ಕೊಟ್ಟಾರ, ಅದನ್ನು ಸೂಪರ್ಲೇಟಿವ್ ಮಾಡಬೇಕು. ಆರ್ಯ ಈಸ್ ವೈಸರ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತದ. ಸೊ ಸೇಮ್ ಸೂಪರ್ಲೇಟಿವ್ ಡಿಗ್ರಿ ತೆಗೆದುಕೊಂಡಾಗ ಆರ್ಯ ಅನ್ನೋದನ್ನೇ ನಾವು ಮೊದಲು ಬರೀಬೇಕು. ಆರ್ಯ ಈಸ್ ವೈಸರ್ ಬಿಕಮ್ಸ್ ಹಿಯರ್ ದ ವೈಜೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಮುಗೀತು. ದೆನ್ ಅದನ್ನೇ ಪಾಸಿಟಿವ್ ಡಿಗ್ರಿಯಲ್ಲಿ ಬರೀಬೇಕಾದಾಗ ಫಸ್ಟ್ ವಿ ಹ್ಯಾವ್ ಟು ರೈಟ್ ಹಿಯರ್ ನೋ ಅದರ್. ಯಾರು ಇವರು? ಸ್ಟೂಡೆಂಟ್ ಇನ್ ದ ಕ್ಲಾಸ್. ಲಾಸ್ಟ್ನೇದನ್ನು ತೊಗೊಂಡ್ಬಿಡ್ಬೇಕಿಲ್ಲಿ. ಈಸ್ ವೈಸೆಸ್ಟ್ ಇದೇನಾಯಿತು, ಆ್ಯಸ್ ವೈಸ್ ಆ್ಯಸ್. ಪಾಸಿಟಿವ್ನಲ್ಲಿ ಆ್ಯಸ್ ವೈಸ್ ಆ್ಯಸ್. ದೆನ್ ಆರ್ಯ. ಈ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ 1 ಮಾರ್ಕ್ಸನ್ನು ಈಸಿಯಾಗಿ ಪಡ್ಕೊಳ್ಬೋದು ಇಲ್ಲಿ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆಗೆ ನಾವು ಹೋದಾಗ, ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಪ್ರಿಪೋಸಿಷನ್ ಬಗ್ಗೆ ನಾವು ನೋಡ್ತಾ ಹೋದಾಗ, ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಮತ್ತು ಪ್ರಿಪೋಸಿಷನ್ಸ್ ಆಫ್ ಮೂಮೆಂಟ್ಸ್ ಅಂತ ಬರ್ತವೆ. ಅರ್ಥ ಮಾಡ್ಕೊಳ್ಳಿ. ಒಂದು ಬಾಲ್ ಇದ್ದಿದ್ದು ಬಾಕ್ಸ್ನಲ್ಲಿ ಇರ್ತಕ್ಕಂಥದ್ದು, ಅದ್ರ ಮೇಲೆ ಇರೋದು ಈ ಚಿತ್ರದಲ್ಲೆಲ್ಲ ಕಾಣ್ತೀವಿ ನಾವಿಲ್ಲಿ. ಸೊ ಆ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕು. ಅದು ಒಳಗೆ, ಮೇಲೆ, ಕೆಳಗೆ, ಪಕ್ಕದಲ್ಲಿ ಇವನ್ನೆಲ್ಲ ಅರ್ಥ ಕೊಟ್ಟಾಗ ಈ ಪ್ಲೇಸ್ಗಳನ್ನು ಅರ್ಥ ಮಾಡ್ಕೊಂಡು ಯಾವುದನ್ನು ಸರಿಯಾಗಿ ಆಗ್ತದೋ ಅದನ್ನು ತುಂಬಬೇಕು ನಾವಿಲ್ಲಿ. ಸೊ ಇನ್ ದ ಬಾಕ್ಸ್ ಅಂದರೆ ಬಾಕ್ಸ್ ಒಳಗಡೆ, ಆನ್ ದ ಬಾಕ್ಸ್ ಅಂದರೆ ಮೇಲೆ ಆಗ್ತದೆ, ಅಂಡರ್ ದ ಬಾಕ್ಸ್ ಅಂದರೆ ಕೆಳಗೆ ಆಗ್ತದೆ, ನೆಕ್ಸ್ಟು ಅಂದರೆ ಅದರ ಪಕ್ಕದಲ್ಲಿ, ಅದರ ನಂತರ ಅಂತೇಳಿ ಅರ್ಥ ಕೊಡ್ತದೆ. 2 ಬಾಕ್ಸ್ಗಳು ಅಥವಾ ಇಬ್ಬರು ವ್ಯಕ್ತಿಗಳು, 2 ವಸ್ತುಗಳ ಮಧ್ಯೆ, ಇಬ್ಬರ ಮಧ್ಯೆ 2 ವಸ್ತುಗಳ ಮಧ್ಯೆ ಬಂದಾಗ ಬಿಟ್ವೀನ್ ಅನ್ನು ತೆಗೆದುಕೊಳ್ಬೇಕು. ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿ ವಸ್ತು ಅವುಗಳ ಮಧ್ಯೆ ಇದ್ದಾಗ ಅಮಾಂಗ್ ಅಂತ ತೊಗೊಳ್ತೀವಿ. ದೆನ್ ಇನ್ ಫ್ರಂಟ್ ಆಫ್ ಅಂದರೆ ಎದುರುಗಡೆ ಇರ್ತಕ್ಕಂಥದ್ದು, ಹಿಂದೆ ಅನ್ನಲಿಕ್ಕೆ ಬಿಹೈಂಡ್ ಅಂತ ತೊಗೊಳ್ತೀವಿ. ಇವು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥ ಪದಗಳಿದಾವ, ಅರ್ಥ ಮಾಡ್ಕೊಳ್ಳಿ ಇವನ್ನ. ಅಬೋ ಅಂತಂದರೆ ಇದು ನಿಶ್ಚಲ ಸ್ಥಿತಿಯೊಳಗದ, ಆದರೆ ಆ ವಸ್ತುವಿನ ಮೇಲೆದ. ಇನ್ನೊಂದು ಬಿಲೋ ಅಂತಂದ್ರೆ ವಸ್ತುವಿನ ಕೆಳಗದ, ಅದು ನಿಶ್ಚಲ ಸ್ಥಿತಿಯೊಳಗದ, ಚಲನೆ ಇರೋದಿಲ್ಲ, ಆವಾಗ ಅಬೋ ಆ್ಯಂಡ್ ಬಿಲೋ ಅಂತ ತೊಗೊಳ್ತೀವಿ. ಆ್ಯಂಡ್ ನಿಯರ್ ಅಂದರೆ ಸಮೀಪ ಅಂತ ಗೊತ್ತದೆ ನಿಮಗೆ, ಫಾರ್ ಅಂದರೆ ದೂರ ಅನ್ನುವಂಥದ್ದು. ಸೊ ಈ ರೀತಿ ಏನಪ್ಪ ಫಾರ್ ಫ್ರಾಮ್ ಅಂತೂ ಬಳಸ್ತೀವಿ. ಇವು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂದರೆ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕಾದಾಗ ಆ ರೀತಿ ನಾವು ಬಳಸ್ತಕ್ಕಂಥ ಸಾಮಾನ್ಯ. ಇಲ್ಲಿ ಡೋರ್ ಹತ್ತಿರ ಬಾಲ್ ಅಂದರೆ ಅಟ್ ದ ಡೋರ್ ಅಂತ ಬರೀಬೇಕು. ಅದಕ್ಕೆ ಈ ರೀತಿ ಪ್ರಿಪೋಸಿಷನ್ಗಳನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಅಕಸ್ಮಾತ್ ಇವೇ ಪ್ರಿಪೋಸಿಷನ್ಸ್ಗಳೇನಾದರೂ ಮೂಮೆಂಟ್ ಆದಾಗ, ಚಲನೆ ಇತ್ತು ಅಂತಂದರೆ, ಇಲ್ಲಿ ಫಸ್ಟ್ ಚಿತ್ರದಲ್ಲಿ ನೋಡ್ತೀರಿ ನೋಡ್ರಿ ನೀವು, ಒಂದು ಬಾಲ್ ಇದ್ದಿದ್ದೇನಾಗ್ತದೆ, ಸ್ಟೇರ್ದಿಂದ ಬರ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಡೌನ್ ದ ಸ್ಟೇರ್ಸ್ ಅಂತ ಬಳಸಬೇಕು. ಕೆಳಗಡೆ ಬರಬೇಕಾದಾಗ, ಚಲನೆ ಇರಬೇಕಾದಾಗ. ಇನ್ನು ಮೇಲೆ ಹೋಗಬೇಕಾದಾಗ ಚಲನೆ ಇತ್ತು ಅಂದರೆ ಅಪ್ ಅಂತೇಳಿ ತೊಗೋಬೇಕು, ಚಲನೆ ಇರಬೇಕು ಅದಕ್ಕೆ. ದೆನ್ ಆಮೇಲೆ ಔಟ್ ಆಫ್, ಹೊರಗಡೆ ಬಾಕ್ಸ್ದಿಂದ ಹೊರಗಡೆ ಬರಾಕತ್ತೈತಿ ಅಂತಂದಾಗ, ಅಥವಾ ಒಂದು ರಂಧ್ರದಿಂದ ಒಂದು ಸ್ನೇಕ್ ಹೊರಗಡೆ ಬರಬೇಕಾದಾಗ ಔಟ್ ಆಫ್ ದ ಹೋಲ್ ಅಂತ ತೊಗೋಬೇಕು. ಹೊರಗಡೆ ಬರಬೇಕಾದಾಗ, ಒಳಗಡೆ ಎಂಟ್ರ್ ಆಗಬೇಕಾದಾಗ ಇಂಟು ಅನ್ನೋದನ್ನು ನಾವು ಬಳಸ್ಕೋಬೇಕಾಗ್ತದೆ. ಅದೇ ರೀತಿ ಅದರ ಒಂದು ವಸ್ತು ದೂರದಲ್ಲದ ಆ ಕಡೆಗೇ, ಅಥವಾ ವಸ್ತುವಿನ ಕಡೆಗೆ ಇನ್ನೊಂದು ವಸ್ತು ಬರ್ತಾ ಇದೆ, ಬಾಲ್ ಇದ್ದು ಬಾಕ್ಸ್ ಕಡೆ ಬರಾಕತ್ತೈತಿ ಅಂದರೆ ಟುವರ್ಡ್ಸ್ ಅಂತ ತೊಗೋಬೇಕು. ಅದರಿಂದ ದೂರ ಹೊಂಟೈತಿ ಅಂತಂದಾಗ ಅವೇ ಫ್ರಾಮ್ ಅಂತ ಬಳಸಬೇಕಾಗ್ತದೆ. ನೆಕ್ಸ್ಟ್ ಅದನ್ನು ದಾಟಿ ಹೋಗಬೇಕಾದಾಗ ಫಾಸ್ಟ್ ಅಂಥೇಳಿ ನಾವು ಅದನ್ನು ಬಳಸ್ಕೋಬೇಕಾಗ್ತದೆ, ಫಾಸ್ಟ್ ದ ಬಾಕ್ಸ್ ಅಂಥೇಳಿ. ಇನ್ನು ಬಾಕ್ಸ್ ಮೇಲ್ಗಡೆ ಹೊಂಟದ, ಬಾಕ್ಸಿಗೆ ಮತ್ತು ಅದಕ್ಕೆ ಕನೆಕ್ಟೇ ಇಲ್ಲ, ಬಾಕ್ಸಿಗೆ ಅದಕ್ಕೆ ಸಂಬಂಧನೇ ಇಲ್ಲ, ಅದ್ರ ಮೇಲೆ ಹಾಶಿ ಹೊಂಟೈತಿ ಅಂತಂದಾಗ ಆವಾಗ ಓವರ್ ಅಂತ ತೊಗೋಬೇಕು. ಇನ್ನು ಬಾಕ್ಸ್ ಮೇಲೆ ಬಿದ್ದ ಮತ್ತು ಆ ಕಡೆ ಮೂಮೆಂಟ್ ಆಗಕತ್ತೈತಿ, ಬಾಕ್ಸ್ ಮೇಲೆ ಬಿದ್ದದ ಅಂತಂತಂದರೆ ಆವಾಗ ನಾವು ಆನ್ ಟು ಅಂತ ಬಳಸ್ಕೋಬೇಕು. ಅದು ಪಾನ್ ಅಂತೂ ಕೆಲವು ಸಾರಿ ಬಳಸ್ತೀವಿ, ಅದರ ಮೇಲೆ ಅಂತ ಬಳಸಬೇಕಾದಾಗ. ದೆನ್ ಅದರಿಂದ ಕೆಳಗೆ ಬೀಳಬೇಕಾದಾಗ ಆಫ್ ದ ಬಾಕ್ಸ್, ಕೆಳಗಡೆ ಬೀಳತಕ್ಕಂಥ ಆಫ್ ದ ಬಾಕ್ಸ್. ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಸಿಮಿಲರ್ ಬೇರೆ ಕೊಡ್ಬೋದಲ್ಲಿ, ಇಲ್ಲಿ ಬಾಕ್ಸದು ಅಷ್ಟೇ ಕೊಟ್ಟಿದ್ದೇನು, ನೀವು ಉಳಿದಿದ್ದೆಲ್ಲಕ್ಕೂ ಕಂಪೇರ್ ಮಾಡ್ಕೊಂಡು ಅಲ್ಲಿ ಮಾಡಬೇಕಿನ್ನು. ಆ ಬಾಕ್ಸ್ನ ಸುತ್ತಲೂ ಸುತ್ತ ಹಾಕಾಕತ್ತೈತಿ ಅಂತಂದಾಗ ಅರೌಂಡ್ ಅಂತ ತೊಗೋಬೇಕು. ಇಲ್ಲಿ ಬಾಕ್ಸ್ ಕೆಳಗಡೆ ಆಗಿ ಪಾಸ್ ಆಯಿತು ಅಂದರೆ ಅಂಡರ್ ಅಂತ ತೊಗೋಬೇಕು. ನೋಡಿ, ನಿಶ್ಚಲ ಇದ್ದಾಗ ಬಿಲೋ ಅಂತ ತೊಗೊಂಡಿವಿ, ಅಂಡರ್ ಅಂದರೆ ಚಲನೆ ಐತಿ ಅಂತ ತಿಳ್ಕೋಬೇಕು. ಇನ್ನು ಒಂದು ಹಾದಿದ, ಒಂದು ಗೆರೆ ಅದ, ಒಂದು ರಸ್ತೆ ಅದ, ಅದರ ಉದ್ದಕ್ಕೂ ಹೊಂಟೈತಿ ಅಂತಂದಾಗ ಅಲಾಂಗ್ ದ ರೋಡ್ ಅಂತ ತೊಗೋಬೇಕಾಗ್ತದೆ. ರಸ್ತೆಯನ್ನು ಕ್ರಾಸ್ ಮಾಡಕತ್ತೈತಿ ಅಂತಂದಾಗ ಅಕ್ರಾಸ್ ದ ರೋಡ್ ಅಂತೇಳಿ ತೊಗೋಬೇಕು. ಆಮೇಲೆ ಒಂದು ಟ್ಯೂಬ್ ಅಥವಾ ಒಂದು ಪೈಪ್ ಇದ್ದಾಗ ಅದರ ಮುಖಾಂತರ ಅಂದಾಗ ಥ್ರೋ ಅನ್ನೋದನ್ನು ಬಳಸ್ಕೋಬೇಕಾಗ್ತದೆ. ಇವನ್ನ ಸ್ವಲ್ಪ ಮತ್ತೆ ನೋಡಿರಿ ಗೊತ್ತಾಗ್ತದೆ. ದೆನ್ ಕೊಲೊಕೇಟಿವ್ಸ್, ಇದು ಕೂಡ 1 ಮಾರ್ಕ್ಸಿಗೆ ಕಂಪಲ್ಸರಿ. ಇದೊಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ರ್ಯಾಪಿಡ್
ಇದಕ್ಕೆ ಯಾವುದು ಇಲ್ಲಿ ಆಗ್ತದೆ ಅಂತೇಳಿ 4 ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಏಜ್, ಗ್ರೋತ್, ಲೈಫ್, ಫಾಸ್ಟ್. ಇಲ್ಲಿ ರೆಡ್ ಲೆಟ್ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗ್ರೋತ್ ಅಂತದ, ಇದು ಕಾಲೋಕೇಟಿವ್ ಆಗ್ತಕ್ಕಂಥದ್ದು. ಹೀಗೆ ಕಾಲೋಕೇಟಿವ್ಸಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಓದ್ರಿ, ಪ್ರಾಕ್ಟೀಸ್ ಮಾಡಿರಿ, ಮತ್ತೆ ನೋಡ್ಕೊಳ್ಳಿ, ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಇದು ಈಸಿಯಾಗಿ ಯಾವುದಾದ್ರೂ ಇದ್ರೊಳಗೆ ಒಂದು ಶಬ್ದ ಬಂದಿರ್ತದೆ. ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿದೆ ನೋಡಿರಿ. ಬುಕ್ ಬ್ಯಾಂಕ್, ಬ್ರಿಸ್ಕ್ ವಾಕ್, ಕ್ರೆಡಿಟ್ ಕಾರ್ಡ್, ಕ್ವಿಕ್ ಗ್ಲ್ಯಾನ್ಸ್, ಜಾಯಿಂಟ್ ಅಕೌಂಟ್, ಮಾರ್ಚ್ ಪಾಸ್ಟ್, ಫಾಸ್ಟ್ ಫುಡ್, ಸ್ಕೇರ್ ಕ್ರೋ. ಇವೆಲ್ಲ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥದ್ದು. ಕೆಲವೊಂದಿಷ್ಟು ಸಿರೀಸಲ್ಲಿ, ಕೆಲವೊಂದಿಷ್ಟು ಅನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥವೇ ಕಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸ್ಟ್ರೇಂಜ್ ಲುಕ್, ಐರನ್ ಕರ್ಟನ್, ರಸ್ಲಿಂಗ್ ಲೀವ್ಸ್, ಸ್ಟ್ರಾಂಗ್ ಕಾಫಿ, ರ್ಯಾಪಿಡ್ ಗ್ರೋತ್, ಲ್ಯಾಂಡ್ ಲಾರ್ಡ್, ಲೇ ಎಂಪ್ಯಾಸಿಸ್, ವೇವಿ ಹೇರ್, ಅಥಾರಿಟೇಟಿವ್ ಮ್ಯಾನರ್, ಬ್ಲಡ್ ಬ್ಯಾಂಕ್, ಬುಕ್ ವರ್ಮ್, ಬ್ರೇಕ್ಫಾಸ್ಟ್, ಕ್ಯಾಚ್ ಫೈರ್, ಚಾರ್ಮಿಂಗ್ ಗರ್ಲ್, ಕ್ರೌಲ್ ಫಾರ್ವರ್ಡ್, ಡೂ ಹೋಮ್ವರ್ಕ್, ಅರ್ಥಕ್ವೇಕ್, ಎಮರ್ಜೆನ್ಸಿ ಚೈನ್, ಫಾಸ್ಟ್ ಟ್ರೈನ್, ಫ್ರೀಡಮ್ ಫೈಟರ್, ಫ್ರೈಟನಿಂಗ್ ಟ್ರೂತ್, ಹ್ಯಾಂಡ್ ಕರ್ಚಿಪ್, ಲೇಡೀಸ್ ಕಂಪಾರ್ಟ್ಮೆಂಟ್, ಲಿಟಲ್ ಕ್ರೀಕ್, ಲಾಂಗ್ ರನ್, ಮೇಕ್ ಮನಿ, ಮಾಡರ್ನ್ ಸೈನ್ಸ್, ಲೌಡ್ ಕ್ರೈ. ಈ ರೀತಿ ಸಾಕಷ್ಟು. ಮನಿ ಆರ್ಡರ್, ಮೌತ್ ವಾಟರಿಂಗ್, ಪ್ಯಾಕ್ಡ್ ಕೋಚಸ್, ಪೇ ಅಟೆನ್ಷನ್, ಫೋಟೋ ಸ್ಟುಡಿಯೋ, ಪೊಲೀಸ್, ಕಾನ್ಸ್ಟೇಬಲ್, ಪಾಂಡರಿಂಗ್ ಫ್ಯೂಚರ್, ಪೋಸ್ಟ್ ಬಾಕ್ಸ್, ಫ್ಯೂನರಲ್ ಟ್ರೀಸ್, ಕ್ವಿಕ್ ಟೆಂಪರ್, ragged gloves, railway station, renovated house, self-discipline, shake hands, speedy recovery, strong coffee, tenuous hold, twinkling stars. ಹೀಗೆ ನೆಕ್ಸ್ಟ್ ಮತ್ತಿದಾವಿಲ್ಲಿ ಸ್ವಲ್ಪ ನಿಮಗೆ ಬ್ಲರ್ ಆಗಿ ಕಂಡ್ರೂ ಕೂಡ ಸ್ವಲ್ಪ ನೋಡಿ ಗಮನ ಕೊಟ್ಟು ಕಾಣ್ತವೆ. ಇವೆಲ್ಲ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾವುದಾದ್ರೂ ಎಕ್ಸಾಮ್ನಲ್ಲಿ ನಿಮಗೆ ಈ ರೀತಿ ಬಂದೇ ಬರ್ತಾವೆ. ಇವು ಸ್ವಲ್ಪ ಗಮನ ಕೊಟ್ಟು ಒಳ್ಳೆ ನೋಡಿರಿ, ಇವನ್ನ ಬ್ಯಾಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಡೆಫಿನೆಟ್ಲಿ ಏನಪ್ಪ ಅಂದರೆ 1 ಮಾರ್ಕ್ ನಿಮಗೆ ಕಾಲೋಕೇಟಿವ್ಸ್ದಿಂದ ಇದರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು. ಯಾಕಂದರೆ ಟೆಕ್ಸ್ಟ್ ಬುಕ್ದಿಂದ ಆಯ್ದುಕೊಂಡಿರ್ತಕ್ಕಂಥ ಸಾಕಷ್ಟು ಇದರೊಳಗಡೆ ಇದಾವೆ. ದೆನ್ ಮುಂದಿನ ನಾವು ಪ್ರಶ್ನೆಗೆ ಹೋದಾಗ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಫ್ರೇಮಿಂಗ್ ಕ್ವಶನ್ಸ್ ಅಂತೇಳಿ ಒಂದು ಬರ್ತದೆ 1 ಮಾರ್ಕಿಗೆ ನಮಗೆ. ಇಲ್ಲಿ ಒಂದು ರೂಲ್ ನೆನಪಿಟ್ಕೋಬೇಕು. V1 ಇದ್ದಾಗ ಡೂ ಬರಿತೀವಿ, V1 ಅದಕ್ಕೆ ಎಸ್ ಅಥವಾ ES ಬಂದಾಗ ಡಸ್ ತೊಗೋತೀವಿ, V2 ಬಂದಾಗ ಡಿಡ್. ಕ್ವಶನ್ ಮಾಡಬೇಕಾದಾಗ ಇವನು ಸಾಮಾನ್ಯವಾಗಿ ಮೊದಲು ನಾವು ಬಳಸ್ಕೋತೀವಿ, ಆಮೇಲೆ ಅದಕ್ಕಿಂತ ಮುಂಚೆ WH ಕ್ವಶನ್ ಹಚ್ಚಬೇಕು. ಇಲ್ಲೊಂದು ಈಸಿ ಮೆಥಡ್ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ. ದ ಸ್ಟೂಡೆಂಟ್ಸ್ ರೈಟ್ ಆ್ಯನ್ ಎಸ್ಸೆ ಅಂತಿದ್ದಾಗ ಎಸ್ಸೆ ಆನ್ಸರ್ ಆಗಬೇಕು ನಮಗೆ. ವಿದ್ಯಾರ್ಥಿಗಳು ಎಸ್ಸೆ ಬರಿತಾ ಇದ್ದಾರೆ, ಏನು ಬರಿತಾ ಇದ್ದಾರೆ ಅಂತಂದಾಗ ಎಸ್ಸೆ. ಸೊ ನೋಡಿರಿ, ರೈಟ್ V1 ಫಾರ್ಮುಲಾದಿಂದ ನಾವು ನೋಡಬೇಕು ಡೂ ತೊಗೋಬೇಕು. ಇಲ್ಲಿ ದ ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ, ಅದಕ್ಕಾಗಿ ಡೂ ದ ಸ್ಟೂಡೆಂಟ್ ರೈಟ್ ಅನ್ನೋದನ್ನು ಬರೀಬೇಕು. ಆ್ಯಂಡ್ ಎಸ್ ಇದು ಆನ್ಸರ್ ಆಗ್ತದೆ. ಅದಕ್ಕೆ ವಾಟ್ ಸೇರಿಸಿದ್ರೆ ಮುಗಿತು. ವಾಟ್ ಡೂ ದ ಸ್ಟೂಡೆಂಟ್ಸ್ ರೈಟ್. ಯಾಕೆ ಡೂ ಸೇರಿಸಿದ್ವಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಫ್ಲೂರಲ್ ಅದ, ರೈಟ್ ಅದ, ಡೂ ಬರಿಬೇಕು. ಅದನ್ನ ಬರೆದ್ರಿ ಸಾಕು. ಎಸ್ ಆರ್ ಟೈಪ್ ಕ್ವಶನ್ ಆಯ್ತು ನಮಗೆ. WH ಅಲ್ಲಿ ಏನು ಬರೀತೀರಿ ಅಂದರೆ ಎಸ್ಸೆ ಬರೀತಾರೆ, ಅದಕ್ಕೆ ವಾಟ್ ಬರೆದ್ರೆ ಮುಗೀತು. ದ ಸ್ಟೂಡೆಂಟ್ ರೈಟ್ಸ್, ಇಲ್ಲಿ ರೈಟ್ಸ್ ತೆಗೆದುಕೊಂಡಾಗ ಡಸ್ ಬರಿಬೇಕು. ಡಸ್ ದ ಸ್ಟೂಡೆಂಟ್ ರೈಟ್, ಡಸ್ ದ ಸ್ಟೂಡೆಂಟ್ ರೈಟ್. ಹಿಂಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದು, ಭಾಳ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ದ ಸ್ಟೂಡೆಂಟ್ ರೋಟ್, ಇಲ್ಲಿ ರೋಟ್ ಬಂತು ಅಂದರೆ ಡಿಡ್ ಬರಬೇಕು ಅಂತ ಅರ್ಥ. ಡಿಡ್ ದ ಸ್ಟೂಡೆಂಟ್ ರೈಟ್ ಅಂತ ಬರೆದ್ರೆ ನಮ್ದು ಏನಾಗ್ತದೆ, ಅದು ಕ್ವಶನ್ ಫ್ರೇಮ್ ಆಗ್ತದೆ. ಅದಕ್ಕೆ ಮುಂದೆ ಏನು ಬರೀದು, ಏನು ಅನ್ಲಿಕ್ಕೆ ವಾಟ್ ಬಳಸ್ತೀವಿ. ವಾಟ್ ಅಂತ ಬರೆದ್ರೆ ಮುಗೀತು ಕೆಲಸ. ವಾಟ್ ಡಿಡ್ ದ ಸ್ಟೂಡೆಂಟ್ ರೈಟ್ ಬರೆದು ಕ್ವಶನ್ ಮಾರ್ಕ್ ಇಟ್ಟರೆ ಮುಗೀತು. ಈ ರೀತಿ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡು. ಇವು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಅಂದರೆ ಹಿಂಗೆ ಕೇಳ್ತಾರೆ. ಇನ್ನು ಈಸಿ ಅಂದರೆ ಈ ರೀತಿ ಬರ್ತಾವೆ ನೋಡಿರಿ. ದ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ಆ್ಯನ್ ಎಸ್ಸೆ ಅಂತದ್ದು. ಎಸ್ಸೆ ಆನ್ಸರ್ ಆಗಬೇಕಾದಾಗ ಆರ್ ದ ಸ್ಟೂಡೆಂಟ್ಸ್ ರೈಟಿಂಗ್ ಮೊದಲು ತೊಗೊಂಡು ವಾಟ್ ಸೇರಿಸಿದ್ರೆ ಮುಗೀತು. ವಾಟ್ ಆರ್ ದ ಸ್ಟೂಡೆಂಟ್ಸ್ ರೈಟಿಂಗ್ ಕ್ವಶನ್ ಮಾರ್ಕ್. ದೆನ್ ದ ಸ್ಟೂಡೆಂಟ್ಸ್ ರೈಟ್ ಆ್ಯನ್ ಎಸ್ಸೆ. ಇಲ್ಲಿ ದ ಸ್ಟೂಡೆಂಟ್ಸ್ ಅಂಡರ್ಲೈನ್ ಮಾಡಿದ್ದಾರೆ, ಅದು ಉತ್ತರ ಆಗಬೇಕು. ಆ್ಯನ್ ಎಸ್ಸೆ ಅಲ್ಲ, ಯಾರು ಬರೀತಾ ಇದ್ದಾರಾ, ಯಾರು ಎಸ್ಸೆ ಬರ್ದಾರ ಅಂತ ಆಗಬೇಕು. ಯಾರು ಅನ್ನಲಿಕ್ಕೆ ಹೂ, ಯಾರು ಅನ್ನೋ ಅರ್ಥದಲ್ಲಿ ಬರಿತೀವಿ. WHO ಸಾಮಾನ್ಯವಾಗಿ ಯಾರು ಅನ್ನೋಂಥ ಅರ್ಥದಲ್ಲಿ ಅದು ಯಾವ ಟೆನ್ಸ್ ಇರಲಿ ಏನಿರಲಿ ಸ್ಟಾರ್ಟಿಂಗನ್ನೇ WHO ಸೇರಿಸಿದ್ರೆ ಮುಗಿದ ಕೆಲಸ. ಇಲ್ಲಿ ಹೂ ರೈಟ್ ಆ್ಯನ್ ಎಸ್ಸೆ ಕ್ವಶನ್ ಮಾರ್ಕ್. ಸೊ ಇಲ್ಲಿ WH ಫಾರ್ಮ್ಗಳು ಕೂಡ ನಮಗೆ ಗೊತ್ತಿರಬೇಕು. ಏನೇನು WH ಫಾರ್ಮ್ ಬಳಸ್ತೀವಿ ಅನ್ನೋದನ್ನು ಸ್ವಲ್ಪ ರೂಢ ಮಾಡ್ಕೊಳ್ಳಿ. ಇವುಗಳನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾವುದು WH ಫಾರ್ಮ್ ತುಂಬಬೇಕು ಅನ್ನೋದು ಗೊತ್ತಾಗ್ತದೆ. ನಾನು ಕೊಟ್ಟಿದ್ದು ಕೇವಲ ವಾಟ್ ಅಷ್ಟೇ ಕೊಟ್ಟಿದ್ದೀನಿ ನಿಮಗೆ. ಅದನ್ನು ಬಿಟ್ಟು ಇನ್ನೂ ಸಾಕಷ್ಟಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಬರ್ತಾವೆ. ವೇರ್ ಕೇಳ್ಬೋದು, ವೆನ್, ವೈ, ವಿಚ್. ಆಮೇಲೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಕ್ಕಂಥ ಹೌ ಮಚ್ ಆ್ಯಂಡ್ ಹೌ ಮೆನಿ. ಅನ್ಕೌಂಟೇಬಲ್ ಆ್ಯಂಡ್ ಕೌಂಟೇಬಲ್ ಇದು ನೆನಪಿರಬೇಕು. ಕೌಂಟೇಬಲ್ ಅಂದರೆ ಎಣಿಸ್ಲಿಕ್ಕೆ ಸಾಧ್ಯ, ಅನ್ಕೌಂಟೇಬಲ್ ಅಂದರೆ ಎಣಿಸ್ಲಿಕ್ಕೆ ಆಗದೇ ಇರತಕ್ಕಂಥವನ್ನು ನಾವು ತೆಗೆದುಕೊಳ್ಳಿ. ಈ ರೀತಿ ಎಕ್ಸಾಂಪಲ್ಸ್ ಬಂದಾಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಒಂದು ಕ್ಲಾಸ್ ರೂಮ್ನಲ್ಲಿ 20 ವಿದ್ಯಾರ್ಥಿಗಳಿದ್ರೆ ಅಂತ ತಿಳ್ಕೊಳ್ರಿ. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್, ಅವಾಗ ಆನ್ಸರ್ 20 ಸ್ಟೂಡೆಂಟ್ಸ್ ಅನ್ನುವಂಥದ್ದು ಬರ್ತದೆ ನಮಗೆ. ಈ ರೀತಿ ಅವುಗಳನ್ನು ತೊಗೋಬೇಕಾಗ್ತದೆ. ಇದು ಕೌಂಟೇಬಲ್ ಆಗಿ ಬಳಸ್ತಕ್ಕಂಥದ್ದು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿದರೆ ಗೊತ್ತಾಗ್ತವೆ. ನೆಕ್ಸ್ಟ್ ಬಂದಾಗ ಸೊ ಯೂಸ್ ದ ಗಿವನ್ ವರ್ಡ್ ಆ್ಯಸ್ ಅ ನೌನ್ ಆ್ಯಂಡ್ ವರ್ಬ್.
ಸೊ ಇದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕಾಂಪ್ಲಿಕೇಟೆಡ್ ಅಂತ ತಿಳ್ಕೊಳ್ತಕ್ಕಂಥ ಪಾರ್ಟ್ ಇದು ಇಲ್ಲ, ತುಂಬ ಈಸಿ ಇದು. ನಿಮ್ಗೆ ಈಸಿ ಮಾಡಿಕೊಡ್ತೀನಿ ನಾನಿಲ್ಲಿ. ಕ್ವಶನ್ ಅನ್ನು ವರ್ಡ್ ಕೊಟ್ಟರು ನೌನಾಗಿ ಬಳಸ್ರಿ ಅಂದರೆ ಕ್ವಶನ್ ಈಸ್ ಆ್ಯನ್ ಈಸಿ ವರ್ಡ್ ಅಂತ ಬರೀ ಮುಗಿದ ಕೆಲಸ. ಯಾಕಂದರೆ ಇಲ್ಲಿ ಕ್ವಶನ್ ಅನ್ನುವಂಥ ವರ್ಡ್ ಇಟ್ ಈಸ್ ಇನ್ ಸಬ್ಜೆಕ್ಟ್ ಪ್ಲೇಸ್. ಇನ್ ಅ ಸಿಂಪಲ್ ಸ್ಟೇಟ್ಮೆಂಟ್ ದ ವರ್ಡ್ ವಿಚ್ ಈಸ್ ಇನ್ ಸಬ್ಜೆಕ್ಟ್ ಪ್ಲೇಸ್ ಇಟ್ ಈಸ್ ಆಲ್ವೇಸ್ ನೌನ್ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಣೆ. ಅದಕ್ಕಾಗಿ ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ವರ್ಬ್ ಆಗಿ ಐ ಕ್ವಶನ್ ಯು ಬರೆದ್ರೆ ಮುಗೀತು, ನಾನು ನಿನ್ನನ್ನು ಪ್ರಶ್ನಿಸುತ್ತೇನೆ ಅನ್ನಂಗಿದು. ದೆನ್ ಆನ್ಸರ್ ಅನ್ನೋ ವರ್ಡ್ ಬಂತು ಅಂತಂದರೆ ಆನ್ಸರ್ ಈಸ್ ಅನ್ ಈಸಿ ವರ್ಡ್, ಐ ಆನ್ಸರ್ ಯು. ವಾಟರ್ ಬಂದಾಗ ವಾಟರ್ ಈಸ್ ಅನ್ ಈಸಿ ವರ್ಡ್ ಬರ್ರಿ, ಅಥವಾ ಐ ಡ್ರಿಂಕ್ ವಾಟರ್ ಅಂತ ಬರ್ರಿ. ವಾಟರ್ ಈಸ್ ಟೇಸ್ಟಿ ಅಂತ ಬರೀರಿ, ದಟ್ ಈಸ್ ರೈಟ್. ವರ್ಬ್ ಆದಾಗ ಐ ವಾಟರ್ ಟು ದ ಪ್ಲ್ಯಾಂಟ್ ಬರೀರಿ, ಐ ವಾಟರ್ ಯು ಅಂತ ಬರಿಬೋದು, ಏನು ತಪ್ಪಿಲ್ಲ. ಆದರೂ ವಾಟರ್ ಟು ದ ಪ್ಲ್ಯಾಂಟ್ ಅಂತ ಬರೀರಿ. ಇವ್ಯಾಲ್ಯುವೇಟರ್ ಮನಸ್ಸನ್ನು ಸ್ವಲ್ಪ ಗೆಲ್ಲಬೇಕಾಗ್ತದೆ ಬರಿಬೇಕಾದಾಗ. ದೆನ್ ಕಂಡಕ್ಟ್ ಅಂತಂದಾಗ ಇಲ್ಲಿ ಕಂಡಕ್ಟ್ ಈಸ್ ಅನ್ ಈಸಿ ವರ್ಡ್, ಐ ಕಂಡಕ್ಟ್ ಯು, ಐ ಕಂಡಕ್ಟ್ ಅ ಮೀಟಿಂಗ್. ಕಂಡಕ್ಟ್ ಅನ್ನೋದು ಹೆಲ್ಪ್ ಅನ್ನುವಂಥ ಅರ್ಥ ಕೊಡ್ತದೆ, ಏರ್ಪಡಿಸು ಅನ್ನುವಂಥ ಅರ್ಥನೂ ಕೊಡ್ತದೆ. ದೆನ್ ಈಟಿಂಗ್ ಯೂಸ್ವಲಿ ಇಟ್ ಈಸ್ ಅನ್ ವರ್ಬ್ ಅಂತ ತೊಗೊಳ್ತೀವಿ, ಅಥವಾ ಜೆರಂಡ್ ಅಂತ ಯೂಸ್ ಮಾಡಿದಾಗ ನೌನ್ ಆಗ್ತದೆ. ಇಲ್ಲಿ ಈಟಿಂಗ್ ಬಳಸಿದಾಗ ಈಟಿಂಗ್ ಈಸ್ ಅನ್ ಈಸಿ ವರ್ಡ್ ಬರೀರಿ, ನೌನ್ ಆಗ್ತದೆ. ಐ ಆಮ್ ಈಟಿಂಗ್ ಆ್ಯನ್ ಎಗ್ ಅಂತ ಬರೆದ್ರೆ ವರ್ಬ್ ಆಗ್ತದೆ. ಈಟ್ ಅಷ್ಟೇ ಕೊಟ್ಟಿದ್ರೆ ಐ ಈಟ್ ಆ್ಯನ್ ಎಗ್ ಬರ್ರಿ, ಅಥವಾ ಅದನ್ನು ಐ ಆಮ್ ಈಟಿಂಗ್ ಅಂತ ನೀವು ಚೇಂಜ್ ಮಾಡಿಕೊಂಡ್ರೂ ಏನು ತಪ್ಪಿಲ್ಲ, ದಟ್ ಈಸ್ ಆಲ್ಸೋ ರೈಟ್. ಸೊ ಅದಕ್ಕೂ ಕೂಡ ನಿಮಗೆ ಒಂದು ಅಂಕ ಸಿಗ್ತದೆ. ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಸಿಲಾಬಲ್ಸ್. ಸಿಲಾಬಲ್ಸ್ ಅಂತಂದರೆ ಸಾಮಾನ್ಯವಾಗಿ ಎಷ್ಟು ವೊವೆಲ್ ಸೌಂಡ್ ಆಗ್ತಾವೋ ಅವಕ್ಕೆ ನಾವು ಸಿಲಾಬಲ್ ಅಂತ ಕೌಂಟ್ ಮಾಡ್ತೀವಿ. ಸಿಲಾಬಲ್ ಈಸ್ ಎ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ಹ್ಯಾವಿಂಗ್ ಒನ್ ವೊವೆಲ್ ಸೌಂಡ್. ಅಂದರೆ ಸೊ ಸಾಮಾನ್ಯವಾಗಿ ಒಂದು ವರ್ಡಲ್ಲಿ ಎಷ್ಟು ವೊವೆಲ್ ಸೌಂಡ್ ಆಗ್ತಾವೋ ಅಷ್ಟು ಸಿಲಾಬಲ್ ಅಂತೇಳಿ ನಾವು ಗುರುತಿಸ್ತೀವಿ. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನಾನು ಕೊಟ್ಟಿದ್ದೀನಿ. ಒನ್ ಸಿಲಾಬಲ್ ಸ್ಟಾಪ್, ಆ ಅಂತೇಳಿ ವೊವೆಲ್ ಒನ್ ಸೌಂಡ್ ಆಯಿತು. ಥಿಂಕ್, ಇ. ದೆನ್ ಲರ್ನ್, ಲ, ಅ. ಸ್ಕೂಲ್, ಉ. ಕಾರ್ಡ್, ಆ. ಹಿಲ್, ಇ. ಟೈಮ್, ನೋಡ್ರಿ ಟೈಮ್ ಅಂದಾಗ ಐ ಅನ್ನುವಂಥ ಒಂದೇ ವೊವೆಲ್ ಸೌಂಡ್ ಇದೆ. ಲಾಸ್ಟಿಗೆ ಇ ಬಂದೈತಿ ಅಂದ್ರೆ ಅಲ್ಲಿ ಸೌಂಡ್ ಆಗಿಲ್ಲ, ಸೈಲೆಂಟ್ ಆಗಿದೆ, ಅದು ಅರ್ಥ ಮಾಡ್ಕೊಳ್ಳಿ. ಕೊನೆಗೆ ಯಾವಾಗಲೂ ಇ ಬಂತು ಅಂದರೆ ಯಾವಾಗಲೂ ಸೈಲೆಂಟ್ ಆಗಿರ್ತದೆ ಯಾವುದೇ ವರ್ಡಲ್ಲಿ, ಇದನ್ನು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ದೆನ್ ಟೂ ಸಿಲಾಬಲ್ ತೆಗೆದುಕೊಂಡಾಗ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ಬೋದು. ರ್ಯಾಬಿಟ್, ರ್ಯಾ, ಎ, ಬಿ, ಇ. ದೆನ್ ಪಿಕ್ನಿಕ್, ಪಿ, ಇ, ಕ್ನಿ, ಇ ಅಂತೇಳಿ ಎರಡು ಸೌಂಡ್ ಬಂದು. ಸೈಕಲ್, ನೋಡಿರಿ ವಾಯ್ ಬಂದಾಗ ಐ ಮತ್ತು ಇ ಅಂತ ಸೌಂಡ್ ಆದರೆ ಅದು ವೊವೆಲ್ ಸೌಂಡ್ ಅಂತ ಕೌಂಟ್ ಮಾಡ್ಕೋಬೇಕು ನಾವಿಲ್ಲಿ. ಸೈಕಲ್. ಟೇಬಲ್, ಎಗೋ, ಎ, ಗೋ, ಓ. ಅಗೇನ್, ಅ, ಗೆ, ಎ. ಟುಡೇ, ಟು, ಉ, ಡೇ, ಎ. ಸಿಟಿ, ಸಿ, ಇ, ಟಿ, ಇ. ಎರಡು ಸೌಂಡ್ ಅದು ನೋಡ್ರಿ ಅಲ್ಲಿ. ಹಿಂಗೆ ಇವುಗಳನ್ನ ವೊವೆಲ್ ಸೌಂಡ್ಗಳನ್ನ ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ ಈಸಿಯಾಗಿ ಒಂದು ಮಾರ್ಕನ್ನು ನಾವು ಪಡಿಬೋದು. ಓದಕ್ಕೆ ಬರಬೇಕು ಅಷ್ಟೇ, ಶಬ್ದ ಕರೆಕ್ಟಾಗಿ ಓದಬೇಕು. ಮತ್ತು ಸುಮ್ಮನೆ ಏನೋ ನೀವು ಹೆಂಗೆ ಓದಿರಿ ಅಂತಂದ್ರೆ ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇಂಗ್ಲೀಷ್ ವರ್ಡನ್ನು ಕರೆಕ್ಟಾಗಿ ಓದಿದ್ವಿ ಅಂತಂದರೆ ಸಿಲಾಬಲ್ನಲ್ಲಿ ಒಂದು ಮಾರ್ಕ್ ತೆಗೆದುಕೊಳ್ಳಿಕ್ಕೆ ತುಂಬ ಈಸಿ. ಈ ಎಕ್ಸಾಂಪಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಓದಿ ಗೊತ್ತಾಗ್ತವೆ. ಒಂದು 3 ಸಿಲಾಬಲ್ ಸಾಮಾನ್ಯವಾಗಿ ಏನು ಬರೋ 1, 2, 3 ಬಿಟ್ಟರೆ ವಿಶೇಷವಾಗಿ ಏನೂ ಕೇಳೋದಿಲ್ಲ. 1 or 2ನ ಭಾಷೆಗಳ ಕೇಳ್ತಕ್ಕಂಥದ್ದು ಕೂಡ. ಆದರೂ ಥರ್ಡ್ 3 ಸಿಲಾಬಲ್ ಕೂಡ ನಾವು ಅರ್ಥ ಮಾಡ್ಕೊಂಡು ಲೈಬ್ರರಿ, ಲೈ, ಐ, ಬ್ರ, ಅ, ರಿ, ಇ. ಈ ರೀತಿ ಫೋಟೋಗ್ರಾಫ್, ಫೋ, ಓ, ಟೋ, ಓ, ಗ್ರ, ಆ. ದೆನ್ ಫರ್ನಿಚರ್, ಫ, ಅ, ನಿ, ಇ, ಚ, ಅ. ಲಾಸ್ಟಿದ್ದು ವರ್ಡ್ ನೋಡಿರಿ ಡಿಟರ್ಮೈನ್ ಅಂತ ಓದ್ಕೊಳ್ಳಿ, ಅದು ಡಿ ಡಬ್ಲ್ಯೂ ಆಗಿದೆ, ಡಿ ಆಗಬೇಕಷ್ಟೆ. ದೆನ್ ನೆಕ್ಸ್ಟ್ ಬಂದಾಗ ಮುಂದಿನ ಗ್ರಾಮರ್ ಪಾಯಿಂಟ್ ಇನ್ಫಿನಿಟಿವ್. ಇದು ತುಂಬ ಈಸಿ ನೋಡಿರಿ. 2+V1 ಇದ್ದರೆ ಸಾಕು, ಅದು ಇನ್ಫಿನಿಟಿವ್ ಅಂತ ಅರ್ಥ ಮಾಡ್ಕೊಳ್ಳೋದು. ಇಲ್ಲೊಂದು ಎಕ್ಸಾಂಪಲ್ ಅದ, ಡೈಲಾಗ್ ಫಾರ್ಮಲ್ ಕೊಟ್ಟಿರ್ತಾರೆ. ಡ್ಯಾಡಿ, ವೇರ್ ಆರ್ ಯು ಗೋಯಿಂಗ್? ಫಾದರ್, ವಿ ಆರ್ ಗೋಯಿಂಗ್ ಟು ಮೈಸೂರ್ ಟು ಮೀಟ್ ಯುವರ್ ಗ್ರ್ಯಾಂಡ್ ಫಾದರ್. ಇದು ಪ್ರಿಪರೇಟರಿ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇಲ್ಲಿ 2+V1 ಯಾವುದೈತೆ ನೋಡಬೇಕು. ಟು ಮೈಸೂರು, ಟು ಮೀಟ್ ಎರಡು ಅದಾವ, ಕನ್ಫ್ಯೂಸ್ ಆಗಬೇಡ್ರಿ. ಹಿಂಗೆ ಕೊಟ್ಟಾಗ ಅರ್ಥ ಮಾಡ್ಕೊಳ್ಳಿ. ಟು ಮೈಸೂರ್, ಮೈಸೂರ್ ಇಸ್ ಅ ನೇಮ್ ಆಫ್ ಅ ಪ್ಲೇಸ್, ಅದು ನೌನ್ ಆಗ್ತದೆ. ನೇಮ್ ಆಫ್ ಅ ಪ್ಲೇಸ್, ಪರ್ಸನ್, ಥಿಂಗ್ಸ್, ಎನಿಮಲ್ಸ್ ಬಂದಾಗ ಅದು ನೌನ್ ಆಗಿರ್ತೈತಿ, ಅರ್ಥ ಮಾಡ್ಕೊಂಡು ಬರೀಬೇಕು. ಟು ಮೀಟ್ ಇಟ್ ಈಸ್ ಆ್ಯನ್ ವರ್ಬ್. ಸೊ ಹೀಗೆ ಕೆಲವೊಂದಿಷ್ಟು 2+V1 ಅನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಮಾಡ್ಕೊಳ್ಳಿ ಅವನ್ನ. ಟು ಲರ್ನ್, ಟು ಸಿ, ಟು ರೀಡ್, ಟು ಸಿಂಗ್, ಟು ಕಮ್, ಟು ರೈಟ್, ಟು ಇನ್ವೈಟ್, ಟು ವಿಸಿಟ್. ಅವ್ನು ಬರೀಬೇಕಾದಾಗ ನೋಡಿರಿ ಒಂದೇ 2 ಇರ್ತಕ್ಕಂಥದ್ದು ಬಂದಿತ್ತು ಅಂದರೆ ಅದ ಅಂತ ತಿಳ್ಕೊಂಬಿಟ್ರೆ. ಎರಡಿಂತ ಮೈಸೂರು ಏನಾರು ಕೊಟ್ಟಿದ್ರೆ ಪ್ಲೇಸ್ ಇತ್ತಂದರೆ ಅರ್ಥ ಮಾಡ್ಕೊಂಡು ಬರೀಬೇಕಷ್ಟೆ. ಕನ್ಫ್ಯೂಸ್ ಆಗಬೇಡಿ ಇದರೊಳಗಡೆ, ತುಂಬ ಈಸಿ ಕೂಡ. ನೆಕ್ಸ್ಟ್ ಟಾಪಿಕ್ ಹೋಗೋಣ, ಆರ್ಟಿಕಲ್ಸ್. ಇದು ಕೂಡ 1 ಮಾರ್ಕ್ಗೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಕಂಪಲ್ಸರಿ ಕ್ವಶನ್. ಇದು ಕೂಡ ಇದನ್ನು ನಾವು ಅತ್ಯಂತ ಸುಲಭವಾಗಿ ಮಾಡ್ಬೋದು. ಎ ಆ್ಯಂಡ್ ದ, ದೀಸ್ ಆರ್ ದ ಆರ್ಟಿಕಲ್ ಅನ್ನೋದು ನಿಮಗೂ ಕೂಡ ಗೊತ್ತು. ಈ ಎಕ್ಸಾಂಪಲ್ಸ್ ಬಂದಾಗ ಯೂಸ್ ಆಫ್ ಎ ತೆಗೆದುಕೊಂಡ್ರಿ ಅಂತಂದರೆ ಸಾಮಾನ್ಯವಾಗಿ ಕಾನ್ಸೋನೆಂಟ್ ಸೌಂಡ್ ಆಗಿರಬೇಕು ಆ್ಯಂಡ್ ಸಿಂಗ್ಯುಲರ್ ಇರಬೇಕಲ್ಲಿ ನಾವು ಇರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಇದು ರೂಲ್ ಇದು. ಐ ಬಾಟ್ ಅ ನ್ಯೂ ಕಾರ್, ಅ ನ್ಯೂ, ನ ಕಾನ್ಸೋನೆಂಟ್ ಸೌಂಡ್ ಇರೋದನ್ನ ಅ ಬರಿತೀವಿ. ಕಾರ್, ಸಿ ಅದ ನೋಡ್ರಲ್ಲಿ, ಅದಕ್ಕೆ ಕ ಸೌಂಡ್ ಆಗ್ತದೆ, ಅ ಬರಿತೀವಿ. ಯೂನಿವರ್ಸಿಟಿ ಬಂದಾಗ ಯೂನಿವರ್ಸಿಟಿ, ದಟ್ ಈಸ್ ಎ ಕಾನ್ಸೋನೆಂಟ್ ಸೌಂಡ್, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ದರ್ ಎ.
ದೆನ್ ಒನ್ ರುಪಿ ನೋಟ್ ಒನ್ ರುಪಿ ನೋಟ್ ಅಂದಾಗ ಅಂತ ಆಗ್ತದೆ, ಎ ಬರಿತೀವಿ. ಆ್ಯನ್ ನೋಡಿರಿ, ಅವರ್ ಬಂದಾಗ ಎಚ್ ಸೈಲೆಂಟ್ ಆಗ್ತದೆ, ಸೊ ಅಲ್ಲಿ ಆ್ಯನ್ ತೊಗೋತೀವಿ. ಅದರಲ್ಲಿ ಹಾರ್ಸ್ ಅದ, ಅದಕ್ಕೆ ನಾವು ಎ ಬರಿಬೇಕು. ಇನ್ ಯೂಸ್ ಆಫ್ ಆ್ಯನ್ ಬಂದಾಗ ವೊವೆಲ್ ಸೌಂಡ್ ಮತ್ತು ವಿತ್ ಸಿಂಗ್ಯುಲರ್ ಇದು ಕೂಡ. ಆವಾಗ ಇಲ್ಲಿ ಎಗ್, ಆ್ಯನ್ ಎಗ್, ಈ ಸೌಂಡ್ ಇದೆ, ಇದು ಎ ಸೌಂಡ್ ಆಗ್ತದೆ, ವೊವೆಲ್ ಸೌಂಡ್ ಐತಿ. ಅಂಬ್ರೆಲ್ಲಾ ವೊವೆಲ್ ಸೌಂಡ್ ಅದ. ಆನೆಸ್ಟ್ ಎಚ್ ಇದ್ರೂ ಕೂಡ ಎಚ್ ಸೈಲೆಂಟಾಗಿ ಹೋಗ್ತದೆ, ಆ್ಯನ್ ಆನೆಸ್ಟ್ ಬರಿಬೇಕು. ಎಮ್ ಎಲ್ ಎ ಶಾರ್ಟ್ ಫಾರ್ಮ್ಸ್, ಅಬ್ರಿವೇಷನ್ಸ್ ಅಂತ ಕರಿತೀವಿ. ಶಾರ್ಟ್ ಫಾರ್ಮ್ ಬರಿಬೇಕಾದಾಗ ಆ್ಯನ್ ಎಮ್ ಎಲ್ ಎ ಅಂತ ತೊಗೋಬೇಕು. ಯಾಕಂದರೆ ಓದಬೇಕಾದಾಗ ಸೌಂಡ್ ಎನ್ ಸಿ ಸಿ ಎಮ್ ಎಲ್ ಎದಿಂದ ಎ ಸೌಂಡ್ದಿಂದ ಸ್ಟಾರ್ಟ್ ಆಗ್ತಕ್ಕಂಥ, ಅದಕ್ಕೆ ಆ್ಯನ್ ಬರಿಬೇಕು. ಇನ್ನು ಯೂಸ್ ಆಫ್ ದ ತೆಗೆದುಕೊಂಡಾಗ ಬೋತ್ ವಿತ್ ಸಿಂಗ್ಯುಲರ್ ಆ್ಯಂಡ್ ಫ್ಲೂರಲ್ನಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಆಮೇಲೆ ದ ಅನ್ನೋದನ್ನು ಡೆಫಿನೆಟ್ ಆರ್ಟಿಕಲ್ ಕೂಡ ಕರಿತೀವಿ, ನಿಶ್ಚಿತ ಉಪಪದ ಅಂತ ಕರಿತೀವಿ ಕನ್ನಡದಲ್ಲಿ. ಯುನಿಕ್ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಬರ್ತೀವಿ. ದ ಸನ್ ನಮಗೆ ಯೂನಿಕ್ ಆಗಿರ್ತಕ್ಕಂಥದ್ದು, ನಮಗೆಲ್ಲ ಒಬ್ಬನೇ ಸೂರ್ಯ, ಒಂದೇ ಈ ಈಸ್ಟ್ ಅನ್ನುವಂಥ ದಿಕ್ಕು, ಅದಕ್ಕಾಗಿ ಒಂದೇ ಇರ್ತಕ್ಕಂಥವುಗಳಿಗೆ ನಾವು ದ ಅಂತ ಬಳಸಬೇಕು. ಇನ್ನು ರಿಪೀಟ್ ಆಫ್ ಮೆನ್ಷನ್ಡ್ ಆಬ್ಜೆಕ್ಟ್ಸ್ ಅಂದರೆ ವಸ್ತು, ವ್ಯಕ್ತಿ ಏನೇ ಇರಲಿದ್ದು, ಸ್ಥಳ, ಪ್ರಾಣಿ, ಪಕ್ಷಿ, ಅವುಗಳು ರಿಪೀಟೆಡ್ ಆದಾಗೂ ಕೂಡ ನಾವು ಇಲ್ಲಿ ದ ಬಳಸಬೇಕು. ಫಾರ್ ಎಕ್ಸಾಂಪಲ್ ಐ ಲಾಸ್ಟ್ ಅ ಬುಕ್ ಅಂತದ, ಅ ಬುಕ್ ಅಂತ ಬಂದಿತ್ತು, ಒಂದು ಯಾವುದೋ ಪುಸ್ತಕ ಕಳ್ಕೊಂಡು, ಅದೇ ಪುಸ್ತಕದ ಬಗ್ಗೆ ಹೇಳಬೇಕಾದಾಗ ದ ಬುಕ್ ವಾಸ್ ಗಿಫ್ಟೆಡ್ ಬೈ ಮೈ ಮಾಮ್ ಅಂತಂದಾಗ ಆ ಪುಸ್ತಕವನ್ನು ನನ್ನ ತಾಯಿ ಕೊಟ್ಟಿದ್ದು. ಅಂತ ಬಂತಂದರೆ ನಾವು ಕಳೆದ ಪುಸ್ತಕದ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ಎರಡನೇ ಸಲ ರಿಪೀಟ್ ಆದಾಗ ದ ಬಳಸಬೇಕಾಗ್ತದೆ. ದೆನ್ ಹಿಸ್ಟಾರಿಕಲ್ ಇವೆಂಟ್ಸ್ ಅಂದಾಗ ಇಂಡಿಪೆಂಡೆನ್ಸ್ ಡೇ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ದ ಸಿಪಾಯಿ ಮಿಟ್ರಿನಿ, ಈ ರೀತಿ ದ ಬಳಸಬೇಕು. ನೇಮ್ಸ್ ಆಫ್ ದ ರಿವರ್ಸ್, ಗಂಗಾ, ಯಮುನಾ, ಗೋದಾವರಿ. ದೆನ್ ಸೀಸ್ ಅಂದಾಗ ದ ರೆಡ್ ಸಿ, ಆಮೇಲೆ ಓಸಿಯನ್ಸ್ ಅಂದಾಗ ಮಹಾಸಾಗರಗಳು. ಹೀಗೆ ಅಲ್ಲೆಲ್ಲ ಎಕ್ಸಾಂಪಲ್ಸ್ ನೋಡ್ಕೊಡ್ರಿ, ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗ್ತವೆ, ಅಷ್ಟು ನೆನಪಿಟ್ಕೊಂಡ್ರಿ. ಓಕೆ, ಇಲ್ಲಿ ಓಸಿಯನ್ ಅಂತ ಬಂದಾಗ ದ ಇಂಡಿಯನ್ ಓಸಿಯನ್ ತೊಗೋಬೋದು. ಮೌಂಟೇನ್ಸ್ ಬಂದಾಗ ದ ಮೌಂಟ್ ಎವರೆಸ್ಟ್. ಐಲ್ಯಾಂಡ್ಸ್ ಬಂದಾಗ ದ ಲಕ್ಷದ್ವೀಪ, ದ ಅಂಡಮಾನ್ ನಿಕೋಬಾರ್. ರೋಡ್ಸ್ ಬಂದಾಗ ದ ಎಮ್ ಜಿ ರೋಡ್, ಮಹಾತ್ಮ ಗಾಂಧಿ ರೋಡ್ ಅಂಥೇಳಿ. ಸೊ ಈ ರೀತಿ ಸಾಕಷ್ಟು ಫೇಮಸ್ ಬುಕ್ಸ್ಗಳು, ಹಾಲಿ ಬುಕ್ಸ್ಗಳು, ದ ಭಗವದ್ಗೀತಾ, ದ ಕುರಾನ್, ದ ಮರ್ಚೆಂಟ್ ಆಫ್ ವೆನಿಸ್, ಈ ರೀತಿ ಬಳಸ್ಕೋಬೋದು. ಈ ರೀತಿ ಕೆಲವೊಂದಿಷ್ಟು ಇನ್ನು ಸೂಪರ್ಲೇಟಿವ್ ಬಂದಾಗ ದ ಅನ್ನೋದನ್ನು ಬಳಸ್ಕೋಬೇಕು. ಕಂಟ್ರೀಸ್ USA ಬಂದಾಗ ದ USA ಅಂತ ಬಳಸ್ಕೊಡ್ರಿ, ದಟ್ ಈಸ್ ರೈಟ್. ಇಲ್ಲಿ ಪಕ್ಕದಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡಿ. ದ ಡ್ಯಾಶ್ ಸನ್ ಗಿವ್ಸ್ ಅಸ್ ಹೀಟ್ ಲೈಟ್ ಅಂತದ, ಇಲ್ಲಿ ದ ಎ ಆ್ಯನ್ ಮತ್ತು ಬಳಸಿವಿ, ದ ಬಳಸಿದ್ವಿ. ಇವು ಯಾಕೆ ಬಂದು ಅನ್ನೋದನ್ನು ಈ ಎಕ್ಸಾಂಪಲ್ಸ್ ನೋಡ್ರಿ ನಿಮಗೆ ಅರ್ಥ ಕೂಡ ಆಗ್ತವೆ. ಓಕೆ, ನೆಕ್ಸ್ಟ್ ಹೋಗೋಣ ರಿಪೋರ್ಟೆಡ್ ಸ್ಪೀಚ್ಗೆ ನಾವು ಮುಂದೆ ಹೋಗೋಣ. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಸಾಮಾನ್ಯವಾಗಿ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿರಿ. ರೇಖಾ ಐ ಆಮ್ ಆ್ಯಟ್ ಮೈ ಹೋಮ್. ಸೊ ರೇಖಾ ರಿಪ್ಲೈಡ್ ಸುಷ್ಮಾ ದ್ಯಾಟ್ ಶಿ ವಾಸ್ ಆ್ಯಟ್ ಹರ್ ಹೋಮ್ ಅನ್ನುವಂಥದ್ದು. ಇಲ್ಲಿ ಏನೇನು ಚೇಂಜಸ್ ಆಗ್ಯಾವ ಸ್ವಲ್ಪ ಗಮನಿಸ್ಬೇಕು. ಇಲ್ಲಿ ನಾವು ಬಳಸಬೇಕಾದಾಗ ಆಯ್ ಅನ್ನೋ ಜಾಗದಲ್ಲಿ ಶಿ ತೊಗೊಂಡಿವಿ, ಆಮೇಲೆ ನೆಕ್ಸ್ಟ್ ಅಲ್ಲಿ ಮಾಯ್ ಅಂದಾಗ ಹರ್ ತೊಗೊಂಡಿವಿ, ಪ್ರೊನೌನ್ ಚೇಂಜ್ ಆಗಿದಾವೆ. ಆ್ಯಮ್ ಇದ್ದಿದ್ದು ಇಲ್ಲಿ ವಾಸ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಟೆನ್ಸ್ ಏನಪ್ಪ ಅಂದರೆ ನಾವು ಚೇಂಜ್ ಮಾಡಬೇಕಾಗ್ತದೆ. ಇದನ್ನು V1 ಇದ್ದಾಗ V2 ಆಗ್ತದೆ, ಆಮೇಲೆ V2 ಬಂದಾಗ ಹ್ಯಾಡ್ ಪ್ಲಸ್ V3 ಆಗಿ ಮಾಡ್ತೀವಿ. ಆಮೇಲೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ WH ಇದ್ದುಪ್ಪ ಅಂತಂದರೆ ಅವುಗಳನ್ನು WH ಇಟ್ಕೊಂಡೇ ಮುಂದೆ ಅಸರ್ಟಿವ್ ಆಗಿ ಚೇಂಜ್ ಮಾಡ್ಕೊಳ್ತೀವಿ. ಆಮೇಲೆ SR ಡಿಪ್ ಕ್ವೆಶನ್ ಬಂದಾಗ ಇಫ್ ಅನ್ನೋದನ್ನು ಬಳಸ್ತೀವಿ. ಇಲ್ಲಿ ಬಹಳ ಇಂಪಾರ್ಟೆಂಟಾಗಿ ಇವುಗಳನ್ನ ನಾವು ಗಮನಿಸ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಒಂದು ಎಕ್ಸಾಂಪಲ್ ಇದೆ ನೋಡಿ. ಸುಷ್ಮಾ ವೈ ಡು ಯು ಥಿಂಕ್ ಡ್ರಿಂಕ್ ಟೀ ಅಂತದ. ಇದನ್ನು ಆನ್ಸರ್ ಬರಬೇಕಾದ್ರೆ ಸುಮಾ ಆಸ್ಕ್ಡ್ ವೈ ಶಿ ಡ್ರ್ಯಾಂಕ್ ಟೀ ಅಂತಾಗಿದೆ. ಅಂದರೆ ಅಲ್ಲಿ ಡು ಯು ಇದ್ದಿದ್ದು V1 ಇದ್ದಾಗ ಇಲ್ಲೇನಾಗಿದೆ ಡ್ರ್ಯಾಂಕ್ ಅಂತೇಳಿ ನಾವು V2 ಮಾಡ್ಕೊಂಡಿವಿ. ದೆನ್ V2 ಇದ್ದಾಗ ಅದನ್ನು ಇಲ್ಲಿ ಡಿಡ್ ಯು ಡ್ರಿಂಕ್ ಟೀ ಅಲ್ಲಿ ಕ್ವಶನ್ ಮಾರ್ಕ್ ಇಟ್ಕೋಬೇಕು, ಕ್ವಶನ್ ಮಾರ್ಕ್ ಮಿಸ್ ಆಗಿದೆ. ಸೊ ಇಲ್ಲಿ ಡಿಡ್ ಅನ್ನೋದು V2 ಇದ್ದಾಗ ನಾವು ವಾಪಸ್ ಬರಿಬೇಕಾದಾಗ ಸುಷ್ಮಾ ಆಸ್ಕ್ಡ್ ಇಫ್, ಯಾಕಂದರೆ ಡಿಡ್ ಅನ್ನುವಂಥದ್ದು ಇಲ್ಲಿ SR ಡಿಪ್ ಕ್ವಶನ್ ಇರೋದ್ರಿಂದ ಇಫ್ ಅಂತೇಳಿ ನಾವು ಬಳಸಿದ್ವಿ. ಶಿ ಹ್ಯಾಡ್ ಡ್ರಂಕ್ ಟೀ ಅನ್ನೋದನ್ನು ತೊಗೋಬೇಕಾಗ್ತದೆ. ಇಲ್ಲಿ ಮತ್ತೊಂದು ವಿಚಾರ ನಾವು ಗಮನಿಸಬೇಕಾಗಿರ್ತಕ್ಕಂಥ ರೂಲ್ಗಳು ನೋಡಿರಿ. ಯಾವಾಗಲೂ ಸಿಂಪಲ್ ಸೆಂಟೆನ್ಸ್ ಇದ್ದಾಗ ರಿಪೋರ್ಟಿಂಗ್ ವರ್ಬ್ ಆಗಿ ಟೋಲ್ಡ್ ಬಳಸಬೇಕು. ಹೆಂಗಲ್ಲಿ ಮೇಲೆ ಎಕ್ಸಾಂಪಲ್ ಆಸ್ಕ್ಡ್ ಬರ್ತೀವಲ್ಲ, ಹಂಗೆ ಸಿಂಪಲ್ ಸೆಂಟೆನ್ಸ್ ಇದ್ದರೆ ಟೋಲ್ಡ್ ಬರೀಬೇಕು, ಲಿಂಕರ್ ಆಗಿ ದ್ಯಾಟ್ ಬಳಸಬೇಕು. ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಇದ್ದಾಗ ಎಕ್ಸ್ಕ್ಲೇಮ್ಡ್ ಅಂತ ತೊಗೋಬೋದು, ಲಿಂಕರ್ ಆಗಿ ದ್ಯಾಟ್ ಅಂತ ಬಳಸಬೇಕಾಗ್ತದೆ. ಇನ್ನು SR ಟೈಪ್ ಕ್ವಶನ್ಸ್ ಇದ್ದಾಗ ಇಫ್ ಅನ್ನೋದನ್ನು ಬಳಸಬೇಕು. ಮೇಲೊಂದು ಎಕ್ಸಾಂಪಲ್ ಬಳಸಿ ನೋಡಿರಿ. ಸುಷ್ಮಾ ಆಸ್ಕ್ಡ್ ಇಫ್ ಶಿ ಹ್ಯಾಡ್ ಅಂಥೇಳಿ ಆ ರೀತಿ. ದೆನ್ WH ಇದ್ದಾಗ WHನೇ ಬರೀಬೇಕು. ವಾಟ್ ಇದ್ರೆ ವಾಟ್, ಫ್ಯಾನ್ ಇದ್ರೆ ಫ್ಯಾನ್, ವಾಯ್ ಇದ್ರೆ ವಾಯ್ ಅನ್ನೋದು ಬರೀಬೇಕು. ಇನ್ನು ಇಂಪರೇಟಿವ್ ಬಂದಾಗ ಆರ್ಡರ್ಡ್ ಅಥವಾ ರಿಕ್ವೆಸ್ಟೆಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ತೆಗೆದುಕೊಂಡಾಗ ಲಿಂಕರ್ ಆಗಿ ಟು ಬಳಸಬೇಕು. ದ್ಯಾಟ್ ಅನ್ನುವಂಥ ಪ್ಲೇಸಲ್ಲಿ ಇಫ್ ಅನ್ನುವಂಥ ಪ್ಲೇಸಲ್ಲಿ ಟು ಅನ್ನೋದನ್ನು ಬಳಸಬೇಕು. ಇನ್ನು ಇದಕ್ಕೆ ರೂಲನ್ನು ಇಲ್ಲ ನೆನಪಿಟ್ಕೋಬೇಕು. V1 ಬಂದಾಗ ಸಾಮಾನ್ಯವಾಗಿ V2 ಮಾಡ್ತೀವಿ. ಅಲ್ಲೇ ಡು ಯು ಡ್ರಿಂಕ್ ಇದ್ದಿದ್ದು ಡ್ರ್ಯಾಂಕ್ ಆಯ್ತಲ್ಲ ಆ ರೀತಿ.
ದೆನ್ ಆ್ಯಮ್ ಈಸ್ ಆರ್ ವಿ ಒನ್ ಐ ಎನ್ ಜಿ ಇದ್ರೆ ಅದರ ಕರೆಸ್ಪಾಂಡಿಂಗ್ ಅದ್ರ ಮುಂದಿಂದು ವಾಸ್ ವರ್ ವಿ ಒನ್ ಐ ಎನ್ ಜಿ ತೊಗೋಬೇಕು. ಹ್ಯಾವ್ ಹ್ಯಾಸ್ ಬಂದಾಗ ಅದನ್ನ ಹ್ಯಾಡನ್ನು ಬಳಸ್ಕೋಬೇಕಾಗ್ತದೆ, ವಿ 3 ಆಗ್ತದೆ. ಇನ್ನು ವಿ 2 ಬಂದಾಗ ಹ್ಯಾಡ್ ಪ್ಲಸ್ ವಿ 3 ಮಾಡಬೇಕು. ವಾಸ್ ವರ್ ಬಂದರೆ ವಿ 1 ಪ್ಲಸ್ ಐ ಎನ್ ಜಿ ಮಾಡಬೇಕು. ಹ್ಯಾಡ್ ಪ್ಲಸ್ ವಿ 3 ಬಂದಾಗ ಮತ್ತು ಇವು ಚೇಂಜಸ್ ಮಾಡ್ಕೋಬೇಕಿಲ್ಲ. ವಾಸ್ ವರ್ ವಿ 1 ಐ ಎನ್ ಜಿ ಬಂದರೆ ಹ್ಯಾಡ್ ಬೀನ್ ಮಾಡಬೇಕಾಗ್ತದೆ. ಆಮೇಲೆ ಹ್ಯಾಡ್ ಪ್ಲಸ್ ವಿ 3 ಬಂದಾಗ ಸೇಮ್ ಆಗ್ತದೆ. ಸೊ ಇವುಗಳನ್ನ ಸ್ವಲ್ಪ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ರೂಲ್ಗಳನ್ನ ಗಮನಿಸಿ. ಇಂಡೈರೆಕ್ಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟೈಮ್ ಇಂಡಿಕೇಟಿಂಗ್ ವರ್ಡ್ಸ್ಗಳು ಚೇಂಜ್ ಆಗ್ತಾವೆ. ನೌ, ದೆನ್, ಈಗ, ಆಗ, ದಿಸ್, ದ್ಯಾಟ್, ಹಿಯರ್, ದೇರ್, these, those, can, could, may, might, today, that day, tomorrow, the next day, the previous day, yesterday, the previous day, can, could, may, might, shall, should, will, would, ago, before, come, go, ಈ ರೀತಿ ಆಗ್ತವೆ. ಪ್ರೊನೌನ್ಗಳು ಕೂಡ ಅಲ್ಲಿ ನೋಡ್ರಿ, ಆ ಇದ್ದಿದ್ದು ಶಿ ಅಂತ ಆಯ್ತಲ್ಲ, ಹಂಗೆ ಡಿಪೆಂಡ್ ಅಪಾನ್ ಸಿಚುವೇಶನ್, ಡಿಪೆಂಡ್ ಅಪಾನ್ ರಿಪೋರ್ಟಿಂಗ್ ವರ್ಬ್ನಲ್ಲಿ ಯಾರು ಹೇಳಿರ್ತಾರಲ್ಲ ಅದನ್ನು, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆ ಇದ್ದಿದ್ದು ಹೀನೂ ಆಗ್ಬೋದು, ಶೀನೂ ಆಗ್ಬೋದು. ಅಲ್ಲಿ ಅದನ್ನು ರಿಪೋರ್ಟಿಂಗ್ ವರ್ಬಲ್ಲಿ ಏನು ಇರ್ತದೋ ಅದನ್ನು ಅರ್ಥ ಮಾಡ್ಕೊಂಡು ಬರಿಬೇಕಾಗ್ತದೆ. ಯು ಇದ್ದಾಗ ಹಿ, ಶಿ ಆರ್ ದೇನು ಕೂಡ ಆಗ್ತದೆ ಪ್ಲೂರಲ್ ಫಾರ್ಮ್ ಇದ್ದಾಗ. ಮೈ ಇದ್ದಾಗ ಹೀಸ್ ಆರ್ ಹರ್, ಮೈಸೆಲ್ಫ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ವಿ ಇದ್ದಾಗ ದೇ ಆಗ್ತದೆ. ಮೀ ಹೀಸ್ ಆರ್ ಹರ್ ಅಂತೇಳಿ ಬಳಸ್ಕೋಬೇಕು. ದೆನ್ ಯುವರ್ ಇದ್ದಾಗ ಹೀಸ್ ಆರ್ ಹರ್ ಅಂಥೇಳಿ ನಾವು ಬಳಸ್ಕೋಬೇಕಾಗ್ತದೆ. ಇದು ಸ್ವಲ್ಪ ರೂಲ್ಗಳನ್ನು ಗಮನಕ್ಕೆ ಕೊಟ್ಟು ನೋಡಿದರೆ ನಮ್ಗೆ ಗೊತ್ತಾಗ್ತದೆ. ಇನ್ನು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಇದು ಅಂದರೆ ಬ್ರೆಕೆಟಲ್ಲಿ ಏನು ಮಾಡಿರ್ತಾರೆ ನಮಗೆ ಬಿ ಪ್ಲಸ್ ಒಂದು ವರ್ಬ್ ಕೊಡ್ಬೋದು ಅಥವಾ ಬರೀ ವರ್ಬ್ ಕೊಡ್ಬೋದು. ಇದನ್ನು ಯಾವ ರೀತಿ ಬರಿಬೇಕಿಲ್ಲಿ ಇಲ್ಲೊಂದು ನೋಡ್ರಿ ಎಕ್ಸಾಂಪಲ್. ರೇಷ್ಮಾ ಡ್ಯಾಶ್ ಕಮ್ ಟು ಬೆಂಗಳೂರು. ಇಲ್ಲಿ ಕಮ್ ಅನ್ನೋದು ಬ್ರೆಕೆಟಲ್ಲಿ ಕೊಟ್ಟರೆ ಯಾವಾಗಲೂ ರೇಷ್ಮಾ ಇದ್ದಾಗ ಇದು ಯಾವ ಟೆನ್ಸ್ ಅನ್ನೋದಂದರೆ ಪಾಸ್ಟ್ ಟೆನ್ಸ್ ಅನ್ನೋದೇ ನಮಗೆ ಏನು ನಿರ್ಧಾರ ಇಲ್ಲ, ಅದಕ್ಕೆ ಕಮ್ಸ್ ಬರೀಬೇಕು. ರೇಷ್ಮಾ ಥರ್ಡ್ ಪರ್ಸನ್ ಇರೋದ್ರಿಂದ ಕಮ್ಸ್ ಬರೆದ್ರೆ ಮುಗಿದ ಕೆಲಸ. ಇಲ್ಲಿ ಲಾಸ್ಟ್ ಎಕ್ಸಾಮ್ನಲ್ಲಿ ಲೀವ್ ಅಂತ ಕೊಟ್ಟಿದ್ರು, ಲೀವ್ಸ್ ಅಂತ ಬರೆದಿದ್ದೀರಿ ನೀವು. ರೇಷ್ಮಾ ಡ್ಯಾಶ್ ಕಮ್ ಟು ಬೆಂಗಳೂರು ಎಸ್ಟರ್ಡೇ. ಇಲ್ಲಿ ಎಸ್ಟರ್ಡೇ ಅಂದರೆ ನಿನ್ನೆ ದಿನ, ಪಾಸ್ಟ್ ಟೆನ್ಸ್ ಇದು ಮುಗಿದು ಹೋಗಿದ್ದು, ಅದಕ್ಕೆ ಇದನ್ನು ಕಮ್ ಇದ್ದಿದ್ದನ್ನು ವಿ 2 ಮಾಡ್ಕೋಬೇಕು. ನೋಡ್ರಿ ಮ್ಯಾಲಿನ ಸೆಂಟೆನ್ಸ್ ಒಳಗೆ ಏನು ಯಾವ ಒಂದು ಟೆನ್ಸ್ ಅನ್ನೋದನ್ನು ನಾವು ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಪಾಸ್ಟ್ ಟೆನ್ಸ್ ಅಂತ ಅಲ್ಲಿ ಸಂದರ್ಭನೇ ಬರೋದಿಲ್ಲ, ಅದಕ್ಕಾಗಿ ಕೇಮ್ ಬರಿತೀವಿ. ಇಲ್ಲಿ ರೇಷ್ಮಾ ಡ್ಯಾಶ್ ಬಿ ಪ್ಲಸ್, ಇಲ್ಲೊಂದು ಬಿ ಪ್ಲಸ್ ಕಮ್ ಅಂತ ಕೊಟ್ಟರು ನೋಡ್ರಿ. ಬಿ ಅಂತಂದ್ರೆ ಏನು, ಹೆಲ್ಪಿಂಗ್ ವರ್ಬ್ಸ್ಗಳು ಬರ್ತಾವೆ. ಟು ಬಿ ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ. ಈಸ್, ಆ್ಯಮ್, ಆರ್, ವಾಸ್, ವರ್. ಅದು ಪ್ರೆಸೆಂಟ್ ಟೆನ್ಸ್ ಇದ್ದರೆ ಈಸ್ ತೊಗೋಬೇಕಾಗ್ತದೆ ರೇಷ್ಮಾ ಇದ್ದಾಗ. ಐ ಬಂದಾಗ ಆ್ಯಮ್ ತೊಗೊಳ್ತೀವಿ, ಅದಕ್ಕೆ ಐ ಆ್ಯಮ್ ಕಮಿಂಗ್ ಅಂತ ಆಗಬೇಕು. ಅಲ್ಲಿ ಹೆಂಗೆ ರೇಷ್ಮಾ ಈಸ್ ಕಮಿಂಗ್ ಆಯಿತು, ಇಲ್ಲಿ ಐ ಆ್ಯಮ್ ಕಮಿಂಗ್ ಆಗಬೇಕು. ಇಲ್ಲಿ ದೇ ಬಂದಾಗ ಅದು ಫ್ಲೂರಲ್ ಫಾರ್ಮ್ದ ದೇ ಆರ್ ಕಮಿಂಗ್ ಅಂತ ಭಾಷಿಸಿದ್ರೆ ಮುಗೀತು. ಇನ್ನು ಎಸ್ಟರ್ಡೇ ಅನ್ನೋಂಥ ಪದ ಇತ್ತು ಅಂದರೆ ಅದು ನಿನ್ನೆ ದಿನ ರೇಷ್ಮಾ ವಾಸ್ ಕಮಿಂಗ್ ಮಾಡಿರಿ ಅಷ್ಟೇ. ಬಿ ಅಂದರೆ ವಾಸ್ ತೊಗೋಬೇಕು ರೇಷ್ಮಾ ಇರೋದ್ರಿಂದ. ರೇಷ್ಮಾಗಿಂತ ಹೆಚ್ಚಿಗೆ ಜನ ಇದ್ದರು ಅಂದರೆ ವರ್ ತೊಗೋಬೇಕಾಗ್ತದೆ. ಈ ರೂಲ್ ನೆನಪಿಟ್ಕೋಬೇಕು ನೋಡ್ರಿ. ಅಲ್ಲಿ ಟು ಬಿ ಸಹಾಯಕ ಕ್ರಿಯಾಪದ ಬಿ ಅಂತ ಬಂದಿತ್ತು ಅಂದರೆ ಬ್ರೆಕೆಟಲ್ಲಿ ಪ್ರೆಸೆಂಟ್ ಟೆನ್ಸ್ಲಿ ಆ್ಯಮ, ಈಸ, ಆರ ಬರೆದು ವಿ 1 ಐ ಎನ್ ಜಿ ಬರಿಬೇಕು. ಪಾಸ್ಟ್ ಟೆನ್ಸಲ್ಲಿ ಬಂದು ಅಂದ್ರೆ ಸಿಂಗುಲರ್ ಇದ್ದರೆ ವಾಸ್ ತೊಗೋಬೇಕು, ಪ್ಲೂರಲ್ ಇದ್ದರೆ ವೇರ್ ತೊಗೊಂಡು ವಿ 1 ಐ ಎನ್ ಜಿ ಬರಿಬೇಕು. ಇನ್ನು ಅಕಸ್ಮಾತ್ ಕೊಟ್ಟಿರ್ತಕ್ಕಂಥ ವಾಕ್ಯ ಫ್ಯಾಸಿವ್ ಫಾರ್ಮ್ನಲ್ಲಿದ್ದರೆ ಅ ಗಿಫ್ಟ್ ಡ್ಯಾಶ್ ಬಿ ಪ್ಲಸ್ ಗಿವ್ ಬೈ ಹಿಮ್, ಇದು ಫ್ಯಾಸಿವ್ ಫಾರ್ಮ್ನಲ್ಲಿದೆ. ಈ ರೀತಿ ಇದ್ದಾಗ ಗಿಫ್ಟ್ ಇಟ್ ಈಸ್ ಇನ್ ಸಿಂಗ್ಯುಲರ್, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ಈಸ್. ಗಿವ್ ಬಿಕಮ್ಸ್ ಗಿವನ್, ವಿ 3 ಬರಿಬೇಕು ಪ್ಯಾಸಿವ್ ಇದ್ದಾಗ. ಬೈ ಹಿಮ್ ಅನ್ನೋದ್ರ ಮೇಲೆ ಅರ್ಥ ಮಾಡ್ಕೊಡೋದು ಪ್ಯಾಸಿವ್ ಐತೋ ಅಥವಾ ಆ್ಯಕ್ಟಿವ್ ಐತೋ ಅನ್ನೋದನ್ನು ತಿಳ್ಕೊಳ್ತಿರಲಿ. ಅವಾರ್ಡ್ಸ್ ಬಂದಾಗ ಪ್ಲೂರಲ್ ಅದ, ಅದಕ್ಕೆ ಆರ್ ಬರಿಬೇಕು, ಗಿವನ್ ಬೈ ಹಿಮ್. ಇಲ್ಲಿ ಅವಾರ್ಡ್ಸ್ ಅಂದಾಗ 1960 ಅಂತ ಹೇಳಿದಲ್ಲಿ ಅದಕ್ಕಾಗಿ ಪಾಸ್ಟ್ ಟೆನ್ಸ್ ಇದು ಅವಾರ್ಡ್ಸ್ ವರ್ ಆಗಬೇಕು ನೋಡ್ರಿ. ಬಿ ಅಂದರೆ ಪಾಸ್ಟ್ ಟೆನ್ಸಲ್ಲಿ ವರ್ ಅಂತ ತೊಗೋಬೇಕು, ಗಿವನ್ ಅಂತ ಆಗಬೇಕು. ಈ ಟೇಬಲನ್ನು ನೆನಪಿಟ್ಕೋಬೇಕು. ಇಲ್ಲಿ ಪ್ಯಾಸಿವ್ ಫಾರ್ಮ್ನಲ್ಲಿದ್ದಾಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಆ್ಯಮ್, ಈಸ್, ಆರ್ ಬರೆದು ವಿ 3 ಬರೀರಿ. ಫಾಸ್ಟ್ ಟೆನ್ಸ್ ಇದ್ದಾಗ ವಾಸ್, ವರ್ ಬರೆದ ವಿ 3 ಬರೀಬೇಕು. ಇವುಗಳು ಸ್ವಲ್ಪ ಮತ್ತೆ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ತವೆ. ಬಹಳ ಈಸಿಯೆಸ್ಟಾಗಿ ಒಂದು ಮಾರ್ಕ್ಸನ್ನು ನಾವು ತೊಗೋಬೋದು. ಇದು ಕಂಪಲ್ಸರಿ ಮಾರ್ಕ್ಸ್ ಕೂಡ ಹೌದು, ನಿಮ್ಮ ಎಕ್ಸಾಮಿನೇಷನ್ ಡೆಫಿನೆಟ್ ಇದ್ದೇ ಇರ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ನೋಡಿದಾಗ ಲಿಂಕರ್ಸ್ ಆರ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಲಿಂಕರ್ಸ್ ವಾಟ್ ಈಸ್ ಕಂಜಕ್ಷನ್ ಆರ್ ಲಿಂಕರ್ ಅಂತಂದರೆ ಲಿಂಕರ್ಸ್ ಆರ್ ಯೂಸ್ಡ್ ಟು ಕನೆಕ್ಟ್ ವರ್ಡ್ಸ್, ಫ್ರೇಸಸ್, ಕ್ಲಾಸಸ್. ಎರಡು ಶಬ್ದನೋ, ಎರಡು ನುಡಿಗಳನ್ನು, ಎರಡು ಒಂದು ವಾಕ್ಯಗಳನ್ನು ನಾವು ಸೇರಿಸಲಿಕ್ಕೆ ಸಾಮಾನ್ಯವಾಗಿ ಬಳಸ್ತೀವಿ. ವಾಕ್ಯಗಳನ್ನು ಸೇರಿಸಲಿಕ್ಕೆ ಬಳಸ್ತಕ್ಕಂಥದ್ದು ಇಲ್ಲಿ. ಸೊ ಇಲ್ಲಿ ಏನಪ್ಪ ಅಂತಾರೆ, ಸುರೇಶ್ ಕಮ್ ಟು ಸ್ಕೂಲ್ ಅರ್ಲಿ ಬಟ್ ಹೀಸ್ ಫ್ರೆಂಡ್ ಡಸಂಟ್. ಸುರೇಶ್ ಬಂದ ಆದ್ರೆ ಅನ್ಲಿಕ್ಕೆ ಬಟ್ ಬಳಸ್ತೇವೆ, ಒಂದು ಫ್ರೆಂಡ್ ಬರಲಿಲ್ಲ. ಸೊ ಮೈ ಆಂಬಿಷನ್ ಇಸ್ ಟು ಬಿಕಮ್ ಅ ಡಾಕ್ಟರ್ ಬಿಕಾಸ್ ಐ ವಾಂಟ್ ಟು ಸರ್ವ್ ದ ಪುವರ್. ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡೀನಿ, ಬಡ ಜನರ ಸೇವೆ ಮಾಡಬೇಕು. ಡ್ಯಾಶ್ ನೀಡಿ ಮತ್ತು ಅವಶ್ಯಕತೆ ಇದ್ದವರು ಮತ್ತು ಅನ್ನಲಿಕ್ಕೆ ಆ್ಯಂಡ್ ಅನ್ನೋದನ್ನು ನಾವಿಲ್ಲಿ ತುಂಬಬೇಕಾಗ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಅನಗ ವಾಸ್ ಟೀಚಿಂಗ್ ಹರ್ ಸನ್ ಅಬೌಟ್ ಲಿವಿಂಗ್ ಡ್ಯಾಶ್ ನಾನ್ ಲಿವಿಂಗ್ ಥಿಂಗ್ಸ್. ಅನಗ ತನ್ನ ಮಗಗೆ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ತಿಳ್ಸಕತ್ತಾಳ. ಲಿವಿಂಗ್ ಮತ್ತು ಅನ್ನಲಿಕ್ಕೆ ಆ್ಯಂಡ್ ಅಂತ ಬಳಸ್ತೀವಿ ನೋಡ್ರಿ. ಅದಕ್ಕೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ಗೊತ್ತಾಗಿ ಆಗ್ತವೆ, ಸಿಂಪಲ್ ಆಗಿರ್ತವೆ. ಇದೊಂದು ಸ್ವಲ್ಪ ಬೇರೆ ಇದೆ ನೋಡ್ರಿ. ಕುವೆಂಪು ವಾಸ್ ದ ಪೋಯೆಟ್ ಡ್ಯಾಶ್ ರೋಟ್ ದ ರಾಮಾಯಣ.
ರಾಮಾಯಣ ಬರೆದ್ರೆ ಯಾರು? ಕುವೆಂಪು. ಯಾರು ಅನ್ನಲಿಕ್ಕೆ ಹೂ ಅಂತ ಬಳಸ್ತೀವಲ್ಲ ಅದನ್ನೇ ಬರಿಬೇಕಿಲ್ಲಿ. ಸಪೋಸ್ ಅಲ್ಲಿ ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಕುವೆಂಪು ಅಂತಿದ್ದಲ್ಲಿ ಪ್ಲೇಸ್ ಇದ್ದರೆ ಹೇರ್ ಬರೀರಿ. ಅಕಸ್ಮಾತಲ್ಲಿ ಒಂದು ಟೈಮಿಂಗ್ ಇತ್ತಂದ್ರೆ ವೆನ್ ಅಂತ ಬರೀರಿ. ನೆಕ್ಸ್ಟ್ ಅಲ್ಲಿ ಒಂದು ವಸ್ತು ಇತ್ತು ಅಂದರೆ ವಿಚ್ ಅಂತ ಬರೀರಿ. ಈ ರೀತಿ ಕುವೆಂಪು ಇದ್ದ ಸಲುವಾಗಿ ನಾವು WH ಕ್ವಶನ್ ಹೂ ಅಂತ ತೆಗೆದುಕೊಂಡಾಗ ದಿಸ್ ಈಸ್ ಆಲ್ಸೋ ಲಿಂಕರ್ ಕಂಜಕ್ಷನಿಗೆ ಬಳಸ್ತೀವಿ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ನೋಡ್ರಿ ನಾನಿಲ್ಲಿ. ಐ ಲೈಕ್ ಟು ರೀಡ್ ಬುಕ್ಸ್ ಬಟ್ ಐ ಡೋಂಟ್ ಹ್ಯಾವ್ ಟೈಮ್. ಸೊ ಇಲ್ಲಿ ಬಟ್ ಅನ್ನುವಂಥ ಕಂಜಕ್ಷನ್ ಬಳಸ್ತೀವಿ ಬಿಕಾಸ್ ಆಫ್ ಕಾಂಟ್ರಾಕ್ಟ್ ಇನ್ಫಾರ್ಮೇಷನ್ ಇದು. ಅಂದರೆ ಇದರ ಅರ್ಥ ಇಲ್ಲಿ ಕಾಂಟ್ರಾಸ್ಟ್ ಇರೋದ್ರಿಂದ, ಅಪೋಸ್ ಇರೋದ್ರಿಂದ ಸಾಮಾನ್ಯವಾಗಿ ನಾವು ಇದನ್ನು ಈ ರೀತಿ ಮಾಡಬೇಕಾಗ್ತದೆ. ಅಂದರೆ ಬಟ್ ಅನ್ನೋದನ್ನು ಯಾವಾಗಲೂ ಕಾಂಟ್ರಾಸ್ಟ್ ಮೀನಿಂಗಲ್ಲಿದ್ದಾಗ ಟೈಮ್ ಐತಿ, ನಂಗೆ ಓದೋ ಆಸಕ್ತಿ ಐತಿ ಯಾಕಂದರೆ ಟೈಮ್ ಇಲ್ಲ ಅನ್ನುವಂಥ ಸಂದರ್ಭ ಇದು. ವಿರೋಧಾಭಾಸ ಅಂತ ಕರಿತೀವಲ್ಲ ಆ ರೀತಿ ಇದ್ದಾಗ ಬರೀಬೇಕಾಗ್ತದೆ. ಶಿ ಈಸ್ ಬೋತ್ ಸ್ಮಾರ್ಟ್ ಆ್ಯಂಡ್ ನೆಕ್ಸ್ಟ್ ವರ್ಡ್ ಏನದ ನೋಡ್ರಿ ಅಲ್ಲಿ ಸ್ವಲ್ಪ ಬ್ಲರ್ ಆಗಿದೆ, ಅದು ಫನ್ನಿ ಅಂತದ ಇಲ್ಲಿ ನೋಡಿರಿ. ಬೋತ್ ಅಂತಂದಾಗ ಎರಡು ವಿಚಾರಗಳು ಹೇಳಬೇಕಾದಾಗ ಆ್ಯಂಡ್ ಅನ್ನೋದನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂದರೆ ಅಲ್ಟರ್ನೇಟಿವ್ ಇನ್ನೊಂದು ಐತಿ ಅಥವಾ ಅಡಿಷ್ನಲ್ ಇನ್ನೊಂದು ಐತಿ ಇನ್ಫಾರ್ಮೇಷನ್ ನಾವು ಅರ್ಥ ಮಾಡ್ಕೋಬೇಕು. ಮುಂದಿಂದ ಸೋ ಅಂತ ಬಳಸ್ತೀವಿ. ಸೋ ಅಂದರೆ ಆದ್ದರಿಂದ ಅಂತೇಳಿ ಬಳಸ್ತೀವಿ ನಾವು ಇದನ್ನು ಎಕ್ಸಾಂಪಲ್ ಓದಿದಾಗ. ಸೊ ಈ ರೀತಿ ಎಕ್ಸಾಂಪಲ್ ಬಂದಾಗ ನಾವೇನಪ್ಪ ಅಂತಂದರೆ ಇದು ಒಂದು ರಿಸಲ್ಟನ್ನು ಅಥವಾ ಇದು ಮುಂದೆ ಅದಕ್ಕೊಂದು ಏನೋ ರೀಸನನ್ನು ಕೊಡಲಿಕ್ಕೆ ನಾವು ಬಳಸ್ತಾ ಇರ್ತಕ್ಕಂಥದ್ದು ಸಂದರ್ಭಗಳು ಇರ್ತಾವೆ ಇಲ್ಲಿ. ನೆಕ್ಸ್ಟ್ ಮುಂದಿನ ತೆಗೆದುಕೊಂಡಾಗ ಐ ವಿಲ್ ಗೋ ಟು ದ ಬೀಚ್ ಆರ್ ದ ಪಾರ್ಕ್. ಇಲ್ಲಿ ಆಪ್ಷನ್ ಅದ ನೋಡಿರಿ, ಬೀಚ್ಗಾರ ಹೋಗ್ಬೋದು ನಾನು, ಇಲ್ಲವೇ ಪಾರ್ಕಿಗಾರ ಹೋಗ್ಬೋದು, ಅಲ್ಟರ್ನೇಟಿವ್ ಐತಿ ಅಂತ. ಆ ರೀತಿ ಇದ್ದಾಗ ಇನ್ನು ನೈದರ್ ನಾರ್ ತೆಗೆದುಕೊಂಡ್ರೆ ನೆಕ್ಸ್ಟ್ ಎಕ್ಸಾಂಪಲ್ಲಿ ನೈದರ್ ಬಂದಾಗ ನಾರ್ ಬಂದೇ ಬರ್ತದೆ. ಇದು ನೆಗೆಟಿವ್ ಅಲ್ಟರ್ನೇಟಿವ್, ಇದು ಇಲ್ಲ ಅನ್ನುವಂಥ ಅರ್ಥದಲ್ಲಿ ಬಳಸಿರ್ತಕ್ಕಂಥ. ಇನ್ನು ಆಲ್ದೋ ಅಂತಂದರೆ ಆದಾಗ್ಯೂ. ಸೊ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಮಳೆ ಆದಾಗ್ಯೂ ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಅನ್ನುವಂಥದ್ದು ಅರ್ಥ ಕೊಡ್ತದೆ. ಅಂದ್ರೆ ಆದಾಗ್ಯೂ ಅನ್ನುವಂಥ ಅರ್ಥದಲ್ಲಿ ನಾವು ಇದನ್ನು ಬಳಸ್ತೀವಿ. ಸೊ ಇದು ಏನಪ್ಪ ಅಂದರೆ ಕಾಂಟ್ರಾಕ್ಟ್ ಇನ್ಫಾರ್ಮೇಷನ್ ಅಂತೇಳಿ ಬಳಸ್ತಕ್ಕಂಥ ಸಂದರ್ಭ ಇದು. ಇನ್ನು ಸಿನ್ಸ್ ಅನ್ನುವಂಥದ್ದನ್ನು ಬಳಸ್ತೀವಿ ಕೂಡ. ಸೊ ಸಿನ್ಸ್ ಇಟ್ಸ್ ಯುವರ್ ಬರ್ತ್ಡೇ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಇದನ್ನು ಬಳಸಬೇಕಾದಾಗ ಒಂದು ರೀಸನ್ನು ಅಥವಾ ಒಂದು ಟೈಮಿಂಗ್ದು ಹೇಳಬೇಕಾದಾಗ ಸಾಮಾನ್ಯವಾಗಿ ಉಂಡುಗಳನ್ನ ತೆಗೆದುಕೊಳ್ತೀವಿ ಸಿನ್ಸ್ ಅನ್ನೋದನ್ನು, ಅಂದರೆ ಬರ್ತ್ಡೇ ಇದ್ದಾಗ ಅಂಥೇಳಿ. ನೆಕ್ಸ್ಟ್ ಅದೇ ಅರ್ಥದಲ್ಲಿ ವೈಲ್ ಅಂತ ಬಳಸ್ತೀವಿ. ಆ ಕೆಲಸ ನಡಿಬೇಕಾದಾಗ ಇನ್ನೊಂದು ಅಲ್ಟರ್ನೇಟಿವ್ ಕೆಲಸ ಅಲ್ಲಿ ನಡೆದು ಹೋಗ್ತದೆ. ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಕೆಲಸ ನಡಿಬೇಕಾದಾಗ ವೈಲ್ ಅಂತ ಬರಿತೀವಿ. ವೈಲ್ ಐ ವಾಸ್ ಕುಕಿಂಗ್ ಡಿನ್ನರ್ ಮೈ ಹಸ್ಬೆಂಡ್ ಸೆಟ್ ದ ಟೇಬಲ್. ಅಂದರೆ ಇವಳು ಅಡುಗೆ ಮಾಡಬೇಕಾದಾಗ ಗಂಡ ಟೇಬಲ್ ಸೆಟ್ ಮಾಡಿದ, ಊಟಕ್ಕೆ ರೆಡಿ ಮಾಡಿದ ಅಂತೇಳಿ ಅರ್ಥ. ಅದೇ ಒಂದೇ ಸಮಯದಲ್ಲಿ ನಡೆದಿರ್ತಕ್ಕಂಥದ್ದು ಅಂಥೇಳಿ ನಾವು ತಿಳ್ಕೊಬೇಕಾಗ್ತದೆ. ದೆನ್ ಲಾಸ್ಟ್ ಬಳಸಿರ್ತಕ್ಕಂಥದ್ದು ಕೂಡ ಇಲ್ಲಿ ಸೇಮ್ ಮತ್ತು ಅದೇ ಎಕ್ಸಾಂಪಲ್ಗಳನ್ನು ಕೂಡ ನಾವು ಬಳಸಿದ್ವಿ. ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಇವನ್ನ ಕ್ಲಿಯರಾಗಿ ಓದ್ಕೋತಾ ಹೋದಿವಿ ಅಂತಂದ್ರೆ ಗೊತ್ತಾಗ್ತವೆ. ಇನ್ನೊಂದು ನೀವು ಹಿಂದೆ 9th ಕ್ಲಾಸಲ್ಲಿ ಕೂಡ ಕಲ್ತಿರಿ ಫ್ಯಾನ್ ಬಾಯ್ಸ್ ಅನ್ನುವಂಥದ್ದು. ಫ್ಯಾನ್ ಬಾಯ್ಸ್ ಒಂದು ವರ್ಡ್ ಬಿಗಿನಿಂಗ್ ಲೆಟರ್ಸ್ಗಳವು, ಅದರಿಂದ ನಾವು ಅರ್ಥ ಮಾಡಿಕೊಂಡ್ರೆ ಅವು ನಮಗೆಲ್ಲ ಕಂಜಕ್ಷನ್ಸ್ಗಳೇ ಆಗಿರ್ತವೆ. ದೆನ್ ಎಡಿಟಿಂಗ್ ಬಂದಾಗ ಇದು ಸ್ವಲ್ಪ ಅಷ್ಟೇ ಈಸಿ ಕೂಡ, ಅರ್ಥ ಮಾಡ್ಕೊಳ್ದೆ ಹೋದ್ರೆ ಕಾಂಪ್ಲಿಕೇಟೆಡ್ ಕೂಡ ಆಗ್ತದೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ವಿ ಆಫನ್ ಕಮಿಂಗ್ ಟು ನೋ ಫ್ರಮ್ ದ ನ್ಯೂಸ್ ಪೇಪರ್ ಅಕೌಂಟ್ಸ್ ಹೌ ಅವರ್ ಯಂಗ್ ಸೋಲ್ಜರ್ಸ್ ಆಸ್ಪೈರ್ ಟು ಲಿವ್ ಆ್ಯಂಡ್ ಡೈ ಫಾರ್ ಅವರ್ ಕಂಟ್ರಿ. ಇಲ್ಲಿ ಎರಡನ್ನು ತಿದ್ದಬೇಕು. ಮೊದಲಿದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತಂದ್ರೆ ಡೈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, DYE ಬರೆದ್ರೆ DIE ಆಗಬೇಕು. ವರ್ಬಲ್ ಮಿಸ್ಟೇಕ್ ಕಮಿಂಗ್ ಆಗಿದೆ, ವಿ ಆಫನ್ ಕಮ್ ಅಂತ ಆಗಬೇಕು. ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಹಾಗಾದರೆ ಇಲ್ಲಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಯಾವ್ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ಸ್ವಲ್ಪ ನಾವು ಕೂಲಂಕುಷವಾಗಿ ನೋಡಿದ್ವಿ ಅಂತಂದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಲೆಟರ್ ಅಂತಂದಾಗ ಎಲ್ಲಿ ಕ್ಯಾಪಿಟಲ್ ಲೆಟರ್ ಬರಿತೀವಿ? ಫಸ್ಟ್ ಲೆಟರ್ ಆಫ್ ದ ಸೆಂಟೆನ್ಸ್. ದೆನ್ ಪ್ರಾಪರ್ ನೌನ್ ಇದ್ದಾಗ, ದೆನ್ ಪ್ರೊನೌನ್ ಐ ಅನ್ನೋದು ಯಾವಾಗಲೂ ಕ್ಯಾಪಿಟಲ್ ಆಗಿರ್ತದೆ. ಇಷ್ಟು ಗಮನ ಕೊಟ್ಟರೆ ಸಾಕು. ವರ್ಬಲ್ ಮಿಸ್ಟೇಕ್ ಬಂದಾಗ V1 V2 V3. ಸೊ ಅದು ಯಾವ ಫಾರ್ಮಲ್ಲಿ ಇರ್ತದೆ, ಯಾವ ಫಾರ್ಮ್ ಚೇಂಜ್ ಮಾಡಬೇಕು, ಸ್ವಲ್ಪ ಗಮನ ಕೊಟ್ಟರೆ ಸಾಕಿಲ್ಲಿ. ಎಡ್ವರ್ಬಲ್ ಮಿಸ್ಟೇಕ್ ಅಂದಾಗ ಕೊನೆಗೆ LY ಸೇರಿಸಬೇಕಾಗ್ತದೆ. ಲಾಸ್ಟ್ ಟೈಮ್ ನಿಮ್ಮ ಪ್ರಿಪರೇಟರಿಯಲ್ಲಿ ಇಂಡಿವಿಜುವಲಿ ಅಂತ ಒಂದು ವರ್ಡ್ ಬಂದಿತ್ತು ನೋಡಿರಿ, ಇಂಡಿವಿಜುವಲ್ ಕೊಟ್ಟಿದ್ರು, ಇಂಡಿವಿಜುವಲಿ ಅಂತ ಮಾಡ್ಕೊಂಡಿದ್ದರೆ ನೀವು. ದೆನ್ ನೌನ್ ಬಂದಾಗ ಅದು ಸಿಂಗ್ಯುಲರ್ ಕೊಡ್ಬೋದು, ಅದನ್ನು ಪ್ಲೂರಲ್ ಮಾಡಿರ್ಬೋದು, ಪ್ಲೂರಲ್ ಕೊಟ್ಟಿರ್ಬೋದು, ಸಿಂಗ್ಯುಲರ್ನಲ್ಲಿ ಬರೆದಿರ್ಬೋದು, ಅಥವಾ ಆ್ಯಡಿಂಗ್ ಸಫಿಕ್ಸಸ್ ಬ್ರೇವರಿ ಅನ್ನುವಂಥದ್ದು, ಅಥವಾ ಆನೆಸ್ಟಿ ಅನ್ನುವಂಥದ್ದು. ಈ ರೀತಿ ಕೆಲವೊಂದಿಷ್ಟು ಪ್ರಿಫಿಕ್ಸ್ಗಳನ್ನು ಸೇರಿಸ್ತಕ್ಕಂಥ ಬರ್ಬೋದು. ದೆನ್ ಅಡ್ಜೆಕ್ಟಿವ್ ಬಂದಾಗ ಡಿಸ್ಕ್ರೈಬ್ಸ್ ನೌನ್ಸ್. ಇವು ಅಂದರೆ ನೌನ್ಗಳ ಬಗ್ಗೆ ಮಾಡಿಫೈ ಮಾಡ್ತಕ್ಕಂಥದ್ದು, ನೌನ್ಗಳನ್ನ ಡಿಫೈನ್ ಮಾಡ್ತಕ್ಕಂಥ ವರ್ಡ್ ಬರ್ಬೋದು. ಇಷ್ಟು ಗಮನ ಕೊಟ್ಟರೆ ಸಾಕಿಲ್ಲಿ ಅಂತ ಅಂದ್ಕೊಳ್ತೀನಿ. ಇನ್ನು ಇದೆಲ್ಲ ನೋಡಿರ್ತಕ್ಕಂಥದ್ದು ಗ್ರಾಮರ್ ಪಾಯಿಂಟ್ ಐತೆ. ಇನ್ನು ಲೆಸನ್ಗೆ ಬಂದಾಗ ಹೀರೋ ಲೆಸನ್ದಿಂದ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks ಕ್ವಶನ್. ಇಲ್ಲಿ ಕೆಲವೊಂದಿಷ್ಟು ಹಿಂಟ್ಸ್ಗಳನ್ನು ಅಂದರೆ ಹೈಲೈಟ್ಸ್ಗಳನ್ನು ಮಾತ್ರ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಅವು ಯಾವ ಕ್ವಶನ್ ಬಂದರೂ ಕೂಡ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬಯಾಟ್ ಮಾಡ್ಲಿಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ. ಕ್ವಶನನ್ನು ಕೂಡ ಮೀನಿಂಗ್ ಮಾಡ್ಕೊಂಡು ಈ ಪಾಯಿಂಟ್ಸ್ಗಳಲ್ಲಿ ಯಾವ್ದು ಅಲ್ಲಿ ಬರೆದ್ರೆ ಸೂಕ್ತ ಆಗ್ತಾನೋ ಅಷ್ಟು ಬರೆದ್ರೆ ಸಾಕು ಅನ್ನುವಂಥದ್ದು ನನ್ನ ವಿಚಾರ. ಅದಕ್ಕೆ ಇವನು ಸ್ವಲ್ಪ ಗಮನ ಕೊಟ್ಟು ಕೇಳಿದ್ರಿ ಅಂತಂದ್ರೆ, ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡಿದ್ರಿ, ಮೀನಿಂಗ್ ತಿಳ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಈಸಿಯಾಗಿ 2 ಮಾರ್ಕ್ಸ್ ನಾವು ಈ ಲೆಸನ್ನಿಂದ ತೊಗೋಬೋದು. ನೋ ಡೌಟ್ಸ್ ಎಟ್ ಆಲ್. ಅದಕ್ಕೆ ವಿದ್ಯಾರ್ಥಿಗಳೇ ಭಾಳ ಅರ್ಥಪೂರ್ಣವಾಗಿ ಪೇಪರನ್ನು ಬರಿಬೇಕು. ನಾವಿಲ್ಲಿ ಸುಮ್ಮನೆ ಅವಸರ ಮಾಡಿ ಏನೂ ಬರೀಬಾರ್ದು. ಇವೆಲ್ಲ ಹೈಲೈಟ್ಸ್ಗಳನ್ನ ತಿಳ್ಕೊಂಡ್ಬಿಟ್ರೆ ಸಾಕ. ಯಾವುದು ಕ್ವಶನ್ ಕೇಳಿದರೂ ಕೂಡ ಹೀರೋ ಲೆಸನ್ನಿಂದ 2 ಮಾರ್ಕನ್ನು ನೀವು ಈಸಿಯಾಗಿ ಪಡ್ಕೊಳ್ಬೋದು. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಏನದವ, ಯಾವ ಒಂದು ಸೆಂಟೆನ್ಸ್ ಏನದವ, ಅವುಗಳಿಂದ ನಾವು ಏನು ಬರಿಬೇಕಾಗ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ಒಂದೊಂದಾಗಿ ನೋಡ್ತಾ ಹೋದರೆ ನಾವು ಈಸಿಯಾಗಿ ತೆಗೆದುಕೊಳ್ಬೋದು. ಫಸ್ಟ್ ಸೆಂಟೆನ್ಸ್ ನೋಡಿರಿ, ದ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ನಿಮ್ಗೆ ಗೊತ್ತದ ವಿಲೇಜ್ ಲ್ಯಾಡ್ ಬಗ್ಗೆನೇ ಸ್ಟೋರಿ ಇರೋದಂಥದ್ದು ಆ ಪೇಪರಲ್ಲಿ. ವೈಲ್ ರಿಟರ್ನಿಂಗ್ ಫ್ರಮ್ ದ ಜಂಗಲ್ ಪಾತ್ ಹಿ ಫಾಟ್ ವಿತ್ ಅ ಟೈಗರ್. ಹಿ ಸ್ಟೇಡ್ ಹಾಫ್ ಅ ಡೇ ಆನ್ ದ ಟ್ರೀ ಟಿಲ್ ಸಮ್ ಪೀಪಲ್ ಕೇಮ್ ಆ್ಯಂಡ್ ಕಿಲ್ ದ ಟೈಗರ್. ಸುಮಾರು ಅರ್ಧ ದಿನ ಕೂತ್ಕೊಳ್ತಾನೆ, ಜನ ಅದೇ ಮಾರ್ಗವಾಗಿ ಬಂದದನ್ನು ಕೊಂದು ಹಾಕುವವರೆಗೂ ಕೂಡ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಕರೇಜ್ ಈಸ್ ಇಂಪಾರ್ಟೆಂಟ್ ಬಟ್ ಸ್ವಾಮೀಸ್ ಒಪಿನಿಯನ್ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್. ತಂದೆ ಮತ್ತು ಮಗನಲ್ಲಿರುತ್ತಂಥ ಒಂದು ಭಿನ್ನಾಭಿಪ್ರಾಯ ಇದು. ದೆನ್ ಸ್ವಾಮಿ ಯೂಸ್ವಲಿ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್ ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಫ್ಟ್ ಹಿಮ್ ಅವೇಕ್ ಆಲ್ ದ ನೈಟ್. ಅಂದರೆ ಇದರ್ಥ ಸ್ವಾಮಿ ಯೂಸ್ವಲಿ ಮಲ್ಕೊಳ್ಳೋದು ಅಜ್ಜಿ ಪಕ್ಕದಲ್ಲೇ ಏನಾದರೂ ಬದಲಾವಣೆ ಆದರೆ ಆತನಿಗೆ ನಿದ್ದೆ ಹತ್ತಿರಲಿಲ್ಲ ಅನ್ನುವಂಥದ್ದು. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್, ಸ್ವಾಮಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಲೈಕ್ ಅ ಬೇಬಿ. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಅಂತ ಕೇಳ್ತಾರೆ. ಅದೇ ಅಜ್ಜಿ ಪಕ್ಕದಲ್ಲಿ ಮಲ್ಕೊಳ್ಳೋದು, ಬಿಕಾಸ್ ಹಿ ವಾಸ್ ಇನ್ ದ ಸೆಕೆಂಡ್ ಫಾರ್ಮ್. ಅವನು ಬೆಳೆ ದೊಡ್ಡವಾಗಿದ್ದಾನೆ, ಅಜ್ಜಿ ಪಕ್ಕದಲ್ಲಿ ಮಲ್ಕೊಳ್ಳೋದು ಡಿಸ್ಗ್ರೇಸ್ಫುಲ್ ಅನ್ನುವಂಥದ್ದು. ದೆನ್ ಸ್ವಾಮೀಸ್ ಫಾದರ್ ವಾಂಟೆಡ್ ಟು ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ his son has to cultivate good habits and wanted to teach him not to be afraid of darkness. ಸ್ವಾಮಿ ತಂದೆ ಯಾಕೆ ಆಫೀಸ್ನಲ್ಲಿ ರೂಮಲ್ಲೇ ಮಲ್ಕೋಬೇಕು ಅಂತ ಹಠ ಹಿಡಿದಾಗ ಇವೆರಡು ಪಾಯಿಂಟ್ಗಳು, ಅವನಲ್ಲಿ ಗುಡ್ ಹ್ಯಾಬಿಟ್ಸನ್ನು ಕಲ್ಟಿವೇಟ್ ಮಾಡಬೇಕು, ಬೆಳೆಸಬೇಕು ಅನ್ನೋದು. ಇನ್ನೊಂದು ಟೀಚ್ ಹಿಮ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್, ಕತ್ತಲಿಗೆ ಹೆದರಬಾರ್ದು ಅನ್ನೋದು. 2 ಪಾಯಿಂಟ್ ನೆನ್ಪಿಟ್ರೆ ಸಾಕಿಲ್ಲಿ. ದೆನ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಬೈ ಚೇಂಜಿಂಗ್ ದ ಸಬ್ಜೆಕ್ಟ್ ಆ್ಯಂಡ್ ಟೆಲ್ಲಿಂಗ್ ಅಬೌಟ್ ಕ್ರಿಕೆಟ್ ಕ್ಲಬ್. ಅಂದರೆ ಎಸ್ಕೇಪ್ ಆಗಲಿಕ್ಕೆ, ಮಲ್ಕೊಳ್ಳೋದು ಒಲ್ಲೆ ಅಂತಂದಾಗ ಆತ ಎಸ್ಕೇಪ್ ಆಗಲಿಕ್ಕೆ ಏನೇನು ಟ್ರೈ ಮಾಡಿದೆ, ಇದು ಮೊದಲೇದು ಕ್ರಿಕೆಟ್ ಕ್ಲಬ್ ಬಗ್ಗೆ ಹೇಳ್ತಕ್ಕಂಥದ್ದು. ದ ಸೆಕೆಂಡ್ ರೀಸನ್ ಈಸ್ ಸ್ವಾಮಿ ವಾಂಟೆಡ್ ಟು ಸ್ಲೀಪ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್. ಇದು ಸೆಕೆಂಡ್ ರೀಸನ್. ಹಿ ಪ್ರಿಟೆಂಡೆಡ್ ಲೈಕ್ ಅ ಡೀಪ್ ಸ್ಲೀಪ್ ಬಿಸೈಡ್ ಇಸ್ ಗ್ರ್ಯಾನಿ, ಅಂದರೆ ಅಜ್ಜಿ ಪಕ್ಕದಲ್ಲಿ ಜೋರು ನಿದ್ದೆ ಹತ್ತಿದಂಗೆ ಹೋಗಿ ಮಲ್ಕೊಂಡಿರ್ತಕ್ಕಂಥ ನಾಟಕ ಮಾಡಿದ್ದು. ದೆನ್ ಈ ಟೋಲ್ಡ್ ದ್ಯಾಟ್ ದೇರ್ ವರ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ದ ಲಾ ಬುಕ್ಸ್ ಇನ್ ದ ಆಫೀಸ್ ಅನ್ನುವಂಥದ್ದು. ಇವು 4 ಪಾಯಿಂಟ್ಗಳಲ್ಲಿ ನೀವು ಬರೆದ್ರೆ ಸಾಕು. ಆ ಕ್ವಶನ್ ಬಂದರೆ 2 ಮಾರ್ಕ್ಸ್ ನಿಮಗೆ ಸಿಗ್ತವೆ. ದೆನ್ ಇನ್ ದ ಸೈಲೆನ್ಸ್ ವಿಚ್ ಕೈಂಡ್ಸ್ ಆಫ್ ನಾಯ್ಸಸ್ ಡಿಡ್ ಹಿಯರ್ ಅಂತ, ಯಾವ್ಯಾವ ಶಬ್ದಗಳ ತನ್ನ ಕಿವಿಗೆ ಬಿದ್ದು ಅಂದಾಗ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ರಸಲ್ ಆಫ್ ದ ಸೌಂಡ್, ಸ್ನೋರಿಂಗ್ ಸೌಂಡ್, ಇವೆಲ್ಲವನ್ನು ಬರೀಬೇಕು. ಸ್ವಲ್ಪ ಪಾಸ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಈಸಿ ಆಗ್ತದೆ. ಇನ್ನು ಅಂಬೇಡ್ಕರ್ ಲೆಸನ್ಗೆ ಬಂದಾಗ ಯಾವ 2 ಮಾರ್ಕ್ಸ್ ನಮಗೆ ಇಲ್ಲಿ ಹೈಲೈಟ್ಸ್ ಆಗ್ತವೆ. ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟಾಲಿಂಗ್ ಹಿಸ್ ಡೈಲಿ ನೀಡ್ಸ್. ಇನ್ ನ್ಯೂಯಾರ್ಕ್ ಹಿ ಬಾಟ್ 2000 ಓಲ್ಡ್ ಬುಕ್ಸ್. ಇನ್ ಲಂಡನ್ ಹಿ ಬಾಟ್ 32 ಬಾಕ್ಸಸ್ ಆಫ್ ಬುಕ್ಸ್. ಈ 3 ಪಾಯಿಂಟ್ಸ್ಗಳು ನೋಡಿರಿ. ಇಲ್ಲಿ 2 ಕ್ವಶನ್ ಯಾವ್ದು ಕೇಳಿದ್ರು ಇವನೇ ಬರೀಬೇಕು. ಒಂದು ವೊರೇಸಿಯಸ್ ರೀಡರ್ ಅಂದಾಗ, ಅಥವಾ ಹಿ ವಾಸ್ ಅ ವೆರಿ ಥರ್ಸ್ಟಿ ಫಾರ್ ಬುಕ್ಸ್ ಅಂದಾಗ. Then the 14th Amendment to the US Constitution gave freedom to black Americans. Mahatma Phule was working for classless society and for women's uplift. ಅಂದರೆ ಇವೆರಡೂ ಪಾಯಿಂಟ್ಗಳು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥದ್ದು. 2 ಪಾಯಿಂಟ್ಗಳು ನೆನಪಿಟ್ಟುಕೊಂಡ್ರೆ ಸಾಕಿಲ್ಲಿ. He decided to devote all his time and talents for the betterment of his underprivileged brethren. ಇವುಗಳ ಇನ್ಫ್ಲೂಯೆನ್ಸ್ದಿಂದ ಆತ ಏನು ಡಿಸೈಡ್ ಮಾಡಿದ ಅಂತಂದರೆ, ಸೊ ಹಿ ಡಿಸೈಡೆಡ್ ಟು ಡಿವೋಟ್ ಹೀಸ್ ಟೈಮ್ ಆ್ಯಂಡ್ ಟ್ಯಾಲೆಂಟ್, ಅಂದರೆ ತಮ್ಮಲ್ಲಿರ್ತಕ್ಕಂಥ ಸಮಯ, ಜಾಣತನವನ್ನು ಈ ಜನರ ಏಳಿಗೆಗಾಗಿನೇ ಮೀಸಲಿಟ್ಟರು ಅಂತ. ಹಿ ಸ್ಟಾರ್ಟೆಡ್ ದ ನ್ಯೂಸ್ ಪೇಪರ್ ಆ್ಯಸ್ ಅ ಅಥೆಂಟಿಕ್ ವಾಯ್ಸಸ್. ಅಥೆಂಟಿಕ್ ವಾಯ್ಸಸ್ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದ್ದು ಮೂಕನಾಯಕ, ಬಹಿಷ್ಕೃತ ಭಾರತ ಆ್ಯಂಡ್ ಸಮತ. ಆಮೇಲೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳು ಆ್ಯಸ್ ಅ ವೆಹಿಕಲ್ ಆಫ್ ಚೇಂಜ್. ಇವು ಇಲ್ಲಿ ಆ ಇನ್ಸ್ಟಿಟ್ಯೂಷನ್ಗಳನ್ನು ನಾವು ನೆನಪಿಟ್ಕೋಬೇಕು. ಹಿತಕರ್ಣಿ ಸಭಾ ಆ್ಯಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅನ್ನುವಂಥದ್ದು. Then Ambedkar was tactful, frank and had utmost patience. He explained clearly the meaning and scope of the different provisions of draft constitution. He had the great skill in the law and legislation. So and he had the vision of social justice. ಯಾಕೆ ಇಲ್ಲಿ ನೆಹರೂರವರು ಇವರನ್ನು ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಯಾಕೆ ದ ಫಸ್ಟ್ ಲಾ ಮಿನಿಸ್ಟರ್ ಅಂತ ಚೂಸ್ ಮಾಡಿದರು ಅಂದರೆ ಈ ಆನ್ಸರ್, ಈ ಪಾಯಿಂಟ್ಸ್ಗಳನ್ನೇ ಬರೀಬೇಕಾಗ್ತದೆ ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕಾನ್ಸ್ಟಿಟ್ಯೂಷನ್. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂದಾಗ ಫಂಡಮೆಂಟಲ್ ಡಾಕ್ಯುಮೆಂಟ್ ಅನ್ನೋದು. ಇನ್ 3 ಫಿಲ್ಲರ್ಸ್ ಬಗ್ಗೆ ಬಂದಾಗ ಇಟ್ ಟೆಲ್ಸ್ ದ ಪೊಸಿಷನ್ ಆ್ಯಂಡ್ ಪವರ್ ಆಫ್ ದ 3 ಆರ್ಗನ್ಸ್ ಆಫ್ ದ ಸ್ಟೇಟ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಆ್ಯಂಡ್ ಲೆಜಿಸ್ಲೇಚರ್ ಅಂತ ಬರೀಬೇಕು. ದೆನ್ ಬುದ್ಧ ಮತ್ತು ಅವ್ವೈ ಕಾಸ್ಟ್ ಸಿಸ್ಟಮ್ ಬಗ್ಗೆ ಏನು ಹೇಳಿದಾಗ ಅಂದಾಗ, ಬುದ್ಧ ಹಿ ಸೆಡ್ ಒನ್ ಈಸ್ ನೋಬಲ್ ಆ್ಯಂಡ್ ಹೋಲ್ಸಮ್ ಆ್ಯಂಡ್ ಅದರ್ ಈಸ್ ಇಗ್ನೋಬಲ್ ಆ್ಯಂಡ್ ಅನ್ಹೋಲ್ಸಮ್.
ದೆನ್ ಅವೈ ಸೆಡ್, ಅವೈ ಹೇಳ್ತಕ್ಕಂಥದ್ದು ಎರಡು ವಿಚಾರ, ಒಂದು ಚಾರಿಟೇಬಲ್ ಹೂ ಗಿವ್ಸ್ ದೇ ಆರ್ ಸುಪೀರಿಯರ್, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಮೈಸರ್ಸ್ ಹೂ ಡು ನಾಟ್ ಗಿವ್ ದೇ ಆರ್ ಇನ್ಫೀರಿಯರ್ ಅನ್ನೋದು. ದೆನ್ ಅಂಬೇಡ್ಕರ್ ಇಲ್ಲಿ ಸಿವಿಲ್ ಡಿಸ್ಒಬೀಡಿಯನ್ಸ್ ಬಗ್ಗೆ ಹೇಳ್ತಾರೆ, ನಾನ್ ಕೋಆಪರೇಷನ್ ಸತ್ಯಾಗ್ರಹ ದೀಸ್ ಆರ್ ದ ನೆಸೆಸರಿ ಇನ್ ದ ಸ್ಟೇಟ್ ಡಿಕ್ಟೇಟರ್ಶಿಪ್, ಅಂದರೆ ಸರ್ವಾಧಿಕಾರ ಇರುವಲ್ಲಿ ಬೇಕು, ಬಟ್ ಇಟ್ ಈಸ್ ಇಫ್ ಇಟ್ ಈಸ್ ಯೂಸ್ಡ್ ಇನ್ ದ ಡೆಮೋಕ್ರೆಟಿಕ್ ಕಂಟ್ರಿ, ಅಂದರೆ ನಮ್ಮದು ಭಾರತ ದೇಶದಲ್ಲಿ ಅಂಥವುಗಳು ಉಪಯೋಗ ಆದರೆ ಸೊ ದೇರ್ ವುಡ್ ಬಿ ಲಾಸ್ ಆಫ್ ಲಿವ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ, ಅಂದರೆ ಸಾಮಾಜಿಕವಾಗಿ ಜನರ ಪ್ರಾಣಹಾನಿಗೆ ಅಥವಾ ಆಸ್ತಿಗೆ ಮಾರಕ ಇದು ಅನ್ನೋದು. ಸೊ ವಾಟ್ ಈಸ್ ಗ್ರಾಮರ್ ಆಫ್ ಅನಾರ್ಕಿ ಅಂದಾಗ ಕೂಡ ಇದನ್ನು ಬರಿಬೋದು ನಾವಿಲ್ಲಿ. ಇನ್ನು ನೆಹರು ಅವರು ಸಿಂಬಲ್ ಆಫ್ ರಿವೋಲ್ಟ್ ಅಂದರು ಯಾಕೆ? ಹಿ ಹ್ಯಾಡ್ ಸಫರ್ಡ್ ಫಾರ್ ಅ ಲಾಂಗ್ ಟೈಮ್ ಇನ್ ದ ಫಾಸ್ಟ್ ಫಾರ್ ವೆಲ್ಫೇರ್ ಆಫ್ ದ ಅಪ್ರೆಸ್ಡ್ ಆ್ಯಂಡ್ ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್. ಆ್ಯಂಡ್ ಇನ್ನೊಂದು ಪಾಯಿಂಟಲ್ಲಿ ದೇರ್ ಕ್ಯಾನ್ ಬಿ ನೋ ಡೌಟ್ ದ್ಯಾಟ್ ದ ಡೇ ಈಸ್ ನೋ ಫಾರ್ ಟು ಬಿಕಮ್ ಹೀಸ್ ಡ್ರೀಮ್ ಸಮತಾ ವಿಲ್ ಬಿಕಮ್ ಆ ರಿಯಾಲಿಟಿ ಅನ್ನೋದು. ಅಂದರೆ ಅಂಬೇಡ್ಕರ್ ಅವರ ವಿಚಾರಕ್ಕೆ ಬಂದಾಗ ಇಷ್ಟು ಪಾಯಿಂಟ್ಸ್ಗಳನ್ನ ನೆನಪಿಟ್ಕೊಂಡ್ರೆ ಸಾಕು, ನಿಮ್ಗೆ ಯಾವುದೇ ಪ್ರಶ್ನೆ ಕೇಳಿದರೆ ಇದರೊಳಗೆ ಕವರ್ ಆಗ್ತವೆ. ಅರ್ಥ ಮಾಡ್ಕೊಡಿ, ಇವನ್ನ ಬ್ಯಾಟ್ ಮಾಡ್ಲಿಕ್ಕೆ ಹೋಗಬೇಡಿ, ಈಸಿಯಾಗಿ 2 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು. ಇವು ಹೆಂಗೆ ಓದಬೇಕು ಅಂತಂದ್ರೆ ನೀವು ಎಷ್ಟು ಚೆಂದ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತಂದರೆ ಇವನ್ನ ಕ್ವಶನ್ ನೋಡಿದ ತಕ್ಷಣ ಇದಕ್ಕೆ ಏನು ಬರೀಬೇಕು ಅನ್ನೋಂಥ ವರ್ಡ್ ಪಟ 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 ಬರಬೇಕಲ್ಲ ನಿಮ್ಮ ನಾಲಿಗೆ ತುದಿ ಮೇಲೆ, ಆ ರೀತಿ ಬರಬೇಕು. ಸೊ ಈಗಾಗಲೇ ಏನು ನೋಡಿದ್ವೋ ಅದೇ ಸ್ಕ್ರೀನ್ ನಮಗೆ ಇದು ಕಾಣ್ತಾ ಇದೆ, ಸೇಮ್ ಪಾಯಿಂಟ್ಸ್ಗಳನ್ನೇ ಇಲ್ಲಿ ನಾವು ಕಾಣ್ತಕ್ಕಂಥದ್ದು. ಅದಕ್ಕೆ ವಿದ್ಯಾರ್ಥಿಗಳೇ ಈ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಮಿಸ್ ಆಗಬಾರ್ದು, ನಿಮ್ಮ ಸ್ಕೋರಿಂಗ್ಗೆ ಇವು ಭಾಳ ಹೆಲ್ಪ್ ಆಗ್ತವೆ. ಅದಕ್ಕಾಗಿ ಗಮನ ಕೊಟ್ಟು ಈ ಪಾಯಿಂಟ್ಸ್ಗಳನ್ನೆಲ್ಲವನ್ನು ನೋಡ್ಕೊಳ್ಳಿ, ಕರೆಕ್ಟಾಗಿಯೇ ಬರೀರಿ. ಸೊ ಇವುಗಳನ್ನು ಸ್ವಲ್ಪ ಮಿಸ್ ಮಾಡಿದ್ರಿ ಅಂತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ದಂಗೆ ನೀವು ಬರೆದ್ರಿ ಅಂತಾರೆ, ಅನುಕೂಲ ಆಗ್ತದೆ. ಇನ್ನು 2 ಮಾರ್ಕ್ಸ್ ಬರ್ತಕ್ಕಂಥದ್ದು ಕಲರ್ಸ್ ಆಫ್ ಸೈಲೆನ್ಸ್ ಅನ್ನುವಂಥ ಲೆಸನ್ನಿಂದ ಈ ಸಾರಿ. ಸೊ ಇಲ್ಲಿ ಸತೀಶ್ ವೆಂಟ್ ಟು ಕಾಶ್ಮೀರ್ ಇನ್ ಹಾಲಿಡೇಸ್, ಹಿ ಫೆಲ್ ಇನ್ ಟು ದ ರ್ಯಾಪಿಡ್ಸ್, ಹಿ ಲಾಸ್ಟ್ his hearing and suffered lot. Next point is he was suffering from terrible headaches and everything. He felt dark and silent. ಬಿದ್ದು ಪಟ್ಟತ್ತಿದಾಗ ಈ ರೀತಿ ಅದನಿಗೆ ಫೀಲ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಸತೀಶ್ ವಾಸ್ ಫ್ರೀಕ್ವೆಂಟ್ಲಿ ಅಬ್ಸೆಂಟ್ ಫ್ರಮ್ ಸ್ಕೂಲ್. ಶಾಲೆಗೆ ಯಾಕೆ ಅಬ್ಸೆಂಟ್ ಆದ ಅಂದರೆ he had lost his hearing capacity, or he had a hearing problem. So everyone at school didn't want to ಅಡ್ಮಿಟ್ ಹಿಮ್, ಅಂದರೆ ಯಾರೂ ಕೂಡ ತನ್ನ ಅಡ್ಮಿಷನ್ ತೆಗೆದುಕೊಳ್ಳಲಿಲ್ಲ ಅನ್ನೋದು. ಸತೀಶ್ ಇಸ್ ಬ್ರದರ್ ಇಂಡರ್ ಸ್ಯಾಟ್ ಫಾರ್ ಅವರ್ಸ್ ವಿತ್ ಹಿಮ್ ಆ್ಯಂಡ್ ಟೀಚ್ ಹಿಮ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ತಂದೆ ಮತ್ತು ಮಗ ಇಬ್ಬರು ಅಂದರೆ ಇಂದರ್ ತನ್ನ ಸಹೋದರ ತುಂಬ ಪ್ರಯತ್ನ ಪಡ್ತಾರೆ. ಹಿಸ್ ಫಾದರ್ ಸ್ಪೆಂಡ್ ಟೈಮ್ ವಿತ್ ಹಿಮ್ ಎವ್ರಿ ಡೇ ಟಾಕಿಂಗ್ ಟು ಹಿಮ್, ಟ್ರೈಂಗ್ ಟು ಟೀಚ್ ಹಿಮ್ ಥಿಂಗ್ಸ್. ದೆನ್ ಸತೀಶ್ ಡಿಡೆಂಟ್ ವಾಂಟ್ ಟು ಗೋ ಟು ನ್ಯೂ ಸ್ಕೂಲ್. ಹೊಸ ಶಾಲೆಗೆ ಹೋಗಲಿಕ್ಕೆ ಆತ ನಿರಾಕರಿಸ್ತಾನೆ, ಯಾಕಂದರೆ ಹಿ ಕುಡಂಟ್ ಟಾಕ್ ಟು ದ ಅದರ್ ಚಿಲ್ಡ್ರನ್ ಫೈರ್ ಎವ್ರಿ ಒನ್ ವುಡ್ ಮೇಕ್ ಫನ್ ಆಫ್ ಹಿಸ್ ಡೆಫ್ನೆಸ್. ಅಂದರೆ ಕುಡಿತನಕ್ಕೆ ಎಲ್ಲರೂ ಕೂಡ ತನ್ನ ಗೇಲಿ ಮಾಡ್ತಾರೆ, ಆ ಕಾರಣಕ್ಕಾಗಿ ಈತ ಶಾಲೆಗೆ ಹೋಗಲಿಕ್ಕೆ ನಿರಾಕರಿಸ್ತಕ್ಕಂಥದ್ದು. ಫಾದರ್ ಗೇವ್ ಹಿಮ್ ಆರ್ ಫುಲ್ ಆಫ್ ಬುಕ್ಸ್, ಇದು ತಂದೆ ಮಾಡಿರ್ತಕ್ಕಂಥ ಸಹಾಯದಲ್ಲಿ ಇನ್ನೂ ಬರಿಬೋದು ನಾವಿಲ್ಲಿ. ಆ್ಯಂಡ್ ವಾಂಟೆಡ್ ಈಸ್ ಸನ್ ಹ್ಯಾಡ್ ಟು ಫೈಂಡ್ ಹಿಸ್ ಫ್ಯೂಚರ್ ಬೈ ರೀಡಿಂಗ್ ಗ್ರೇಟ್ ಬುಕ್ಸ್ ಆರ್ ಗ್ರೇಟ್ ಡೀಲ್ಸ್. ಮಹಾನ್ ಸಾಧಕರ ಪುಸ್ತಕಗಳನ್ನು ಓದಿ ಭವಿಷ್ಯ ಕಾಣಲಿ ಅನ್ನೋಂಥ ತಂದೆ ಆಶಯ. ಸತೀಶ್ ಸಾ ಅ ಬರ್ಡ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್. The bird had a long tail and a black crest. Satish was attracted by its restless energy. Its eyes kept darting. Its whole body was ready for flight any moment. ಸೊ ಇದು ಪಕ್ಷಿ ಬಗ್ಗೆ ಕೇಳಿದರು ಅಂತಂದರೆ ಆತ ಯಾವ ರೀತಿ ಅಟ್ರಾಕ್ಟ್ ಆದ ಅನ್ನೋದಾಗ ಇದನ್ನು ಬರೀಬೇಕು. ಹಿ ಗಾಟ್ ಇಂಟ್ರೆಸ್ಟ್ ಇನ್ ಪೇಂಟಿಂಗ್. ಫಾದರ್ ಫೌಂಡ್ ದ ಬೆಸ್ಟ್ ಆರ್ಟ್ ಸ್ಕೂಲ್ ಫಾರ್ ಸತೀಶ್. ಸತೀಶ್ ಗುಜ್ರಾಲ್ ಬಿಕೇಮ್ ಗ್ರೇಟ್ ಆರ್ಟಿಸ್ಟ್. ಅಂದರೆ ತಂದೆ ಸಹಾಯದಿಂದ ಆತ ಒಬ್ಬ ಗ್ರೇಟ್ ಆರ್ಟಿಸ್ಟ್ ಆಗ್ತಾನೆ. ಮುಂದೆ ಗ್ರೇಟ್ ಮ್ಯೂಸಿಯಮ್ಸ್ನಲ್ಲಿ ಇವರು ತಮ್ಮ ಆರ್ಟ್ಗಳನ್ನ ಡಿಸ್ಪ್ಲೇ ಮಾಡಿದರು. ಮೊದಲನೇದಾಗಿ ಮಾಡರ್ನ್ ಆರ್ಟ್ ನ್ಯೂಯಾರ್ಕ್ನಲ್ಲಿ, ದೆನ್ ದ ಹಿರೋಶಿಮಾ ಕಲೆಕ್ಷನ್ ವಾಷಿಂಗ್ಟನ್ನಲ್ಲಿ, ನ್ಯಾಷನಲ್ ಗ್ಯಾಲರಿ ನ್ಯೂ ಡೆಲ್ಲಿಯಲ್ಲಿ. ಸೊ ಈ ರೀತಿ ಅವರು ಸಾಧನೆಗಳನ್ನು ಮಾಡಿದರು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಇನ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈಲ್ದಿಂದ 2 ಮಾರ್ಕ್ ಕ್ವಶನ್ ಕೂಡ ನಮಗೆ ಬರ್ತದೆ ಇಲ್ಲಿ. ಸಮ್ ಪೀಪಲ್ ಚೂಸ್ ಟು ಬಿಕಮ್ ಅ ಸೈಂಟಿಸ್ಟ್ ಆಗಬೇಕು ಅಂತ ಬಯಸ್ತಾರೆ. ಯಾಕೆ ಅಂದರೆ ದೇ ಕೆನಾಟ್ ಲಿವ್ ವಿತೌಟ್ ಸೈನ್ಸ್. ದೇ ಗಾಟ್ ಮೇಜರ್ ರಿವಾರ್ಡ್ಸ್ ಫ್ರಮ್ ಡಿಸ್ಕವರಿ. ಅಂದರೆ ಏನಾದರೂ ಸಂಶೋಧನೆ ಮಾಡಿದರೆ ಮಾತ್ರ ಅವರಿಗೆ ಅವಕಾಶಗಳು, ಬಹುಮಾನಗಳು ಅರಿಸಿ ಬರ್ತಕ್ಕಂಥದ್ದು. ಇನ್ಸ್ಟೆಡ್ ಆಫ್ ದೇ ಗೆಟ್ ಕಾಮ್ರೇಡರಿ, ಅಂದರೆ ಒಂದು ಒಡನಾಡಿಗಳನ್ನು ಹೊಂದತಕ್ಕಂಥದ್ದು, ಸಹಚರರು, ಜೊತೆಗಾರರು, ಫ್ರೆಂಡ್ಸ್ ಇರ್ತಕ್ಕಂಥದ್ದು, ಇಂಡಿಪೆಂಡೆನ್ಸ್ ಬರ್ತಕ್ಕಂಥದ್ದು. ಆ್ಯಂಡ್ ದ ಜಾಯ್ ಆಫ್ ಅನ್ಕವರಿಂಗ್ ಮಿಸ್ಟ್ರೀಸ್ ಆಫ್ ನೇಚರ್, ಅಂದರೆ ನಿಸರ್ಗದ ಒಂದು ರಹಸ್ಯಗಳನ್ನ ಭೇದಿಸ್ತಕ್ಕಂಥದ್ದು ವಿಜ್ಞಾನಿಗಳು ಮಾಡೋದಂಥ ಕೆಲಸ. ದ 3 ಸೂಪರ್ ಪವರ್ಸ್ ವಿಲ್ಲಿಂಗ್ ಟು ಕಮ್ ಟು, ಇಲ್ಲಿ ಡಬಲ್ ಆಗಿದೆ, ಟಿ ಅಷ್ಟು ಮಾಡ್ಕೊಳ್ಳಿ. ಕಮ್ ಟು ಆ್ಯನ್ ಅಗ್ರಿಮೆಂಟ್ ಫುಟಿಂಗ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. All new technologies, new brands of industry from defense to entertainment stem from fundamental research. Among the first examples are antibiotics, electronics, biotechnology, synthetic fibers, the green revolution, the genetic forensic diagnosis. ಈ ಪಾಯಿಂಟ್ಸ್ ಯಾವುದಕ್ಕಾಗಿ ಅಂತಂದರೆ ದ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಂತ ಬಂದಾಗ, ಅಥವಾ ಜಸ್ಟಿಫೈ ಅಂತ ಬಂದಾಗ ಈ ಪಾಯಿಂಟ್ಸನ್ನು ಬರೀಬೇಕಿಲ್ಲಿ. ದ ವರ್ಲ್ಡ್ ಈಸ್
ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್. ಅಂದರೆ ನಿಸರ್ಗದತ್ತ ಮತ್ತು ಮನುಷ್ಯನಿಂದ ನಿರ್ಮಿತ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ಈ ಜಗತ್ತಿಗೆ ಮಾರಕಾಗತಕ್ಕಂಥದ್ದು. ಸೈಂಟಿಫಿಕ್ ರಿಸರ್ಚ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್ ಇನ್ ಟು ದ ಗ್ರೇಟ್ ಅನ್ನೌನ್ ಆ್ಯಂಡ್ ದ ಟೋಕನ್ ಆಫ್ ಹ್ಯೂಮನ್ ಕ್ಯಾನ್ ಸರ್ವೈವ್. ಮಾನವನ ಉಳಿವಿಗಾಗಿ ವಿಜ್ಞಾನ ಬೇಕು. ಅದಕ್ಕಾಗಿ ಇಟ್ಸ್ ಓನ್ಲಿ ದ ಸೈಂಟಿಸ್ಟ್ ಹೂ ಕ್ಯಾನ್ ಇನ್ಶ್ಯೂರ್ ದ್ಯಾಟ್ ವಿ ಆಲ್ ಸೇಫ್ಲಿ ಮೂವ್ ವಿತ್ ದ ಟೈಮ್. ಅಂತಂದರೆ ನಾವು ಸೇಫಾಗಿ ಸಮಯಕ್ಕನುಸಾರವಾಗಿ ಸಾಗಬೇಕು ಅಂತಂದ್ರೆ ವಿಜ್ಞಾನ ಬೇಕೇ ಬೇಕು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಕಾಣ್ತೀವಿ. ಈ ರೀತಿ ಪಾಯಿಂಟ್ಸ್ಗಳೇನಪ್ಪ ಅಂದರೆ 2 ಮಾರ್ಕ್ಸಿಗೆ ನಿಮಗೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಬರ್ಬೋದು. ನಾವು ಇವುಗಳನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳ ಈಸಿಯಾಗಿ ಕ್ವಶನ್ಸ್ಗಳಿರ್ತಾವೆ ಅನ್ನೋದನ್ನು ನಿಮಗೆ ಇನ್ನೊಂದು ಸಲ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಇಲ್ಲಿ. ಯಾಕಂದರೆ ನೀವು ಈಗಾಗಲೇ ಒಂದು ಮಾಡೆಲ್ ಕ್ವಶನ್ ಪೇಪರ್ ನೋಡಿರಿ, ಪ್ರಿಪ್ರೇಟರಿ ಎಕ್ಸಾಮ್ ನೋಡಿದಿರಿ, ಭಾಳ ಈಸಿಯಾಗಿರ್ತಕ್ಕಂಥದ್ದು. ದ 3 ಸೂಪರ್ ಪವರ್ಸ್ ವಾಂಟೆಡ್ ಟು ಸೈನ್ ಆ್ಯನ್ ಅಗ್ರಿಮೆಂಟ್ ಟು ಬ್ಯಾನ್ ಅ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. 3 ರಾಷ್ಟ್ರಗಳು ವೆಪನ್ ಟೆಸ್ಟ್ಗೆ ಬ್ಯಾನ್ ಮಾಡಲಿಕ್ಕೆ ಅದನ್ನು ರೆಡಿ ಆದಾಗ there was a possibility that one of the participants could secretly make an underground nuclear explosion. ಏನಾದರೂ ರಹಸ್ಯವಾಗಿ ಭೂಮಿಯೊಳಗಡೆ ನ್ಯೂಕ್ಲಿಯರ್ ಎಕ್ಸ್ಪ್ಲೋಡ್ ಮಾಡಿ ಟೆಸ್ಟ್ ಮಾಡಿದ್ರೆ ದ ಪ್ರಾಬ್ಲಮ್ ವಾಸ್ ಹೌ ದ ಅದರ್ ಪವರ್ಸ್ ಕುಡ್ ಡಿಟೆಕ್ಟ್ ದ ವೈಲೇಷನ್. ಈ ಉಲ್ಲಂಘನೆಯನ್ನು ಮತ್ತೊಂದು ರಾಷ್ಟ್ರ ಹೆಂಗೆ ಗುರ್ತ ಮಾಡಬೇಕು ಅಂತಂದಾಗ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮನ್ಡ್ ಬೈ ದ 3 ಸೂಪರ್ ಪವರ್ಸ್ ಟು ಫೈಂಡ್ ಔಟ್ ದಿಸ್ ವೈಲೇಷನ್. ಅಂದರೆ ವೈ ಡಿಡ್ ದ 3 ಸೂಪರ್ ಪವರ್ಸ್ ಮೀಟ್ ಇನ್ ಜಿನಿವಾ ಸೀಕ್ರೆಟ್ಲಿ ಅಂತ ಬಂದಾಗ ಈ ಆನ್ಸರ್ ಬರೀಬೇಕಿಲ್ಲಿ. ಆಮೇಲೆ ಇಲ್ಲಿ ಕಲಿಸ್ ಬರಾಕ್ ಅವರು ಈ ಒಂದು ಎಪಿಸೋಡಲ್ಲಿ ಏನೇನು ಕಲಿತರು, ಕೂಡಿದಾಗ ಏನು ತಿಳ್ಕೊಂಡ್ರು ಅಂತಂದರೆ ಒಂದು 3-4 ಅಂಶಗಳನ್ನ ನಾವು ತಿಳ್ಕೊಳ್ತೀವಿ. ಮೊದಲೇದು ಯಾವುದು ಅಂತಂದರೆ ಹೀ ಹ್ಯಾಡ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಹೂ ಥಾಟ್ ದ್ಯಾಟ್ ಆ್ಯಂಡ್ ಇಂಟ್ರ್ಯಾಕ್ಟೆಡ್ ದ ವೇ ಹಿ ಡಿಡ್. ಸೊ ಎಲ್ಲ ವಿಜ್ಞಾನಿಗಳ ಒಂದು ವಿಚಾರ ಒಂದೇ ಇರ್ತದೆ ಅನ್ನುವಂಥದ್ದು. ಹಿ ಥಾಟ್ ಹಿಮ್ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್ ಆ್ಯಂಡ್ ವೇರ್ ದೆರ್ ಈಸ್ ಅ ಸೈನ್ಸ್ ದೆರ್ ಈಸ್ ಅ ಹೋಪ್ ಆಫ್ ಸರ್ವೈವಲ್ ಆ್ಯಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಆಫ್ ಅಸ್ ಅನ್ನುವಂಥ ವಿಚಾರ ಅವ್ರ ಗಮನಕ್ಕೆ ಬಂತು. ದ ಸರ್ವೈವಲ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್. ಮೇಲೆ ನೋಡಿದ್ವಿ ಅದೇ ರೀತಿ ಅವು ಯಾವ್ಯಾವು ಅಂದರೆ ಅರ್ತ್ ಕ್ವೇಕ್, ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾ ಸಿಟೀಸ್, ಎನ್ವಿರಾನ್ಮೆಂಟಲ್ ಕ್ಯಾಟಾಸ್ಟ್ರೋಫ್ಸ್, ಇಕನಾಮಿಕ್ ಆ್ಯಂಡ್ ಸೋಷಿಯಲ್ ಕ್ರೈಸಿಸ್. ಇದರಲ್ಲಿ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಎರಡೂ ಕೂಡ ಇರ್ತಕ್ಕಂಥದ್ದು. ದ 3 ಸೂಪರ್ ಪವರ್ಸ್ ವಾಂಟೆಡ್ ಟು ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ದೆರ್ ಈಸ್ ಅ ಸಿಮಿಲಾರಿಟಿ ಬಿಟ್ವೀನ್ ದ ಅರ್ಥಕ್ವೇಕ್ ಆ್ಯಂಡ್ ದ ಬಾಂಬ್ ಎಕ್ಸ್ಪ್ಲೋಷನ್. ಅಂದರೆ ಭೂಕಂಪ ಆದಾಗ ಮತ್ತು ಬಾಂಬ್ ಎಕ್ಸ್ಪ್ಲೋಡ್ ಆದಾಗ ಎರಡರಲ್ಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳಿರೋದ್ರಿಂದ ಬರಾಕ್ಸ್ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್, ಸೊ ಹಿ ವಾಸ್ ಸಮನ್ ಟು ಜಿನೆವಾ. ಅಂದರೆ ಬರಾಕ್ ಅವರು ಥಿಯರಿ ಅದಕ್ಕೆ ರಿಲೇಟ್ ಆಗಿರೋದ್ರಿಂದ ಅವ್ರನ್ನಲ್ಲಿ ಕರೆದ್ರು ಅನ್ನುವಂಥದ್ದು. ಇನ್ನು ಜಾರ್ಜ್ ಪೋಯಮ್ 2ದಿಂದ 2 ಮಾರ್ಕ್ ಒಂದು ನಿಮಗೆ ಕ್ವಶನ್ ಬರ್ತದೆ. ಪೋಯಮ್ದಿಂದ ಇಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನ ಮಾಡ್ಕೊಂಡ್ರೆ ಸಾಕು. ಇವು ಏನು ಕೊಟ್ಟಿದ್ದೀವೋ ಇವುಗಳನ್ನ ಮಾಡ್ಕೊಂಡ್ರೆ ಸಾಕು. 2 ಮಾರ್ಕ್ಸಿಗೆ ಒಂದು ಅಫಿಯರೆನ್ಸ್ ಬಗ್ಗೆ ಕೇಳ್ಬೋದು, ಒಂದು ಮ್ಯೂಸಿಕ್ ಬಗ್ಗೆ ಕೇಳ್ಬೋದು. ನಿಮಗೆ ಯಾವುದೇ ಕೇಳಿದ್ರು ಕೂಡ ಇವೆಲ್ಲ ಪಾಯಿಂಟ್ಸ್ ಬರೋದ್ರೆ ಸಾಕು, ನಿಮ್ಗೆ 2 ಮಾರ್ಕ್ಗಳು ಈಸಿಯಾಗಿ ಬರ್ತವೆ. ಇಲ್ಲಿ ಫೇಸ್ ರಿಂಕಲ್ಡ್ ಅಂತದ, ನಾಟ್ ಶೇವ್ಡ್ ಅಂತದ, ಹೆಡ್ ಡೌನ್ ಅಂತದ, ಹಿ ಅಫಿಯರ್ಸ್ ಲೈಫ್ಲೆಸ್ ಅಂತದ, ಅಂದರೆ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲೈಫ್ ಅಂತದ. ದೆನ್ ಹಿ ಕ್ಲೋಸ್ಡ್ ಹಿಸ್ ಐಸ್ ಅಂತದ, ಆ್ಯಂಡ್ ಹೀಸ್ ಇಯರ್ಸ್ ಆರ್ ವೆರಿ ಶಾರ್ಪ್ ಅನ್ನುವಂಥದ್ದು. ಸೊ ಈ ಪಾಯಿಂಟ್ಸ್ಗಳನ್ನು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಸ್ಯಾಗಿಂಗ್ ಸ್ಟಮಕ್ಕ, ವೇರಿಂಗ್ ಫೇಡೆಡ್ ಬ್ಲೂ ಶರ್ಟ, ಲೂಸ್ ನೆಕ್ ಟೈ, ಓಲ್ಡ್ ಜಾಕೆಟ್, ಟಾರ್ನ್ ಶೂಸ್. ಆಮೇಲೆ ಮ್ಯೂಸಿಕ್ ಬಂದಾಗ ಜಾರ್ಜ್ ಪ್ಲೇಯರ್ ಈಸ್ ಅ ಬ್ಲ್ಯಾಕ್ ಮ್ಯಾನ್, ಹಿ ಕ್ಯಾನ್ ಡ್ರಾ ದ ಪೀಪಲ್ ಟುವರ್ಡ್ಸ್ ಹಿಸ್ ಮ್ಯೂಸಿಕ್, ಜನರ ಅಟೆನ್ಷನನ್ನು, ಹಿ ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾರ್ಜ್ ಅನ್ನುವಂಥದ್ದು. ಇವನ್ನೆಲ್ಲ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ರಿ. ಇನ್ನು ನಾರಾಯಣಪುರ ಇನ್ಸಿಡೆಂಟ್ ಬಂದಾಗ ಅಂದರೆ ಸಪ್ಲಿಮೆಂಟ್ರಿನಲ್ಲಿ 1 ಮತ್ತು 3 ಮಾಡ್ಕೊಳ್ರಿ ಅಂತ ಸಾಮಾನ್ಯವಾಗಿ ನಾವು ಹೇಳಿದ್ದೀವಿ. ಸೊ 1 ಮತ್ತು 3 ಮಾಡಿಕೊಂಡ್ರೆ ಸಾಕು, ನಿಮಗೆ 4 ಮಾರ್ಕ್ಗಳು ಬಂದೇ ಬರ್ತಾವೆ ಸಪ್ಲಿಮೆಂಟ್ ರೀಡಿಂಗ್ದಿಂದ. ಈ ಪಾಯಿಂಟ್ಸ್ಗಳನ್ನ ನೆನಪಿಟ್ಕೋಬೇಕಿಲ್ಲಿ. ದ ಟೀಚರ್ ವಾಸ್ ಅರೆಸ್ಟೆಡ್, ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಅನ್ನುವಂಥದ್ದು. ದ ಮಾರ್ಚ್ ವಾಸ್ ಅನ್ಯೂಸ್ವಲ್ ಬಿಕಾಸ್ ದೇ ಮಾರ್ಚ್ಡ್ ಸೈಲೆಂಟ್ಲಿ. ಇದು ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ನೋ ಸ್ಲೋಗನ್ಸ್, ನೋ ಶೌಟ್, ಜಸ್ಟ್ ಸಫಲ್ ಆಫ್ ಫೀಟ್ ಆ್ಯಂಡ್ ಡ್ರಿಫ್ ಆಫ್ ರೈನ್ ಆ್ಯಂಡ್ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್. ಇವ್ನು ನೆನಪಿಟ್ಕೋಬೇಕಿಲ್ಲಿ. ದ ಸ್ಟೂಡೆಂಟ್ಸ್ ಕೇಮ್ ಬ್ಯಾಕ್, ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟ್ ಆಗಿದ್ದರು. ಯಾಕೆ ಅಂತಂದರೆ ದೇ ಥಾಟ್ ದ್ಯಾಟ್ ದೇ ವರ್ ಸ್ಕೇರ್ಡ್ ಅನ್ನೋಂಥದ್ದು. ಡಿಡಂಟ್ ಡೂ ಎನಿಥಿಂಗ್ ಮೋರ್ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿ. ಅಗೇನೆಸ್ಟ್ ಬ್ರಿಟಿಷ್ ಅಂತ ಓದ್ಕೊಳ್ಳಿ ಅದನ್ನು. ದ ಪೊಲೀಸ್ ಎಕ್ಸ್ಪೆಕ್ಟೆಡ್, ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಪೊಲೀಸ? ಟು ಪ್ರೊಟೆಸ್ಟ್ ಆ್ಯಂಡ್ ಬಿ ವೈಲೆಂಟ್. ವಿದ್ಯಾರ್ಥಿಗಳು ವೈಲೆಂಟ್ ಆಗಬೇಕು. ಆ್ಯಂಡ್ ದೇ ವಾಂಟೆಡ್ ಟು ಬೀಟ್ ಹಿಮ್, ದೇ ವಾಂಟೆಡ್ ಟು ಹೌಲ್ ದಮ್ ಟು ಅವೇ ಟು ಜೈಲ್ ಅನ್ನುವಂಥದ್ದು. ಜೈಲಿಗೆ ಹಾಕಬೇಕು ಅನ್ನುವಂಥ ವಿಚಾರ ಅವ್ರಲ್ಲಿತ್ತು ಅನ್ನುವಂಥ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೋಬೇಕಿಲ್ಲಿ. ಆಮೇಲೆ ಇನ್ನು ಮಿಸ್ಟೀರಿಯಸ್ ಪಾರ್ಸಲಲ್ಲಿ ಏನಿತ್ತು ಅಂದಾಗ ಸೈಕ್ಲೋಸ್ಟೈಲಿಂಗ್ ಮಷೀನ್ ಅಂತೇಳಿ ನೆನಪಿಟ್ಕೊಳ್ಳಿ. ಆಮೇಲೆ ಪೊಲೀಸ್ ದೆನ್ ನ್ಯೂ ದೇ ಆರ್ ಪ್ರಿಂಟಿಂಗ್ ದ ಮಹಾತ್ಮ ಗಾಂಧೀಜೀಸ್ ಸ್ಪೀಚ್ ಇನ್ ದರ್ ಹೌಸ್ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗಿತ್ತು ಅನ್ನೋದನ್ನು ಇಲ್ಲಿ ಬರೀಬೇಕಾಗ್ತದೆ. ವಾಟ್ ವಾಸ್ ಇನ್ ದ ಮಿಸ್ಟೀರಿಯಸ್ ಪಾರ್ಸಲ್ ಆ್ಯಂಡ್ ವೈ ಡಿಡ್ ದ ಪೊಲೀಸ್ ವಾಂಟ್ ಟು ಸರ್ಚ್ ಆನ್
ಆನ್ ದರ್ ಹೌಸ್ ಅನ್ನುವಂಥದ್ದು, ವೈ ಡಿಡ್ ದೇ ವಾಂಟ್ ಟು ರೈಡ್ ಆನ್ ದರ್ ಹೌಸ್ ಅನ್ನೋಂಥದ್ದಾಗ ಬರೀಬೇಕಾಗ್ತದೆ. ಇನ್ನು ಪಾಟೀಲ್ ಸಾಹೇಬ ಯಾಕೆ ಅವ್ರಿಗೆ ಹೆಲ್ಪ್ ಮಾಡಿದ? ಬಿಕಾಸ್ ಹಿ ವಾಸ್ ಆನ್ ಇಂಡಿಯನ್ ಇವನ್ ದೋ ಹಿ ವಾಸ್ ವರ್ಕಿಂಗ್ ಇನ್ ಫೇವರ್ ಆಫ್ ಬ್ರಿಟಿಷ್ ಅಂತಂದಾಗ ಅವ್ರಿಗೆ ಸಹಾಯ ಮಾಡಿದ್ದನ್ನು ಬರಿಬೇಕಿಲ್ಲಿ. ಸೊ ಈ ಪಾಠದಿಂದ ನಾವು ಏನು ಕಲಿತೀವಿ ಅಂದರೆ, ವಿ ಲರ್ನ್ ಆ್ಯಂಡ್ ಸ್ಯಾಕ್ರಿಫೈಸ್ ವ್ಯಾಲ್ಯೂಸ್ ಆ್ಯಂಡ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ಕಂಟ್ರಿ ಆ್ಯಂಡ್ ದ ಫ್ರೀಡಮ್ ಫೈಟರ್ಸ್ ಆ್ಯಂಡ್ ವಿ ಮಸ್ಟ್ ಹ್ಯಾವ್ ದ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದನ್ನು ಬರಿಬೇಕಾಗ್ತದೆ. ಇನ್ನು ಗ್ರೇಟ್ ಮಾರ್ಟರ್ ಎವರ್ ಚೆರಿಶ್ಡ್ ಅನ್ನುವಂಥ ಒಂದು ಹನೀಫ್ ಉದ್ದೀನ್ ಅವರ ಒಂದು ಲೆಸನ್ನಲ್ಲಿ ನೋಡಬೇಕಾದಾಗ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ಗಳಲ್ಲಿ ಬರ್ತವೆ. ಹನೀಫ್ ವುಡ್ ಬ್ಯಾಟಲ್ ವಿತ್ ಹಾರ್ಡ್ಶಿಪ್ಸ್ ಫ್ರಮ್ ಅ ಟೆಂಡರ್ ಏಜ್. ಹಿ ಲಾಸ್ಟ್ ಹಿಸ್ ಫಾದರ್ ವೆನ್ ಹಿ ವಾಸ್ 8 years old. His mother was vocal artist. She had to travel from one place to another, and he had 2 younger brothers. He had to manage ಹಿಮ್ಸೆಲ್ಫ್ ಆ್ಯಂಡ್ ದ ಬ್ರದರ್ಸ್ ಆ್ಯಸ್ ವೆಲ್. ಅಂದರೆ ತನ್ನ ತಾಯಿ ಇಲ್ಲದಿದ್ದಾಗ ಅವ್ರನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಅವನ ಮೇಲೆ ಇತ್ತು ಅನ್ನುವಂಥದ್ದು. ದೆನ್ ಹಿ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್. ಇಂಟ್ರೋವರ್ಟ್ ಅನ್ನೋದಕ್ಕೆ ಅವ್ನು ಬರಿಬೇಕು. ವೆನ್ ಹಿ ವಾಸ್ 14 years old ಆ್ಯಂಡ್ he would often go out of his way to help the people because it gave him a certain kind of joy. ಮತ್ತೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ಅವನಲ್ಲಿ ಇತ್ತು ಅನ್ನೋದನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಬಂದಾಗ, ಫಾರ್ ಹಿಮ್ ಲೈಫ್ ವಾಸ್ ಆಲ್ವೇಸ್ ಎಕ್ದಮ್ ಬಿಂದಾಸ್. ಇಲ್ಲಿ ಎಜುಕೇಷನ್ ಆಗಿದೆ, ಎಕ್ದಮ್ ಅನ್ನೋದನ್ನು ಮಾಡ್ಕೋಬೇಕು ಅದನ್ನು. ಸೊ ಹಿ dabbled in art, sketched very well, made beautiful cards out of waste materials. He also read books and loved ಪ್ಲೇಯಿಂಗ್ ಡ್ರಮ್ಸ್ ಅನ್ನುವಂಥದ್ದನ್ನು ಕೂಡ ನಾವು ಬರಿಬೇಕಾಗ್ತದೆ. ಸೊ ಇವು ಹನೀಫ್ನಲ್ಲಿರ್ತಕ್ಕಂಥ ಒಂದು ಇಂಟ್ರೋವರ್ಟ್ ಅನ್ನೋದಕ್ಕೆ ಸಾಮಾನ್ಯವಾಗಿ ನಾವು ಈ ಪಾಯಿಂಟ್ಸ್ಗಳನ್ನು ಹಾಕೋಬೇಕು. ಅಥವಾ ಹನೀಫ್ ಭಾಳ ಏನಪ್ಪ ಅಂತಂದರೆ ಆಲ್ರೌಂಡ್ ಇದ್ದ ಅನ್ನೋದಕ್ಕೂ ಕೂಡ ಈ ಪಾಯಿಂಟ್ಸ್ಗಳನ್ನು ಬರಿಬೇಕಿಲ್ಲಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಹನೀಫ್ ನ್ಯೂ ದ್ಯಾಟ್ ಫಾರ್ ಲೈಫ್ ಹಿಮ್ ವಾಸ್ ಶಾರ್ಟ್. ಹನೀಫ್ ಅಂದ್ಕೊಂಡಿದ್ದ ತನ್ನ ಲೈಫ್ ಶಾರ್ಟ್ ಆಯಿತು. ಒಂದು ಫ್ಲ್ಯಾಶ್ ಕಾರ್ಡನ್ನು ಇಟ್ಕೊಂಡಿದ್ದ, ಅದರಲ್ಲಿ ಬರೆದಿದ್ದ ವಿ ಚೇಂಜ್ ಲೀವ್ಸ್ ಅಂತ ಬರೆದಿದ್ದ. ಅದರಲ್ಲಿ ಹಿ ವಾಂಟೆಡ್ ಟು ಸರ್ವ್ ದ ನೇಷನ್ ಬಿಕಾಸ್ ಹಿ ಕೇಮ್ ಟು ನೋ ಹೀಸ್ ಲೈಫ್ ವಾಸ್ ಶಾರ್ಟ್ ಅನ್ನುವಂಥದ್ದು. ದೆನ್ ಜೆಂಟಲ್ ಹನೀಫ್ ಬಿಕೇಮ್ ಅ ಚೇಂಜ್ಡ್ ಮ್ಯಾನ್ ವೆನ್ ಹಿ ಜಾಯ್ನ್ಡ್ ದ ಇಂಡಿಯನ್ ಆರ್ಮಿ. ಯಾಕೆ ಅಂತಂದರೆ, ಸೊ ಅಲ್ಲಿ ಟ್ರೈನಿಂಗ್ ವಾಸ್ ವೆರಿ ಟಫ್. ಹಿ ಹ್ಯಾಡ್ ಟೇಕ್ ಅ ಕೋಲ್ಡ್ ಬಾತ್ ಇನ್ ದ ಮಿಡ್ ನೈಟ್ ಅನ್ನೋದು ತನ್ನ ತಾಯಿಗೆ ಹೇಳ್ತಕ್ಕಂಥ ಸಂದರ್ಭ. ಹನೀಫ್ಸ್ ಮದರ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಆಫರ್ ಆಫ್ ಪೆಟ್ರೋಲ್ ಪಂಪ್. ಸಿ ಪೊಲೈಟ್ಲಿ ಡಿಕ್ಲೈನ್ಡ್ ದ್ಯಾಟ್. ಯಾಕಂತಂದರೆ, ಸೊ ಕೆಲವೊಂದಿಷ್ಟು ಫ್ಯಾಮ್ಲಿಗೆ ಏನಪ್ಪ ಅಂತಂದರೆ ಸೋಲ್ ಬ್ರೆಡ್ ಅರ್ನರ್ ಅವರೇ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗಿದು ನೀಡದ. ಸೊ ದ್ಯಾಟ್ಸ್ ವೈ ಸಿ ಪೊಲೈಟ್ಲಿ ಡಿಕ್ಲೈನ್ಡ್ ದ್ಯಾಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಿಲ್ಲಿ. ಇನ್ನು ನೆಕ್ಸ್ಟ್ ಬಂದಾಗ 3 mark ಕ್ವಶನ್ಗೆ ಏನಪ್ಪ ಅಂದರೆ, ದೆರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ದಿಂದ ಈ ಸಲ ಬರ್ತೈತಿ ಅನ್ನೋವಂಥದ್ದು ಹಾಕಿದೆ. ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಮೇಜರ್ ಪಾಯಿಂಟ್ಸ್ಗಳನ್ನ ನಾನು ಮಾಡಿದ್ದೀನಿ. ಇವನ್ನಿಷ್ಟು ಮಾಡಿಕೊಂಡ್ರೆ ನೀವು ಈಸಿಯಾಗಿ 3 ಅಂಕಗಳನ್ನ ಪಡಿಬೋದು ಇಲ್ಲಿ. ಸೊ ರೋಮಾ ತಲ್ರೇಜಾ ವಾಸ್ 21 years old. She was become graduate. She was working as a call center executive in Mumbai. Baleshwar Mishra was 20 years old. He was lanky youngster from Mirzapur, UP. He was an unemployed high school dropout. He recently came Mumbai in search of job. Roma was returning home. She boarded crowded train at Mumbai suburban railway station. Roma had squeezed herself near the door of the crowded ladies' compartment of local train. She tried to settle into the corner near the door. The train hurtled ahead and jammed between the other women. She got pushed and lost her tenuous foothold and panicked. She was thrown out of the coach. She was seriously injured behind her head and she became unconscious. ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಅನ್ನೋದಕ್ಕೆ ಇದನ್ನು ಬರಿಬೇಕಾಗ್ತದೆ. ನೀವು ಒಂದು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಲೈನ್ಸ್ಗಳಲ್ಲಿ ಬ್ಲ್ಯಾಕ್ ಲೆಟರ್ಸ್ ಮೇಲೆ ಒಂದು 2 ರೆಡ್ ಲೆಟರ್ ಕೊಟ್ಟಿರ್ತಕ್ಕಂಥವು, ರೆಡ್ ಫಾಂಟ್ಸಲ್ಲಿ ಕೊಟ್ಟಿರ್ತಕ್ಕಂಥವು 2, ಇವನ್ನೊಂದು 3 ಬರಿಬೇಕಾಗ್ತದೆ. ಇನ್ನು ಲಾಸ್ಟ್ ಏನಪ್ಪ ಅಂದರೆ, ಹೌ ಡಿಡ್ ಬಲೇಶ್ವರ್ ಹೆಲ್ಪ್ ಹರ್? ಯಾವ ರೀತಿ ಸಹಾಯ ಮಾಡಿದ ಅಂತಂದಾಗ, ಬಲೇಶ್ವರ್ ಸಾ ರೋಮಾ by the tracks. He grabbed the red emergency chain and requested the passengers to help the girl, but no one volunteered. Then he jumped off the still moving train and ran towards her. She was unconscious, so he lifted her up and crossed the tracks and walked till reached the road. He requested so many motorists, but no one was stopped. Finally the tempo driver stopped and helped him. ಅದೇ ರೀತಿ ಅನಿಲ್ ಅಗರ್ವಾಲ್ ಏನು ಹೆಲ್ಪ್ ಮಾಡಿದ್ರು ಕೂಡ ಪಾಯಿಂಟ್ಸ್ಗಳನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ದೆನ್ ಇನ್ ಡಿಸ್ಕವರಿ ಲೆಸನ್ ಬಂದಾಗ ಕೆಲವೊಂದಿಷ್ಟು ಇಲ್ಲಿ 3 marksಗೆ ಎಕ್ಸ್ಟ್ರಾಕ್ಟ್ಗಳನ್ನು ಮಾಡ್ಕೋಬೇಕು. ಇಲ್ಲಿ ನಿಮಗೆ ಈಸಿ ಆಗಲಿ ಅಂತ ಏನು ಮಾಡಿದ್ದೀನಿ ಅಂದರೆ, ಕೊಲಂಬಸ್ ಹೇಳ್ತಕ್ಕಂಥ ಡೈಲಾಗ್ಸ್ಗಳನ್ನ ಮೊದಲು ತೆಗೆದುಕೊಂಡಿದ್ದೀನಿ. ಆಮೇಲೆ ಯಾರಿಗೆ ಹೇಳಿದ ಅನ್ನೋದನ್ನು ರೆಡ್ ಪಾಯಿಂಟ್ಸಲ್ಲಿ ನಾನು ಬರೆದಿದ್ದೀನಿ. ಆಮೇಲೆ ಕೆಲವು ಬಾರಿ ಬ್ರೆಕೆಟಲ್ಲಿ ಏನಪ್ಪ ಅಂತಂದರೆ ಯಾಕೆ ಅನ್ನುವಂಥ ಕಾರಣ, ವೆನ್ ಅನ್ನುವಂಥ ಕಾರಣಗಳನ್ನು ಕೂಡ ಕೊಟ್ಟಿದ್ದೀವಿ ಇಲ್ಲಿ. ಕೊಲಂಬಸ್ ಟು ಡಿಯಾಗೋ, ಇಲ್ಲಿ ಸ್ಟೇಟ್ಮೆಂಟ್ ಹೇಳಿದ್ರೆ ನೋಡಿ, ಗುಡ್ ಸೇಲರ್ ನೋಸ್ ಈಸ್ ಪ್ಲೇಸ್.
ಸೊ ಇಲ್ಲಿ ಹೂ ಸೆಡ್ ದಿಸ್ ಅಂದಾಗ ಕೊಲಂಬಸ್ ಬರೀ, ಟು ಹೂಮ್ ಅಂತಂದಾಗ ಯಾರಿಗೆ ಅಂದಾಗ ಡಿಯಾಗೋ ಅಂತ ಬರೀಬೇಕಿಲ್ಲಿ. ಸೊ ವಾಟ್ ವಾಸ್ ದ ರಿಪ್ಲೈ, ಹೌ ಡಿಡ್ ಹಿ ರಿಯಾಕ್ಟ್ ಟು ಕೊಲಂಬಸ್ ಅಂತಂದಾಗ ಹಿ ಬಿಕೇಮ್ ಆ್ಯಂಗ್ರಿ ಆ್ಯಂಡ್ ಅಗ್ರೀಡ್ ಅನ್ವಿಲ್ಲಿಂಗ್ಲಿ ಅಂತ ಬರೀಬೇಕಾಗ್ತದೆ. ದೆನ್ ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್ ಅಂತ ಬಂದಾಗ ದಿಸ್ ವಾಸ್ ಸೆಡ್ ಬೈ ಕೊಲಂಬಸ್ ಟು ಗುಲೆರ್ಮೋ, ಗುಲೆರ್ಮೋಗೆ ಹೇಳ್ತಕ್ಕಂಥದ್ದು. ಹಾಗಾದರೆ ಗುಲೆರ್ಮೋಗೆ ಯಾಕೆ ಈ ಮಾತುಗಳನ್ನು ಹೇಳಿದ ಅಂತಂದರೆ, ಗುಲೆರ್ಮೋ ವಾರ್ನ್ಡ್ ಕೊಲಂಬಸ್ ದ್ಯಾಟ್ ಹಿ ವುಡ್ ವೇಟ್ ಟಿಲ್ ಟುಮಾರೋ, ನಾಳೆವರೆಗೆ ಮಾತ್ರ ಕಾಯ್ತೀವಿ ಅನ್ನುವಂಥ ಸಂದರ್ಭ ಇತ್ತಲ್ಲ, ಆ ಕಾರಣಕ್ಕಾಗಿ ಅನ್ನೋದು. ಈ ರೀತಿ ಪಾಯಿಂಟ್ಸ್ಗಳನ್ನ ಓದ್ತಾ ಹೋಗ್ಬೇಕು ನೀವು ಇಲ್ಲಿ. ದೆನ್ ನೆಕ್ಸ್ಟ್, ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಅಂತ ಕೇಳಿದಾಗ ಚೈಲ್ಡ್ ರೆಫರ್ಸ್ ಟು ಪೇಪೆ. ದೆನ್ ರೆಬೆಲಿಯನ್ ಅಂತ ಬಂದಾಗ ಇಲ್ಲಿ ರೆಬೆಲಿಯನ್ ಆಗಿರ್ತಕ್ಕಂಥ ಸೇಲರ್ಸ್ಗಳು ಏನಪ್ಪ ಅಂದರೆ ದೇ ವಾಂಟೆಡ್ ಟು ಕಿಲ್ ಕೊಲಂಬಸ್, ದಟ್ಸ್ ವೈ ದೇ ಟೋಲ್ಡ್ ದಿಸ್, ದೇ ಅಟ್ಯಾಕ್ಡ್ ಆನ್ ಹಿಮ್, ಅವ್ರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದಾಗಿತ್ತು, ಆ ಕಾರಣವನ್ನು ಕೂಡ ಕೇಳ್ಬೋದು. ದೆನ್ ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್, ಸೊ ಇದನ್ನು ನಾನೇ ನಡೆಸ್ತೀನಿ ಅಂತ ಹೇಳ್ತಾನೆ ಕೊಲಂಬಸ್ ಗುಲೆರ್ಮೋಗೆ. ಇದು ಇಟ್ ರೆಫರ್ಸ್ ಟು ರಿಗ್ಗಿಂಗ್ ದ ಸಿಪ್ ಅಂದರೆ ಹಡಗನ್ನು ನಡೆಸ್ತಕ್ಕಂಥದ್ದು. ಇನ್ನು ಇಲ್ಲಿ ಸಿ ಮೆನ್ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್, ವೈ ಡಿಡ್ ಈ ಸೇ ದಿಸ್, ಯಾಕೆ ಅದೇ ಮಾತು ಹೇಳಿದಪ್ಪ ಅಂತಂದರೆ, ಸೊ they were tired because of Columbus, they didn't find a new land, that's why here they wanted to go back to Spain ಅನ್ನುವಂಥ ಕಾರಣ ಇಲ್ಲಿ. Then I have discovered that when a man is given a vision, he must follow it alone. ವಿಷನ್ ಅಂತ ಬಂದಾಗ ಇಲ್ಲಿ ನ್ಯೂ ಲ್ಯಾಂಡ್ ಅಂತ ಹೇಳಿ ಬರೀಬೇಕಾಗ್ತದೆ. ಕೊಲಂಬಸ್ ಸೆಡ್ ದಿಸ್ ಟು ಪೇಪೆ ಅನ್ನುವಂಥದ್ದು ನೆನಪಿಟ್ಕೊಳ್ಳಿ. ದೆನ್ ಯುವರ್ ಡ್ಯೂಟಿ ಈಸ್ ಟು ಒಬೇ ಮೀ ಆ್ಯಸ್ ಮೈನ್ ಈಸ್ ಟು ಒಬೇ ರಾಯಲ್ ಸೆವರನ್ ಆಫ್ ಸ್ಪೇನ್ ಹೂ ಸೆಂಟ್ ಮೀ. ನೋಡಿರಿ, ಇದು ಕೊಲಂಬಸ್ ಸೆಡ್ ಟು ಗುಲೆರ್ಮೋ. ಸೊ ಯಾವಾಗ ಅಂತಂದರೆ ಹಿ ಟ್ರೈ ಟು ಕನ್ವಿನ್ಸ್ ಗುಲೆರ್ಮೋಗೆ ಆತ ವಾಪಸ್ ಹೋಗಬೇಕು ಅಂತ ಎಲ್ಲ ಸಿಮೆನನ್ನು ಕಟ್ಕೊಂಡು ರೆಡಿ ಆದಾಗ ಅವ್ನು ಕನ್ವಿನ್ಸ್ ಮಾಡಲಿಕ್ಕೆ ಈ ಮಾತನ್ನು ಹೇಳ್ತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ದೆನ್ ಇಲ್ಲಿ ಕ್ಯಾಪ್ಟನ್ ಬಿ ಕೇರ್ಫುಲ್ ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್, ಪೇಪೆ ಇದ್ದಾವೆ ಕೊಲಂಬಸ್ಗೆ ಹೇಳ್ತಕ್ಕಂಥದ್ದು. ದೇ ರೆಫರ್ಸ್ ಟು ಸೇಲರ್ಸ್, ಇಲ್ಲಿ ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದಾಗ ಏನಪ್ಪ ಅಂತಂದರೆ, ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ದ ಐರನ್ಸ್, ಕೊಲಂಬಸ್ ಸೆಡ್ ಟು ಸೇಲರ್ಸ್. ಅವರಿಗೆ ಹೆದರಿಕೆ ಉಂಟಿಸ್ತಕ್ಕಂಥ ಯಾವಾಗ ಸೇಲರ್ಸ್ ಟ್ರೈ ಟು ಅಟ್ಯಾಕ್ ಕೊಲಂಬಸ್. ದೆನ್ ಕೊಲಂಬಸ್ ಟು ಗುಲೆರ್ಮೋ, ಯಾವುದಿದು ಹೂ ವಿಲ್ ನೆವಿಗೇಟ್ ಹರ್ ಅಂತ ಹೇಳ್ತಾನೆ, ಯಾರು ಇದನ್ನು ನಡೆಸೋರು. ಹರ್ ರೆಫರ್ಸ್ ಟು ದ ಸಂತಾಮರಿಯಾ, ಇಟ್ ಇಸ್ ಅ ನೇಮ್ ಆಫ್ ಅ ಶಿಪ್ ಇಲ್ಲಿ. ದೆನ್ ಯಾಕೆ ಇದು ಅಂತಂದರೆ ದ ಸಿ ಮೆನ್ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್ ಅನ್ನುವಂಥದ್ದು ನೆನಪಿಟ್ಕೋಬೇಕು. ದೆನ್ ಫೆಡ್ರೋ ಡ್ರಿಂಕ್ ಟೂ ಮಚ್, ಇಲ್ಲಿ ಕೊಲಂಬಸ್ ಇದ್ದವ ಫೆಡ್ರೋಗೆ ಹೇಳ್ತಕ್ಕಂಥದ್ದು ದೇ ರೆಫರ್ಸ್ ಟು ಸಿ ಮೆನ್. ದೆನ್ ವಾಟ್ ಡಿಡ್ ಫೆಡ್ರೋ ರಿಪ್ಲೈ ಅಂತ ಬಂದಾಗ ಫೆಡ್ರೋ ರಿಪ್ಲೈಡ್ ದ್ಯಾಟ್ ದೇ ವರ್ ಸಿಂಪಲ್ ಮೆನ್ ಅನ್ನುವಂಥದ್ದು. ಆ್ಯಂಡ್ ದೇ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್ ಅನ್ನೋದು ಕೂಡ ಬರಿಬೋದು ನೀವಲ್ಲಿ. ದೆನ್ ಪೇಪೆ ಕೋಟೆಡ್ ಗುಲೆರ್ಮೋಸ್ ವರ್ಡ್ಸ್, ಅಲ್ಲಿ ಹೇಳ್ತಾನೆ ಪೇಪೆ ಗುಲೆರ್ಮೋ ಹೇಳ್ತಕ್ಕಂಥ ಮಾತು, ಸಂತ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ಹಿಸ್ ಕರ್ಕ್ಯಾಸ್ ಅಂತೇಳಿ. ಸೊ ಹೂ ಕೋಟೆಡ್ ದ ವರ್ಡ್ಸ್ ಅಂದಾಗ ಗುಲೆರ್ಮೋ ಅಂತ ಬರೀಬೇಕು, ಆದರೆ ಇಲ್ಲಿ ಹೂಸ್ ವರ್ಡ್ಸ್ ಅಂದಾಗ ಗುಲೆರ್ಮೋ ಅಂತ ಬರೀರಿ, ಹೂ ಕೋಟೆಡ್ ಅಂತಂದಾಗ ಪೇಪೆ ಅಂತ ಬರೀರಿ. ದೆನ್ ಇಲ್ಲಿ ಕರ್ಕ್ಯಾಸ್ ಮೀನ್ಸ್ ಡೆಡ್ ಬಾಡಿ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಹೀಸ್ ಮೀನ್ಸ್ ಕೊಲಂಬಸ್ ಅಂತೇಳಿ, ಯಾರು ಡೆಡ್ ಬಾಡಿ, ಕೊಲಂಬಸ್ ಡೆಡ್ ಬಾಡಿ ಅಂತ. ದೆನ್ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಆರ್, ತಾಳ್ಮೆಗೂ ಮಿತಿ ಐತಿ ಅಂತ ಹೇಳ್ತಾನೆ ಡಿಯಾಗೋ ಸೆಡ್ ಟು ಪೆಡ್ರೋಗೆ ಹೇಳೋದು. ಇಲ್ಲಿ ದ ಸೇಲರ್ಸ್ ಲಾಸ್ಟ್ ದೇರ್ ಪೇಷನ್ಸ್, ಯಾಕೆ ಈ ಮಾತು ಹೇಳಿದ ಅಂದರೆ ದೇ ಲಾಸ್ಟ್ ದೇರ್ ಪೇಷನ್ಸ್, ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್ ಅನ್ನುವಂಥದ್ದು. ದೆನ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್ ಅಂತ ಬಂದಾಗ ಕೊಲಂಬಸ್ ಸೆಡ್ ಅನ್ನುವಂಥದ್ದು ಬರ್ತದೆ. ಸ್ವಲ್ಪ ಅವನ್ನ ಓದ್ಕೊಳ್ಳಿ, ಅರ್ಥ ಆಗ್ತದೆ. ದೆನ್ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟಲ್ಲಿ ಕಾನ್ಸರ್ಟ್ ಭಾಳ ಸಿಂಪಲಾಗಿ ಮಾಡಿರ್ತಕ್ಕಂಥ ನೋಡ್ರಿ. ವಿ ಮಸ್ಟಂಟ್ ಮಿಸ್ ದ ಚಾನ್ಸ್ ಮೀನ್ಸ್ ಅಟೆಂಡಿಂಗ್ ದ ಕಾನ್ಸರ್ಟ್. ವೈ ಈಸ್ ಹಿ ಸೋ ಈಗರ್, ಯಾಕೆ ಅವ್ನಿಗೆ ಅಷ್ಟು ಆಸೆ ಇತ್ತು ಅಂತಂದರೆ ಹಿ ಲವ್ಡ್ ಮ್ಯೂಸಿಕ್ ಅಂತ ಬರೀರಿ. ದೆನ್ ಹಿ ವಾಂಟೆಡ್ ಟು ಹಿಯರ್ ಪಂಡಿತ್ ರವಿಶಂಕರ್ ಅಂತೂ ಬರಿಬೋದು. ಡು ಯು ಥಿಂಕ್ ಅ ಬಾಯ್ ವುಡ್ ಗೆಟ್ ಅ ಚಾನ್ಸ್? ನೋ, ಹಿ ವುಡಂಟ್ ಗೆಟ್ ಬಿಕಾಸ್ ಹಿ ವಾಸ್ ಸಫರಿಂಗ್ ಫ್ರಮ್ ಕಾರಣ ಕೂಡ ಕೇಳಿದ್ರೆ ಬರಿಬೇಕು. ಟೇಕ್ ಹಿಮ್ ಹೋಮ್ ಆ್ಯಂಡ್ ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್ ಅಂತ ಬಂದಾಗ, ಇಂಡಲ್ಜ್ ಹಿಮ್ ಅಂತ ಬಂದಾಗ ಹೂ ಸೆಡ್ ದೀಸ್ ವರ್ಡ್ಸ್ ಅಂದಾಗ ದ ಡಾಕ್ಟರ್. why did they say ಅಂತಂದಾಗ he was suffering from cancer. Here him refers to Anant. Panditji is a busy man, you must not bother him with such requests. Who was bothering? Smita was bothering. What was the request? So to come to her house perform for Anant ಅನ್ನುವಂಥದ್ದು. Why was she bothered? Anant was suffering from cancer. So who made the statement under the large mustached man ಅಂತ ಹೇಳಿ ಬರೀಬೇಕಾಗ್ತದೆ. Tomorrow morning we will perform for the boy. ಹೂ ಪರ್ಫಾರ್ಮ್ ಪಂಡಿತ್ ರವಿಶಂಕರ್ ಉತ್ಸಾಹದಲ್ಲಕ. ಹೂ ಸೆಡ್ ದಿಸ್ ಅಂತ ಬಂದಾಗ ಉತ್ಸಾಹದಲ್ಲಾರಕ ಅಂತ ಬರೀರಿ. ವಾಯ್ ಅಂತ ಬಂದಾಗ ಅನಂತ್ ಲವ್ಡ್ ಮ್ಯೂಸಿಕ್ ಆ್ಯಂಡ್ ಹಿ ವಾಸ್ ವೆರಿ ಸೀರಿಯಸ್. ದೆನ್ ವೇರ್ ವಾಸ್ ದ ಕನ್ಸರ್ಟ್ ಅರೇಂಜ್ಡ್ ಅಂದಾಗ ಇನ್ ಆಂಟ್ ಸುಶೀಲಾಸ್ ಹೌಸ್ ಅಂತ ಬರೀಬೇಕು. ಬಟ್ ದೇ ಡಿಡೆಂಟ್ ವೈಸ್ ದೇರ್ ಫಿಯರ್ಸ್. ದೇ ರೆಫರ್ಸ್ ಟು ಸ್ಮಿತಾ ಆ್ಯಂಡ್ ಹರ್ ಪೇರೆಂಟ್ಸ್. ವಾಟ್ ಈಸ್ ಫಿಯರ್? ಗೋಯಿಂಗ್ ಟು ಡೈ.
ಸೂನ್, ಅವನು ಬೇಗನೆ ತೀರಿ ಹೋಗ್ತಕ್ಕಂಥ ಸಂದರ್ಭ ಮಗು ಆ ಸಿಚುವೇಶನಲ್ಲಿರೋದು. ಹೌ ಡಿಡ್ ದೆ ಬಿಹೇವ್, ಸೊ ಅವಾಗ ಪೇರೆಂಟ್ಸ್ ಸ್ಮಿತಾ ಯಾವ ರೀತಿ ಆತನ ಜೊತೆ ಬಿಹೇವ್ ಮಾಡಿದೆ ಅಂದರೆ ಲಾಫ್ಡ್, ಟಾಕ್ಡ್ ಆ್ಯಂಡ್ ಸರೌಂಡೆಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ಸೊ ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ದೆರ್ ಈಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್, ಇದನ್ನು ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲ ಅಂತ ಅಂದ್ಕೊಂಡಾಗ ಹೂ ಸೆಡ್ ದಿಸ್ ಅವ್ರು ಹೂ ಈ ರೀತಿ ಅಂದ್ಕೊಂಡವ್ರು ಯಾರು ಅಂತ ಪ್ರಶ್ನೆ ಬಂದಾಗ ಸೊ ಸ್ಮಿತಾ ಅಂತ ಬರೀಬೇಕು. ದೆನ್ ಇಟ್ ರೆಫರ್ಸ್ ಟು ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಫಾರ್ ಹರ್ ಬ್ರದರ್. ದೆನ್ ವಾಟ್ ವಾಸ್ ದ ರಿಸಲ್ಟ್ ಅಂತ ಬಂದಾಗ ದೇ ಅಗ್ರೀಡ್ ಟು ಕಮ್ ಹೋಮ್ ಫಾರ್ ಅನಂತ್. ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್ ಅಂತ ಬಂದಾಗ ಹೂ ಸೆಡ್ ದಿಸ್ ಅವ್ರು ಹೂ ಫೆಲ್ಟ್ ಲೈಕ್ ದಿಸ್ ಅಂತಂದಾಗ ಅನಂತ್ ಅಂತ ಬರೀರಿ. ಸೊ ಸ್ವಲ್ಪ ಅವುಗಳನ್ನ ಓದ್ಕೊಂಡ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ದೆನ್ 3 ಮಾರ್ಕ್ ಎಕ್ಸ್ಟ್ರಾಕ್ಟ್ ಇನ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಇವು ಬಹಳ ಅಕ್ಷರಗಳು ಸಣ್ಣದಾಗಿದ್ದಾವೆ, ಅದಕ್ಕೆ ನಿಮಗೆ ಕಾಣ್ತಾವೆ ಓಕೆ, ಯಾಕಂದರೆ ನೀವೆಲ್ಲ ಕಣ್ಣು ಸೂಕ್ಷ್ಮ ಇರ್ತವೆ. ಸ್ವಲ್ಪ ಅದನ್ನು ಪಾಸ್ ಮಾಡಿ ಜೂಮ್ ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇವನ್ನಿಷ್ಟು ಮಾಡಿದ್ರೆ ಇದರೊಳಗೆ 3 ಅಂಕಗಳನ್ನು ಸಲೀಸಾಗಿ ನಾವು ಪಡಿಬೋದು. ಸಾಮಾನ್ಯವಾಗಿ ನಾವು ಏನು ಕ್ಲೂ ಕೊಡ್ಬೋದು ಅಂತಂದರೆ ಈ ಪೋಯಮ್ನಲ್ಲಿ ಯಾವುದಾದ್ರೂ ಫ್ರಮ್ ವಿಚ್ ಪೋಯಮ್ ಅಂತ ಭಾಳ ಸಲ ಕೇಳ್ತಕ್ಕಂಥದ್ದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ನೆನಪಿಟ್ಕೊಂಡ್ಬಿಡ್ರಿ. ಇನ್ನು ಐ ಅಂತ ಬಂದಾಗ ಹೂ ಡಸ್ ಐ ರೆಫರ್ ಟು ಅಂತ ಬಂತು ಅಂತಂದರೆ ಇಲ್ಲಿ ನಾರ್ಮಲ್ ನಿಕೋಲ್ಸನ್, ದ ಪೋಯೆಟ್ ನಾರ್ಮಲ್ ನಿಕೋಲ್ಸನ್ ಅಂತ ಬರೀರಿ. ಇಲ್ಲಿ ನೆಕ್ಸ್ಟ್ ಯು ಅಂತ ಬಂತು ಅಂದರೆ ಹೀಸ್ ಫ್ರೆಂಡ್ಸ್ ಅನ್ನುವಂಥ ಆನ್ಸರನ್ನು ಬರೋಕ್ಕೆ ಟ್ರೈ ಮಾಡಿರಿ. ಯಾಕಂತಂದರೆ ಸಾಮಾನ್ಯವಾಗಿ ಅದನ್ನು ಬಿಟ್ಟರೆ ಬೇರೆ ಇಲ್ಲಿ ಏನೂ ಕೇಳೋದಿಲ್ಲ ಅನ್ನುವಂಥದ್ದು ನನ್ನ ವಿಚಾರ. ಅದಕ್ಕೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಒಳಗಡೆ ಸಾಮಾನ್ಯವಾಗಿ ಇವುಗಳನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಇದೆ ನೋಡಿರಿ, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್ ಅನ್ನೋದು. ಎ ಕ್ವಶನ್, ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್, ದ ಸ್ಪೀಕರ್ ಸೆಡ್ ದೀಸ್ ವರ್ಡ್ಸ್ ವೆನ್ ಹಿ ವಾಸ್ ಗೋಯಿಂಗ್ ಟು ಔಟರ್ ಸ್ಪೇಸ್ ದ ನೆಕ್ಸ್ಟ್ ಡೇ. ಕ್ವಶನ್ ಬಿ, why should there be no calendars? Answer is there is no concept of time while flying through space, so there is no calendars or no clocks. Then what does winter under lock mean? One does not feel any change of season in space, so there will be no experience of winter ಅನ್ನುವಂಥದ್ದು ಬರೀಬೇಕು. ಇಟ್ ಮೀನ್ಸ್ ದೇರ್ ವಿಲ್ ಬಿ ನೋ ಸೀಸನ್ ಅಂತ ಬರೆದು ಕೂಡ ನಿಮಗೆ ಅಂಕ ಸಿಗ್ತದೆ. ಫಾರ್ ನೋ ಬಡಿ ಟು ವಿಸಿಟ್ ಮೀ ಆ್ಯಂಡ್ ನಾಟ್ ಅ ಫ್ರೆಂಡ್ ಇನ್ ಎಟ್ ಆಲ್ ಅನ್ನುವಂಥದ್ದು ಕ್ವಶನ್ ಬರ್ತದೆ. ಈಸ್ ಅ ಸಾಲಿಟರಿ ಕಾನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಜಯೋಲ್ ಅಂತೇಳಿ. ಫರ್ ಸೇ ದೀಸ್ ವರ್ಡ್ಸ್ ಅಂತ ಬಂದಾಗ ದ ಸ್ಪೀಕರ್ ಈಸ್ ಅಬೌಟ್ ಟು ಗೋ ಇನ್ ಟು ಸ್ಪೇಸ್ ದ ನೆಕ್ಸ್ಟ್ ಡೇ. ವಾಟ್ ಫೀಲಿಂಗ್ಸ್ ಡೂ ದೀಸ್ ಲೈನ್ಸ್ ಕನ್ವೆ? The speaker has the feeling that he is imprisoned. Why do you think the speaker would have these feelings? ಬಂದಾಗ the speaker would have be all alone in his capsule in space ಅಂತ ಬರೆದ್ರೆ ಸಾಕಲಿ. And then next, with teacups circling around me like planets around the sun, I will be center of my gravity, a universe of one. ಈ ರೀತಿ ಪ್ರಶ್ನೆ ಬಂತು ಅಂದರೆ ಸ್ಟೇಟ್ಮೆಂಟ್ ಬಂದಾಗ ನಿಮಗೆ ಕ್ವಶನ್ ಬರ್ಬೋದು. ಇಲ್ಲಿ ಏನು ಕ್ವಶನ್ ಬರ್ಬೋದು ಅಂತಂದರೆ ವಿಚ್ ಪೋಯಮ್ ಈಸ್ ದ ಎಕ್ಸ್ಟ್ರಾಕ್ಟ್ ಟೇಕನ್ ಫ್ರಾಮ್ ಅಂತಂದಾಗ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ವೇರ್ ವುಡ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ದಿಸ್ ಬಂತು ಅಂದರೆ ದ ಸ್ಪೀಕರ್ ವುಡ್ ಎಕ್ಸ್ಪೀರಿಯನ್ಸ್ ದಿಸ್ ಸ್ಪೇಸ್ ಅನ್ನುವಂಥದ್ದು. ವೈ ವುಡ್ ಹಿ ಫೀಲ್ ಸೊ ಅಂತ ಬಂತು ಅಂತಂದರೆ ಸೊ ನಾವಿಲ್ಲಿ ಆನ್ಸರ್ ಏನು ಬರೀಬೇಕಪ್ಪ ಅಂತಂದರೆ ಹಿ ವಾಸ್ ಅಲೋನ್ ಬಿಕಾಸ್ ಸೊ ದರ್ ಈಸ್ ನೋ ಗ್ರಾವಿಟಿ ಅನ್ನುವಂಥದ್ದು, ಎವ್ರಿಥಿಂಗ್ ಫ್ಲೋಟ್ಸ್ ಅರೌಂಡ್ ಹಿಮ್ ಅನ್ನುವಂಥದ್ದನ್ನು ಬರೆದ್ರೆ ಸಾಕಲಿ. ದೆನ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ವಿತೌಟ್ ಅ ನಾಕ್ ಅಂತ ಬಂದಾಗ ವಿಚ್ ಪೋಯಮ್ ಅಂತ ಕೇಳ್ಬೋದು. ಆಫ್ ಟು ಔಟರ್ ಸ್ಪೇಸ್ ಬರೀರಿ. ವೇರ್ ಡಿಡ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ದಿಸ್ ಅಂದಾಗ ಇನ್ ದ ಸ್ಪೇಸ್ ಅಂತ ಬರೀರಿ. ನೆಕ್ಸ್ಟ್ ವಾಟ್ ಡಸ್ ದಿಸ್ ಮೀನ್ ಅಂತಂದಾಗ ದ ಸ್ಪೀಕರ್ ಈಸ್ ಆಲ್ ಅಲೋನ್ ಇನ್ ಸ್ಪೇಸ್ ದೇರ್ ಈಸ್ ನೋ ಸೀಸನ್ಸ್, ನೋ ಡೇ, ನೋ ನೈಟ್ ಅಂತ ಬರೆದ್ರೆ ಸಾಕಿಲಿ. ದೆನ್ ಟ್ರ್ಯಾಕ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಶೂಟಿಂಗ್ ಸ್ಟಾರ್ಸ್ ಅಂತ ಹೇಳ್ತಾನೆ. ವಿಚ್ ಪೋಯಮ್ ಇಸ್ ದ ಎಕ್ಸ್ಟ್ರಾಕ್ಟ್ ಟೇಕನ್ ಫ್ರಾಮ್ ಅಂತಂದಾಗ ಆಫ್ ಟು ಔಟರ್ ಸ್ಪೇಸ್. ವೆನ್ ಡಸ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್ ಅಂತಂದಾಗ ಸೊ ಹಿ ಈಸ್ ಅಬೌಟ್ ಟು ಎಂಟರ್ ಸ್ಪೇಸ್ ದ ನೆಕ್ಸ್ಟ್ ಡೇ. ದೆನ್ ವಾಟ್ ಡಸ್ ದೀಸ್ ಲೈನ್ ಮೀನ್? ಈ ಮಾತಿನ ಅರ್ಥ ಏನು, ಈ ಒಂದು ಪದಗಳ ಅರ್ಥ ಏನು ಅಂದಾಗ ಈ ಸೇಸ್ ದಟ್ ದ ಪೀಪಲ್ ಆನ್ ದ ಅರ್ತ್ ವಿಲ್ ಫಾಲೋ ದ ಪಾತ್ ಆಫ್ ಹೀಸ್ ಫ್ಲೈಟ್ ಅನ್ನುವಂಥದ್ದು ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಏನಪ್ಪ ಅಂದರೆ ಪೋಯಮ್ ಮೆಮರೈಸೇಷನ್ ಅಂದಾಗ ಇವೆರಡು ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ದ ಬ್ಲೈಂಡ್ ಬಾಯ್ ಅನ್ನುವಂಥದ್ದನ್ನು ನೀವು ಎರಡೂ ಪೋಯಮ್ಗಳನ್ನ ಎಲ್ಲ ಸ್ಟಾಂಜಗಳನ್ನ ಮಾಡಿರಿ. ಎರಡರೊಳಗೆ ಒಂದು ಪೋಯಮ್ ಫಿಕ್ಸ್ ಬರುತ್ತೆ.
ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಇನ್ನೂ ಕೆಲವೊಂದಿಷ್ಟು ಟಾಪಿಕ್ಗಳು ನಾವು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ಇದರಲ್ಲಿ ನಮ್ಮ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಬಿಟ್ಟು ಕೆಲವೊಂದಿಷ್ಟು ಅಷ್ಟೇ ನಿಮಗೆ ಹೇಳಿದ್ದೀನಿ. ಅವುಗಳನ್ನು ಚೆನ್ನಾಗಿ ಅದರಲ್ಲೇ ಬಂದಿರ್ತವೆ. ಫಾರ್ ಎಕ್ಸಾಂಪಲ್ ಪ್ರೊಫೈಲ್ ರೇಟಿಂಗ್ ಆಗಿರ್ಬೋದು, ಸ್ಟೋರಿ ರೇಟಿಂಗ, ಆಮೇಲೆ ಪಿಕ್ಚರ್ ರೇಟಿಂಗ್ ಆಗಿರ್ಬೋದು, ಇವು ಎಲ್ಲವುಗಳನ್ನು ನಾನು ಅದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ 88 ಮಾರ್ಕ್ಸಿಗೆ ನಿಮ್ಗೆ ಏನು ಬೇಕೋ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದಾಗಿದ್ದಾವೆ. ಅದಕ್ಕೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರೊಫೈಲ್ ರೇಟಿಂಗ, ಪಿಕ್ಚರ್ ರೇಟಿಂಗ್ ಮತ್ತು ಸ್ಟೋರಿ ರೇಟಿಂಗ ಇನ್ನೊಂದಿಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಭಾಳ ಲೆಂಗ್ದಿಯಸ್ಟ್ ವಿಡಿಯೋ ಆಗಿರೋದ್ರಿಂದ ಅವುಗಳನ್ನೇ ನೋಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅದರಲ್ಲಿ ನಿಮಗೆ ಪೋಯಮ್ ಸಮರಿ ಕೂಡ ಸಿಗ್ತದೆ. ಅದು ಮದರ್ ಇಂಡಿಯಾ ಸಮರಿ ಕೂಡ ಸಿಗ್ತದೆ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಟ್ರೀ ಸಮರಿ ಕೂಡ ಸಿಗ್ತದೆ. ಅವನ್ನ ಮಾಡ್ಕೊಳ್ಳಿ. ಇನ್ನು ಎಸ್ಸೆ ಬಂದಾಗ ಪೊಲ್ಯೂಷನ್ ಬಗ್ಗೆ ನಾನು ಯಾವುದಾದ್ರು 4 ಕೇಳಿದ್ರು ನೀನು ಆರಾಮಾಗಿ ಅದನ್ನು ಒಂದೇ ಮಾಡಿದರೆ ಸಾಕು ಬರೀಂಥ ಒಂದು ಅವಕಾಶವನ್ನು ಕೂಡ ನಾನು ಒದಗಿಸಿಕೊಟ್ಟಿದ್ದೀನಿ. ಲೆಟರ್ ರೈಟಿಂಗ್ ಕೂಡ ನಾನು ಅದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಸದುಪಯೋಗಪಡಿಸಿಕೊಂಡು 80ಕ್ಕೆ 80 ಅಂಕಗಳನ್ನು ಪಡಲಿಕ್ಕೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಅನ್ನೋಂಥ ವಿಚಾರ ನನ್ನದಾಗಿರೋದ್ರಿಂದ ಮಕ್ಕಳು ಇದನ್ನು ಸರಿಯಾಗಿ ಡಿಫಿಕಲ್ಟ್ ಟಾಪಿಕ್ಸ್ ಬಂದಲ್ಲಿ ನೋಟ್ ಮಾಡ್ಕೊಳ್ಳಿ, ಮತ್ತೆ ನೋಡ್ಕೊಳ್ಳಿ, ಪಾಸ್ ಮಾಡಿ ನೋಡಿಕೊಂಡ್ರೆ ಆರಾಮಾಗಿ ನೀವು ರಿವಿಷನ್ ಮಾಡ್ಕೋಬೋದು. ಸೊ ಓದಿದರೆ ನಿದ್ದೆ ಬರ್ತೈತಿ ಅನ್ನೋಂಥ ವಿಚಾರಗಳಿದ್ದರೆ ಆರಾಮಾಗಿ ವಿಡಿಯೋ ನೋಡಿಕೊಂಡು ನೀವು ಅವನ್ನ ಪ್ರಾಕ್ಟೀಸ್ ಮಾಡಿದರೆ ಸಾಕು, ನೀವು ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ನನ್ನ ಒಂದು ನಿಮಗೆ ಕೊನೆಯದಾಗಿ ಎಲ್ಲರಿಗೂ ವಿಶ್ ಮಾಡ್ತಾ, ಸೊ ಸಾಮಾನ್ಯವಾಗಿ ಇದನ್ನು ಉಪಯೋಗ ತೊಗೊಳ್ತೀರಿ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮಾಡಿ, ನಿಮಗೆ ಇಷ್ಟ ಆಯ್ತು ಅಂತಂದರೆ ವಿದ್ಯಾರ್ಥಿಗಳು ಕೂಡ ಇದನ್ನು ಶೇರ್ ಮಾಡಿ. ಧನ್ಯವಾದ.